ಹಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು 8th ಮೇಡ್ ಈಸಿ ವಿತ್ ಸಿತಾರಾ ಅಕ್ಕ. ಹಿಂದಿನ ವಿಡಿಯೋಲಿ ನಾವು ಪ್ಲೇಯಿಂಗ್ ವಿತ್ ನಂಬರ್ಸ್ ಚಾಪ್ಟರ್ ಮಾಡಿದ್ವಿ. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ನಮ್ಮ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಮಾಡಿ. ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಮಾಡ್ತಾ ಇದ್ದೀವಿ, ರ್ಯಾಷನಲ್ ನಂಬರ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾವು ನಮ್ಮ ನಂಬರ್ ಸಿಸ್ಟಮ್ ಏನು ಅಂತ ನೋಡೋಣ. ನಂಬರ್ ಸಿಸ್ಟಮ್ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲೂ ಮಾಡಿದ್ದೀರಾ. ಇದರಲ್ಲಿ ಮೇನ್ಲಿ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಿಸ್ಟಮ್ಸ್ ನಾವು ಓದಿದ್ದೀವಿ. ಮೇ ಬಿ ನೀವು 3 ಸಿಸ್ಟಮ್ಸ್ ಓದಿದ್ದೀರಾ. ಈ ಸಲ ರ್ಯಾಷನಲ್ ನಂಬರ್ಸನ್ನು ಆ್ಯಡ್ ಮಾಡೋಣ. ಫಸ್ಟ್ ಆಫ್ ಆಲ್, ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ನ್ಯಾಚುರಲ್ ನಂಬರ್ಸ್ ಅಂದರೆ ನ್ಯಾಚುರಲಿಂದಾನೇ ನಮಗೆ ಕ್ಲೂ ಸಿಗಬೇಕು. ನಾನು ನಂಬರ್ಸ್ ಕೌಂಟ್ ಮಾಡೋಕ್ಕೆ ಶುರು ಮಾಡಿ ಅಂದರೆ ನೀವು ನ್ಯಾಚುರಲಾಗಿ ಏನು ಹೇಳ್ತೀರಾ? 1 2 3 4 5 6 7 8 9 10 ಆ ಥರ ಕೌಂಟ್ ಮಾಡ್ತಾ ಹೋಗ್ತೀರಾ. ದಟ್ ಈಸ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರ್ಸ್. ಸೊ ಇದು 1ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ 2 3 ಆ್ಯಂಡ್ ಸೋ ಆನ್ ಇನ್ಫಿನಿಟಿ ತನಕ ಹೋಗುತ್ತೆ. ಹೋಲ್ ನಂಬರ್ಸ್ ಅಂದರೆ ಏನು? ಹೋಲ್ ನಂಬರ್ಸ್ ಅಂದರೆ ನಮ್ಮ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ವಿತ್ 0. ಸೊ 0 ಇಂದ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ ದ ನ್ಯಾಚುರಲ್ ನಂಬರ್ಸ್ ಕಂಟಿನ್ಯೂ. ಸೊ ದಟ್ ಈಸ್ ಆರ್ ಹೋಲ್ ನಂಬರ್ಸ್. ಸೊ ಇದೇನಾಗುತ್ತೆ 0 1 2 3 ಆ್ಯಂಡ್ ಸೋ ಆನ್. ಸೇಮ್ ಥಿಂಗ್ನ ನಾವಿವಾಗ ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಹೇಗೆ ಕಾಣುತ್ತೆ? ಇದು ನಮ್ಮ ನಂಬರ್ ಲೈನ್ ಆ್ಯಂಡ್ ಇದರಲ್ಲಿ ನಾನು ಎಲ್ಲಾದರೂ 0 ಅಂತ ಹಾಕ್ತೀನಿ. ಸೊ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ಸ್ ಏನು? 0 ಇಂದ ರೈಟ್ ಸೈಡಲ್ಲಿ ರೆಪ್ರೆಸೆಂಟ್ ಆಗುತ್ತೆ ನಂಬರ್ ಲೈನ್ಲಿ. ಸೊ 1 2 3 ಆ್ಯಂಡ್ ಸೋ ಆನ್ ಹಿಂಗೆ ಹೋಗುತ್ತೆ. ಹೋಲ್ ನಂಬರ್ಸ್ ಏನು? ಅಲಾಂಗ್ ವಿತ್ 0 ಇಂದ ರೈಟ್ ಸೈಡ್. ಓಕೆ, ನೆಕ್ಸ್ಟ್ ಏನು? ಇಂಟೀಜರ್ಸ್. ಸೊ ಆಬ್ವಿಯಸ್ ಕ್ವೆಶನ್ ಏನಾಗುತ್ತೆ? ಓಕೆ, 0 ಇಂದ ರೈಟ್ ಸೈಡ್ ನಮಗೆಲ್ಲ ನಂಬರ್ಸ್ ಇದೆ ವಿಚ್ ಇಸ್ ಆರ್ ಪಾಸಿಟಿವ್ ನಂಬರ್ಸ್. 0 ಲೆಫ್ಟ್ ಸೈಡಲ್ಲಿ ಏನು ಬರುತ್ತೆ? ಸೊ ಅದನ್ನು ಕೌಂಟ್ ಮಾಡಬೇಕು. ನೆಗೆಟಿವ್ ನಂಬರ್ಸ್ನೂ ಕೌಂಟ್ ಮಾಡಬೇಕು ಅಂದರೆ ನಾವು ಇಂಟೀಜರ್ಸನ್ನು ನೋಡ್ತೀವಿ. ಸೊ ಇಂಟೀಜರ್ಸ್ ಏನಾಗುತ್ತೆ? ಆಲ್ ದ ಪಾಸಿಟಿವ್ ನಂಬರ್ಸ್ ಆ್ಯಂಡ್ ದ ನೆಗೆಟಿವ್ ನಂಬರ್ಸ್ ಟುಗೆದರ್ ಆರ್ ಇಂಟೀಜರ್ಸ್. ಸೊ -4 -3 -2 0 1 2 ಆ್ಯಂಡ್ ಸೊ ಆನ್. ಸೊ ಬೋತ್ ಸೈಡ್ಸಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ನಂಬರ್ ಲೈನಲ್ಲಿ ಎಲ್ಲಿ ಬರುತ್ತೆ? ಸೊ 0 ಇಲ್ಲಿದ್ದರೆ ಇಲ್ಲಿ -1 -2 -3 ಆ್ಯಂಡ್ ಸೊ ಆನ್. ಸೊ ಇಷ್ಟವರೆಗೂ ನಿಮ್ಗೆಲ್ಲರಿಗೂ ಆಗಲೇ ಗೊತ್ತು, ಜಸ್ಟ್ ರಿವೈಸ್ ಮಾಡಿದ್ವಿ. ನೆಕ್ಸ್ಟ್ ಹೊಸದು ಏನಿದೆ ಅಂದರೆ, ಆ್ಯಂಡ್ ದಟ್ ಇಸ್ ವಾಟ್ ವಿ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್, ಇಟ್ಸ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸಲ್ಲಿ ಏನು ಹೇಳ್ತಿದ್ದಾರೆ? ಓಕೆ, ನಮಗಿವಾಗ ನ್ಯಾಚುರಲ್ ನಂಬರ್ಸ್ ಇದೆ, ಹೋಲ್ ನಂಬರ್ಸ್ ಇದೆ, ಇಂಟೀಜರ್ಸ್ ಇದೆ, ಬಟ್ ಅದರ ಮಧ್ಯಾಹ್ನ ಏನೇನೋ ಇರಬೇಕು ತಾನೆ. ಆ್ಯಂಡ್ ನಿಮಗೆ ಆಗಲೇ ಗೊತ್ತು ಇದು ಏನು ಥರ ನಂಬರ್ಸ್ ನಿಮ್ಗೆ ಆಗಲೇ ಗೊತ್ತು. ಮೇ ಬಿ 0.5 ಗೊತ್ತಿರ್ಬೋದು, ಯೂಶ್ವಲಿ ಹಾಫ್ ಅಂತ ಹೇಳ್ತೀವಿ. ಮೇ ಬಿ ಮುಕ್ಕಾಲು ಅಂತ ಹೇಳ್ತೀರಾ, ಅಥವಾ ಹಾಫ್ ಅರ್ಧ, ಕಾಲು, ಇದೆಲ್ಲ ಹೇಳ್ತೀವಿ. ಇದೆಲ್ಲ ಏನು? ದೀಸ್ ಆರ್ ಆ್ಯಕ್ಚುಲಿ ಫ್ರ್ಯಾಕ್ಷನ್ಸ್ ತಾನೆ. ಸೊ ಹಾಫ್ ಅಂದರೆ 1/2, ಮುಕ್ಕಾಲು ಅಂದರೆ 3/4 ಅಥವಾ 1/4. ಸೊ ಇದೆಲ್ಲನೂ ನಂಬರ್ ಸಿಸ್ಟಮ್ಲೇ ಬರುತ್ತೆ, ಬಟ್ ದೇ ಆರ್ ನಾಟ್ ಅಂಡರ್ ನ್ಯಾಚುರಲ್ ನಂಬರ್ಸ್, ದೇ ಆರ್ ನಾಟ್ ಅಂಡರ್ ಹೋಲ್ ನಂಬರ್ಸ್, ದೇ ಆರ್ ನಾಟ್ ಅಂಡರ್ ಇಂಟೀಜರ್ಸ್. ಸೊ ಈ ಥರ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಫ್ರ್ಯಾಕ್ಷನ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಫ್ರ್ಯಾಕ್ಷನ್ಸ್ ಕೆಲವು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದಾಗ ಅದು ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಸ್ವಲ್ಪ ನೋಡೋಣ. A rational number is of the form p/q where p and q are integers and q is not equal to 0. ಏನದ್ರ ಅರ್ಥ? ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಿದ್ರು ರ್ಯಾಷನಲ್ ನಂಬರ್ಸ್ ಯಾವಾಗಲೂ ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಇರುತ್ತೆ, p/q ಅಂತ. ಸೊ p ಡಿವೈಡೆಡ್ ಬೈ q. ಯಾವುದಾದ್ರೂ ಎಕ್ಸಾಂಪಲ್ಸ್ ಹೇಳಿ. ಸೊ 1/2 ಗೊತ್ತು ನಮಗೆ, 3/4 ಗೊತ್ತು, -2/3. ಸೊ ಇದೆಲ್ಲ ಡಿಫ್ರೆಂಟ್ p/q ಫಾರ್ಮ್. ಅದು ಬಿಟ್ಟು ಏನು ಹೇಳ್ತಿದ್ದಾರೆ ಅಂದರೆ p ಆ್ಯಂಡ್ q ಆರ್ ಇಂಟೀಜರ್ಸ್. p ಮತ್ತು q, ಸೊ 1 ಮತ್ತು 2 ಇದೆರಡು ಇಂಟೀಜರ್ಸ್ ಆಗಿರಬೇಕು, ಅಥವಾ -2 ಆ್ಯಂಡ್ 3 ಎರಡು ಇಂಟೀಜರ್ಸ್ ಆಗಿರಬೇಕು. ಆ್ಯಂಡ್ q ಇಸ್ ನಾಟ್ ಈಕ್ವಲ್ ಟು 0. ವೆರಿ ವೆರಿ ಇಂಪಾರ್ಟೆಂಟ್. ಸೊ q ಅಂದರೆ ಏನು? ಡಿನಾಮಿನೇಟರ್. ಸೊ ಇಲ್ಲಿ 2, ಇಲ್ಲಿ 4, ಇಲ್ಲಿ 3. q ಜಾಗದಲ್ಲಿ 0 ಇರ್ಕೊಡ್ದು. ಯಾಕೆ? ಅಕಸ್ಮಾತ್ q ಜಾಗದಲ್ಲಿ 0 ಇದ್ದರೆ ವಿ ನೋ ದ್ಯಾಟ್ ಎನಿ ನಂಬರ್ ಡಿವೈಡೆಡ್ ಬೈ 0 ಇಸ್ ನಾಟ್ ಡಿಫೈನ್ಡ್. ಸೊ ಅದು ಇಮಿಡಿಯೇಟ್ಲಿ ರ್ಯಾಷನಲ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವ್ದು ರ್ಯಾಷನಲ್ ನಂಬರ್ ಇಲ್ಲ? ಸೊ ಫಾರ್ ಎಕ್ಸಾಂಪಲ್ ಇದು ರ್ಯಾಷನಲ್ ನಂಬರಾ? ಇಲ್ಲ, ಯಾಕಂದರೆ ಕ್ಯೂ ಜಾಗದಲ್ಲಿ 0 ಇದೆ. ಸೊ ಇಟ್ ಕ್ಯಾನ್ ನಾಟ್ ಬಿ ಅ ರ್ಯಾಷನಲ್ ನಂಬರ್. ಆ್ಯಂಡ್ ರ್ಯಾಷನಲ್ ನಂಬರ್ಸ್ನು ನಾವು ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? 1/2 ಫಾರ್ ಎಕ್ಸಾಂಪಲ್. ಸೊ ನನಗೇನು ಗೊತ್ತು? 1/2 ಇಸ್ ನಥಿಂಗ್ ಬಟ್ ಹಾಫ್ ಅಂದರೆ 0.5. ಸೊ ಇಲ್ಲಿ 0 ಇದ್ದರೆ, ಇಲ್ಲಿ 1 ಇದ್ದರೆ 1/2 ಇಸ್ ಇನ್ ಬಿಟ್ವೀನ್ 0 ಆ್ಯಂಡ್ 1, ಯಾಕಂದರೆ ಅದು 0.5. ಸೊ ಸಮ್ವೇರ್ ಇಲ್ಲಿ ಬರುತ್ತೆ. ಓಕೆ, ಸೊ ನೀವೇ ಅಬ್ಸರ್ವ್ ಮಾಡ್ಬೋದು, ಇಟ್ ಲೈಸ್ ಬಿಟ್ವೀನ್ ಎನಿ ಟು ಇಂಟೀಜರ್ಸ್. ನಂಬರ್ ಲೈನ್ ಬಗ್ಗೆ ಇನ್ನೂ ಜಾಸ್ತಿ ಇದೇ ಚಾಪ್ಟ್ರಲ್ಲಿ ಕಲ್ತ್ಕೊಳ್ಳೋಣ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟೆ ಅಷ್ಟೇ. ಸೊ ದೀಸ್ ಆರ್ ರ್ಯಾಷನಲ್ ನಂಬರ್ಸ್. ಸೊ ಓವರ್ ಆಲ್ ಸಮ್ಮರಿ ನೋಡೋಣ ಈ ನಂಬರ್ ಸಿಸ್ಟಮ್ಸ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಾವು ಏನು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ
ಈ ನಂಬರ್ ಸಿಸ್ಟಮ್ಸ್ ಮಧ್ಯಾಹ್ನ ಒಂದು ರಿಲೇಷನ್ಶಿಪ್ ಇದೆ, ಅದೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವು ನೋಡಿದ್ವಿ ನ್ಯಾಚುರಲ್ ನಂಬರ್ಸ್, ಕೌಂಟಿಂಗ್ ನಂಬರ್ಸ್. ಸೊ 1ಇಂದ ಕೌಂಟ್ ಮಾಡ್ತಾ ಇರ್ತೀವಿ, 1 2 3 4 5 6 ಆ್ಯಂಡ್ ಸೊ ಆನ್. ಹೋಲ್ ನಂಬರ್ಸ್ ಏನು? 0 ಪ್ಲಸ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಅದಕ್ಕೆ ನಾವು ಏನು ನೋಡ್ಬೋದು ಅಂದರೆ, ಹೋಲ್ ನಂಬರ್ಸ್ ದೊಡ್ಡ ಸರ್ಕಲ್ ತೊಗೊಂಡಾಗ ಅದರ ಒಳಗೆ ನ್ಯಾಚುರಲ್ ನಂಬರ್ಸು ಬರುತ್ತೆ. ಯಾಕಂದರೆ ನಾವು ಏನು ಹೇಳ್ತಾ ಇದ್ದೀವಿ, 0 ಪ್ಲಸ್ ಆಲ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟು ಇಂಟೀಜರ್ಸ್. ಸೊ ಇಂಟೀಜರ್ಸಲ್ಲಿ ಹೋಲ್ ನಂಬರ್ಸು ಇದೆ, ನ್ಯಾಚುರಲ್ ನಂಬರ್ಸು ಇದೆ, ಆ್ಯಂಡ್ ಆಲ್ ದ ನೆಗೆಟಿವ್ ನಂಬರ್ಸ್ ಇದೆ. ಆ್ಯಂಡ್ ಅದರ ಸೂಪರ್ ಸೆಟ್ ಏನು? ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸ್ ಒಳಗೆ ಏನೇನಿರುತ್ತೆ? ಇಂಟೀಜರ್ಸ್ ಇರುತ್ತೆ, ಹೋಲ್ ನಂಬರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಆ್ಯಂಡ್ ಆಲ್ ಆಫ್ ದ ಫ್ರ್ಯಾಕ್ಷನ್ಸ್ ಅಂದರೆ P/Q ಫಾರ್ಮ್ ವೇರ್ Q is not equal to 0 ಆ್ಯಂಡ್ P and Q are integers. ಸೊ ಇದು ಓವರ್ ಆಲ್ ನಮ್ಮ ನಂಬರ್ ಸಿಸ್ಟಮ್. ಸೊ ನಮಗಿವಾಗ ರ್ಯಾಷನಲ್ ನಂಬರ್ಸ್, ಇಂಟೀಜರ್ಸ್, ಹೋಲ್ ನಂಬರ್ಸ್ ಎಲ್ಲ ಗೊತ್ತು. ಸೊ ಈಚ್ ಆಫ್ ದೀಸ್ ನಂಬರ್ ಸಿಸ್ಟಮ್ಸ್ ಮೇಲೆ ಕೆಲವು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡೋಣ. ಸೊ ಕಮ್ ಲೆಟ್ಸ್ ಡಿಸ್ಕಸ್ ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ದೀಸ್ ನಂಬರ್ಸ್. ಓಕೆ, ಫಸ್ಟ್ ಪ್ರಾಪರ್ಟಿ ಏನು? ಕ್ಲೋಜರ್ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ನಾವಿವಾಗ ನಂಬರ್ ಸಿಸ್ಟಮ್ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಕ್ಲೋಜರ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಇವಾಗ ಒಂದು ಬಾಕ್ಸ್ ಈ ಥರ ಇಮ್ಯಾಜಿನ್ ಮಾಡಿ. ಓಕೆ, ಆ್ಯಂಡ್ ಇವಾಗ ಈ ಬಾಕ್ಸಲ್ಲಿ ಎಲ್ಲ ಹೋಲ್ ನಂಬರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಹೋಲ್ ನಂಬರ್ಸ್ ಅಂದರೆ ಏನು ಹೇಳಿ? 0ಇಂದ 0 1 2 3 4 ಆ್ಯಂಡ್ ಸೊ ಆನ್. ಸೊ ಜಸ್ಟ್ ಇಮ್ಯಾಜಿನ್ ಈ ಬಾಕ್ಸ್ ಇನ್ಫೈನೈಟ್ ಕೆಪಾಸಿಟಿ ಬಾಕ್ಸ್ದು ಎಲ್ಲ ಹೋಲ್ ನಂಬರ್ಸ್ ಇದೆ ಈ ಬಾಕ್ಸಲ್ಲಿ. ಓಕೆ, ಇವಾಗ ನಾನು ಹೇಳ್ತೀನಿ, ಯಾವುದಾದ್ರೂ 2 ನಂಬರ್ಸ್ ಈ ಬಾಕ್ಸಿಂದ ತೆಗೀರಿ. ಓಕೆ, ಯು ಕ್ಯಾನ್ ಟೇಕ್ ಔಟ್ ಎನಿ 2 ನಂಬರ್ಸ್ ಆ್ಯಂಡ್ ಈ 2 ನಂಬರ್ಸ್ನ ನೀವು ಆ್ಯಡ್ ಮಾಡಿದ್ರೆ ಅದರ ಸಮ್ಮು ಈ ಬಾಕ್ಸಲ್ಲಿ ಇರುತ್ತಾ ಇಲ್ವಾ? ಯೋಚನೆ ಮಾಡಿ. ಸೊ ನಾನು ಫಾರ್ ಎಕ್ಸಾಂಪಲ್ 59 ಆ್ಯಂಡ್ 1 ತೊಗೊಳ್ತೀನಿ. ಸೊ 59 ಪ್ಲಸ್ 1 ಏನಾಗುತ್ತೆ? 60. 60 ಈ ಬಾಕ್ಸಲ್ಲಿರತ್ತಾ? ಎಸ್. ಓಕೆ, ಇನ್ನು ಯಾವ ಬೇಕಾದ್ರೂ ಎಕ್ಸಾಂಪಲ್ಸ್ ತೊಗೊಳ್ಳಿ. ಈ ಬಾಕ್ಸಲ್ಲಿ ಯಾವ 2 ನಂಬರ್ಸ್ ತೊಗೊಂಡ್ಬಿಟ್ಟು ಆ್ಯಡ್ ಮಾಡಿದ್ರೂ ಕೂಡ the sum of these 2 numbers will always be in this box. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ಇದಕ್ಕೆ ನಾವು ಕ್ಲೋಜರ್ ಪ್ರಾಪರ್ಟಿ ಅಂತೀವಿ. ಸೊ ನಾನು 0 to ಇನ್ಫೈನೈಟ್ ನಂಬರ್ಸ್ ತೊಗೊಳ್ಳಿ ಅಂದಾಗ ಹೋಲ್ ನಂಬರ್ಸ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ವಿ. ಸೊ ಫಾರ್ ಹೋಲ್ ನಂಬರ್ಸ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಅಡಿಷನ್ ಯಾವಾಗಲೂ ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುತ್ತೆ. ಸೇಮ್ ಥಿಂಗ್ ಇವಾಗ ಸಬ್ಟ್ರಾಕ್ಷನ್ ಮಾಡಿ. ಓಕೆ, ಯಾವುದಾದ್ರೂ 2 ನಂಬರ್ಸ್ ಈ ಬಾಕ್ಸಿಂದ ತೆಗೀರಿ ಆ್ಯಂಡ್ ಸಬ್ಟ್ರಾಕ್ಟ್ ದ 2 ನಂಬರ್ಸ್. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಯಾವಾಗಲೂ ನಮ್ದು ಏನು ಡಿಫ್ರೆನ್ಸ್ ಇದೆಯೋ ಅದು ಈ ಬಾಕ್ಸ್ಲೇ ಇರತ್ತಾ ಇಲ್ವಾ? ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ. ಸೊ ನಾನು ಮತ್ತೆ 59 ಮತ್ತು 1 ಕೇಸ್ ತೊಗೊಂಡ್ರೆ 59 ಮೈನಸ್ 1 ಮಾಡಿದಾಗ 58 ಓಕೆ ಬಾಕ್ಸಲ್ಲೇ ಇದೆ. ಬಟ್ ನಾನು 1 ಮೈನಸ್ 59 ಮಾಡಿದ್ರೆ ಬಾಕ್ಸಲ್ಲಿ ಇರತ್ತಾ? 1 ಮೈನಸ್ 59 ಮಾಡಿದಾಗ ಮೈನಸ್ 58 ಸಿಗುತ್ತೆ. ಆ್ಯಂಡ್ ಇಸ್ ಮೈನಸ್ 58 ಇನ್ ದಿಸ್ ಬಾಕ್ಸ್? ಇಲ್ಲ, ಯಾಕಂದರೆ ಸ್ಮಾಲೆಸ್ಟ್ ನಂಬರ್ ಇಲ್ಲಿ ಯಾವ್ದು ತೊಗೊಂಡಿದ್ದೀವಿ? 0. ಸೊ ಇಲ್ಲಿ ನಮಗೇನು ಅನಿಸ್ತಿದೆ, ಓಕೆ ಫೈನ್, ಮೇ ಬಿ ಹೋಲ್ ನಂಬರ್ಸ್ ಜೊತೆ ಹೋಲ್ ನಂಬರ್ಸಲ್ಲಿ ಸಬ್ಟ್ರಾಕ್ಷನ್ ಮಾಡಿದಾಗ ಕ್ಲೋಜರ್ ಪ್ರಾಪರ್ಟಿ ಮೇ ಬಿ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತ. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕ್ಲೋಜರ್ ಪ್ರಾಪರ್ಟಿ ಅಂತ ಓದ್ತೀವಿ. ಆ್ಯಂಡ್ ಇದನ್ನು ನಾವು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ನೋಡ್ತೀವಿ. ಆ್ಯಂಡ್ 3 ಡಿಫ್ರೆಂಟ್ ನಂಬರ್ ಸಿಸ್ಟಮ್ಸ್ ನೋಡ್ತೀವಿ, ಫಾರ್ ಹೋಲ್ ನಂಬರ್ಸ್, ಫಾರ್ ಇಂಟೀಜರ್ಸ್ ಆ್ಯಂಡ್ ಫಾರ್ ರ್ಯಾಷನಲ್ ನಂಬರ್ಸ್. ಓಕೆ, ಸೊ ನಾನು ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಮಾಡ್ತಾಯಿದ್ದೀನಿ ಸೊ ದಟ್ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಕ್ಲೋಜರ್ ಪ್ರಾಪರ್ಟಿ ಫಾರ್ ಹೋಲ್ ನಂಬರ್ಸ್. ಆ್ಯಂಡ್ ಹೋಲ್ ನಂಬರ್ಸಲ್ಲಿ 4 ಡಿಫ್ರೆಂಟ್ ಅರಿಥ್ಮೆಟಿಕ್ ಆಪ್ರೇಷನ್ಸ್ ತೊಡ್ತೀವಿ, ವಿಚ್ ಇಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಆಪರೇಷನ್ ಅಂದರೆ ವಿಚ್ ಡಿಫ್ರೆಂಟ್ ಕೈಂಡ್ ಆಫ್ ಅರಿಥ್ಮೆಟಿಕ್ ಆಪ್ರೇಷನ್ ಫಾರ್ಮ್ ಮಾಡ್ತಿರೋದು. ಅದಾದಮೇಲೆ ಕೆಲವು ಎಕ್ಸಾಂಪಲ್ಸ್ ನೋಡೋಣ ಈಚ್ ಕ್ವೆಶನ್ಗೆ ಅಥವಾ ಈಚ್ ಆಪ್ರೇಷನ್ಗೆ. ಅದಾದಮೇಲೆ ಫೈನಲ್ ಕನ್ಕ್ಲೂಷನ್ ಅಂದರೆ ರಿಮಾರ್ಕ್ಸ್ ಏನು ಅಂತ ನೋಡೋಣ. ಸೊ ಅಡಿಷನ್ ತೊಗೊಂಡಾಗ ನಾನು ಆಗಲೇ ಡಿಸ್ಕಸ್ ಮಾಡಿದೆ, ಎನಿ 2 ನಂಬರ್ಸ್, ಎನಿ 2 ಹೋಲ್ ನಂಬರ್ಸ್ ತೊಗೊಂಡಾಗ ಅದನ್ನು ಆ್ಯಡ್ ಮಾಡಿದಾಗ ಅದರ ಸಮ್ ಏನಿದೆಯೋ ಇಲ್ಲಿ, ಇಸ್ ದ್ಯಾಟ್ ಆಲ್ಸೋ ಅ ಹೋಲ್ ನಂಬರ್? ಎಸ್. ಸೊ 2 + 5 ಮಾಡಿದಾಗ 7. 2 ಹೋಲ್ ನಂಬರೇ, 5 ಹೋಲ್ ನಂಬರೇ, 7 ಇಸ್ ಆಲ್ಸೋ ಅ ಹೋಲ್ ನಂಬರ್. ಇನ್ಯಾವುದಾದ್ರೂ 2 ಹೋಲ್ ನಂಬರ್ಸ್ ತೊಗೊಳ್ಳೋಣ, 3 ಆ್ಯಂಡ್ 0. ಸೊ 3 + 0 ಆ್ಯಡ್ ಮಾಡಿದಾಗಲೂ ಅಷ್ಟೇ 3 ಸಿಗುತ್ತೆ, ವಿಚ್ ಇಸ್ ಆಲ್ಸೋ ಅ ಹೋಲ್ ನಂಬರ್. ಸೊ ಏನು ಹೇಳ್ತೀವಿ? ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಕ್ಲೋಜರ್ ಪ್ರಾಪರ್ಟಿ ಅದಕ್ಕೆ ಕ್ಲೋಸ್ಡ್. ಈ ಟರ್ಮಿನಾಲಜಿ ನಾವು ಕಟ್ಕೊಳ್ಬೇಕು. ಇನ್ ಜನರಲ್ ನಾವು ಏನು ಹೇಳ್ಬೋದು? ಫಾರ್ ಎನಿ 2 ಹೋಲ್ ನಂಬರ್ಸ್ A ಆ್ಯಂಡ್ B, ಯಾವುದಾದ್ರೂ 2 ಹೋಲ್ ನಂಬರ್ಸ್ A ಆ್ಯಂಡ್ B, A plus B always gives us a whole number. So A plus B ಏನು? A plus B is nothing but the sum. 7 ಆಗಿರ್ಬೋದು, 3 ಆಗಿರ್ಬೋದು. This sum is also always a whole number. So ಇದಕ್ಕೆ ನಾವು ಕ್ಲೋಜರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಸಬ್ಟ್ರಾಕ್ಷನ್ ನೋಡೋಣ. ಸೇಮ್ ಹೋಲ್ ನಂಬರ್ಸ್ ಕನ್ಸಿಡರ್ ಮಾಡೋಣ. ಸೊ ನಾನಿವಾಗ 2 + 5 ತೊಗೊಂಡಿದ್ದೆ ಅಲ್ಲ, ಸೊ ನಾನಿವಾಗ 2 - 5 ತೊಗೊಳ್ತೀನಿ. 2 - 5 ಮಾಡಿದಾಗ ಎಷ್ಟು ಸಿಗುತ್ತೆ? -3 ಸಿಗುತ್ತೆ. ಓಕೆ, -3 is that a whole number?
ನೋ, ಯಾಕಂದರೆ ನಮಗೆ ಗೊತ್ತು ಹೋಲ್ ನಂಬರ್ಸ್ 0ಇಂದ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ನಂಬರ್ಸ್ ಹೋಲ್ ನಂಬರ್ಸಲ್ಲಿ ಇಲ್ಲ. ಸೊ ಇಲ್ಲಿ ನನಗೆ ಒಂದು ಕೇಸ್ ಸಿಕ್ತು ವೇರ್ 2 ಹೋಲ್ ನಂಬರ್ಸ್ ತೊಗೊಂಡ್ಬಿಟ್ಟು ಸಬ್ಟ್ರ್ಯಾಕ್ಟ್ ಮಾಡಿದಾಗ ರಿಸಲ್ಟ್ ಏನಿತ್ತೋ ಅದು ಹೋಲ್ ನಂಬರ್ ಇರಲಿಲ್ಲ. ಸೊ even if we get just one example where the condition is not satisfied, ಆವಾಗ ನಾವೇನು ಹೇಳ್ತೀವಿ, ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ಸೊ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ಹೇಳೋದಕ್ಕೆ ನಾವು ಏನು ನೋಡಬೇಕು, ಎವ್ರಿ ಸಿಂಗಲ್ ಹೋಲ್ ನಂಬರ್ ಆ್ಯಡ್ ಮಾಡಿದಾಗ ಹೋಲ್ ನಂಬರೇ ಸಿಕ್ಕತ್ತೆ ಸಮ್ ಅಂತ ಇದ್ದರೆ ಮಾತ್ರ ವಿ ಕ್ಯಾನ್ ಸೇ ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಬಟ್ ಡಿಸ್ಪ್ರೂವ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್ ಆ ಥರ ಹೇಳಬೇಕು ಅಂದರೆ ವಿ ಜಸ್ಟ್ ನೀಡ್ ಒನ್ ಎಕ್ಸಾಂಪಲ್. ಆ ಒನ್ ಎಕ್ಸಾಂಪಲ್ಗೆ ಅಕಸ್ಮಾತ್ ಸ್ಯಾಟಿಸ್ಫೈ ಆಗದೋದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ದಟ್ ಪರ್ಟಿಕ್ಯುಲರ್ ಆಪರೇಷನ್. ಸೊ ಇದರಲ್ಲಿ ಈ ಕೇಸ್ ಸಿಕ್ತು. ನೀವು ಆನ್ ಯೋರ್ ಓನ್ ಯು ಕ್ಯಾನ್ ಆಲ್ಸೋ ಥಿಂಕ್ ಆಫ್ ಅದರ್ ಕೇಸಸ್ ವೇರ್ ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ಇನ್ನೇನು ತೊಗೊಳ್ಬೋದು, 1 - 3 ತೊಗೊಳ್ಬೋದು, 102 - 505 ತೊಗೊಳ್ಬೋದು. ಇದರಲ್ಲೆಲ್ಲ ನಾವೇನು ನೋಡ್ತೀವಿ, ದ ಡಿಫರೆನ್ಸ್ ಈಸ್ ನಾಟ್ ಅ ಹೋಲ್ ನಂಬರ್, ದೇರ್ ಫಾರ್ whole numbers are not closed under subtraction. Okay. In case of multiplication ಅಲ್ಲಿ ಏನು 2 whole numbers ಮತ್ತೆ ತೊಳ್ತಾ ಇವಿ. ಸೊ ಫಾರ್ ಪ್ರೀವಿಯಸ್ ಇದು ಏನು ನೋಡಿದ್ವಿ, ಸಬ್ಟ್ರಾಕ್ಷನ್ಗೆ ಫಾರ್ ಎನಿ 2 numbers a and b, a minus b is not always a whole number. ಅದಕ್ಕೆ ನಾವು ಏನು ಹೇಳ್ತೀವಿ, whole numbers are not closed under subtraction ಅಂತ. ಓಕೆ, ಮಲ್ಟಿಪ್ಲಿಕೇಷನಲ್ಲಿ ಏನು, ಎನಿ 2 whole numbers a and b ತೊಗೊಳ್ತೀವಿ ಆ್ಯಂಡ್ a ಮತ್ತು b ಮಲ್ಟಿಪ್ಲೈ ಮಾಡಿದಾಗ ಇಸ್ ದ ಪ್ರಾಡಕ್ಟ್ ಆಲ್ವೇಸ್ ಅ ಹೋಲ್ ನಂಬರ್. ಅಕಸ್ಮಾತ್ ಎಸ್ ಅಂದರೆ ದೆನ್ ವಿ ಸೇ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್, ಇಲ್ಲ ಅಂದರೆ ಇಟ್ಸ್ ನಾಟ್. ಸೊ ನೀವೇ ಟ್ರೈ ಮಾಡ್ಬೋದು, ಯು ಕ್ಯಾನ್ ಟ್ರೈ ವೇರಿಯಸ್ ಡಿಫ್ರೆಂಟ್ ಕಾಂಬಿನೇಷನ್ಸ್. ಆ ಜಾರ್ ಎಕ್ಸಾಂಪಲನ್ನು ತೊಗೊಳ್ಬೋದು. ಎನಿ 2 ಹೋಲ್ ನಂಬರ್ಸ್ ಕನ್ಸಿಡರ್ ಮಾಡಿದಾಗ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಇಸ್ ಆಲ್ವೇಸ್ ಆಲ್ಸೋ ಅ ಹೋಲ್ ನಂಬರ್. ಸೊ ಯಾವುದಾದ್ರೂ 2 ನಂಬರ್ಸ್ ಎ ಆ್ಯಂಡ್ ಬಿ ತೊಗೊಂಡಾಗ a into b is also a whole number. ಹಂಗೆ ಅರ್ಥ ಮಾಡ್ಕೊಳ್ಬೇಕು. ಈ ಕೇಸಲ್ಲಿ ದಿಸ್ ಇಸ್ ನಾಟ್ ಆಲ್ವೇಸ್ ಟ್ರೂ. ಡಿವಿಷನ್ಗೆ ಏನಾಗಿರ್ಬೋದು, ಬೇಕಾದ್ರೆ ನೀವು ಪಾಸ್ ಮಾಡಿಬಿಟ್ಟು ನೀವೇ ಯೋಚನೆ ಮಾಡಿ. ಡಿವಿಷನಲ್ಲಿ ಏನಾಗುತ್ತೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ 4 and 2 ತೊಗೊಳ್ಳೋಣ. ಓಕೆ, 4 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 4 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಗೊತ್ತು 2 ಸಿಗುತ್ತೆ. ಇಸ್ ದ್ಯಾಟ್ ಅ ಹೋಲ್ ನಂಬರ್? ಎಸ್. ಅಥವಾ ನಾನು 12 ಡಿವೈಡೆಡ್ ಬೈ 3 ಮಾಡ್ತೀನಿ, ಆವಾಗ ಎಷ್ಟು ಸಿಗುತ್ತೆ, ಕೋಶಂಟ್ 4 ಅಂತ ಸಿಗುತ್ತೆ. ದ್ಯಾಟ್ ಈಸ್ ಆಲ್ಸೋ ಅ ಹೋಲ್ ನಂಬರ್. ಬಟ್ ಜಸ್ಟ್ ಬಿಕಾಸ್ ನನಗೆ 1-2 ಕೇಸಸಲ್ಲಿ ಹೋಲ್ ನಂಬರ್ ಸಿಕ್ತು, ಸೊ ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದೇರ್ ಆರ್ ಮೆನಿ ಕೇಸಸ್ ವೇರ್ 2 ಹೋಲ್ ನಂಬರ್ಸ್ ತೊಗೊಂಡ್ಬಿಟ್ಟು ಡಿವೈಡ್ ಮಾಡಿದಾಗ ನಮಗೆ ಹೋಲ್ ನಂಬರ್ ಆನ್ಸರ್ ಸಿಕ್ಕಲ್ಲ. ಆ ಥರ ಯಾವ ಕೇಸಸ್ ಇದೆ, ಸಪೋಸ್ ಐ ಟೇಕ್ 2 and 5. 2 ಡಿವೈಡೆಡ್ ಬೈ 5 ಮಾಡಿದಾಗ ಏನಾಗುತ್ತೆ, ನನಗೆ ಫ್ರ್ಯಾಕ್ಷನಲ್ ನಂಬರ್ ಸಿಗುತ್ತೆ, ಅಂದರೆ 2/5 ಸಿಗುತ್ತೆ, ವಿಚ್ ಇಸ್ ಅ ಡೆಸಿಮಲ್ ಕನ್ವರ್ಟ್ ಆಗುತ್ತೆ. ಅಥವಾ 1 and 2 ತೊಗೊಂಡ್ರೆ 1 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ ಗೊತ್ತು 0.5 ಅಂತ. ಆರ್ ದೀಸ್ ಹೋಲ್ ನಂಬರ್ಸ್? ಇಲ್ಲ, ನಾವು ಆಗಲೇ ನೋಡಿದ್ವಿ ದೀಸ್ ಆರ್ ರ್ಯಾಷನಲ್ ನಂಬರ್ಸ್. ಸೊ ಯಾವುದಾದ್ರೂ ಅಟ್ಲೀಸ್ಟ್ ಒನ್ ಸಚ್ ಎಕ್ಸಾಂಪಲ್ ಇದ್ದರೆ ವೆರ್ ಇಟ್ ಡಸ್ ನಾಟ್ ಹೋಲ್ಡ್ ಟ್ರೂ, ಆವಾಗ ನಾವೇನು ಹೇಳ್ತೀವಿ, ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತ. ಓಕೆ, ಸೊ ಓವರ್ ಆಲ್ ಹೋಲ್ ನಂಬರ್ಸ್ ಪ್ರಾಪರ್ಟಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ನೋಡಿದಾಗ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಷನ್ಗೆ ದೇ ಆರ್ ಕ್ಲೋಸ್ಡ್, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ಗೆ ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್. ಓಕೆ, ಸೊ ನೆಕ್ಸ್ಟ್ ನಾವು ಇವಾಗ ಏನು ನೋಡ್ತೀವಿ, ನಾವಿವಾಗ ಸೇಮ್ ಥಿಂಗ್ ಇಂಟೀಜರ್ಸ್ಗೆ ಮಾಡೋಣ. ಓಕೆ, ಸೊ ಇವಾಗ ಇಂಟೀಜರ್ಸಲ್ಲಿ ಲೆಟ್ಸ್ ಗೋ ಬ್ಯಾಕ್ ಟು ಆರ್ ಜಾರ್ ಎಕ್ಸಾಂಪಲ್. ಆಯಿತಾ, ಆ ಜಾರ್ ಏನು ತೊಗೊಂಡ್ವೋ ಈ ಸಲ ಹೋಲ್ ನಂಬರ್ಸ್ ಬದಲಾಗಿ ಎಲ್ಲ ಇಂಟೀಜರ್ಸ್ ಹಾಕೋಣ. ಆ ಜಾರ್ಲಿ ಎಲ್ಲ ಇಂಟೀಜರ್ಸ್ ಅಂದರೆ ಏನು, ಆಲ್ ದ ನೆಗೆಟಿವ್ ನಂಬರ್ಸ್ 0 ಆ್ಯಂಡ್ ಆಲ್ ದ ಪಾಸಿಟಿವ್ ನಂಬರ್ಸ್. ನಾನು ಯಾವುದಾದ್ರೂ 2 ಇಂಟೀಜರ್ಸನ್ನು ಪಿಕ್ ಮಾಡ್ತೀನಿ, ಎ ಆ್ಯಂಡ್ ಬಿ. ಈ 2 ಇಂಟೀಜರ್ಸ್ ಪಿಕ್ ಮಾಡಿದ್ಮೇಲೆ ಐ ವಿಲ್ ಆ್ಯಡ್ ದೀಸ್ 2 ಇಂಟೀಜರ್ಸ್. ಇಫ್ ಐ ಆ್ಯಡ್ ದೀಸ್ 2 ಇಂಟೀಜರ್ಸ್, ನಮಗೆ ಸಮ್ ಯಾವಾಗಲೂ ಇಂಟೀಜರೇ ಸಿಗತ್ತಾ ಇಲ್ವಾ? ಸೊ ಬಿ ವೆರಿ ಕೇರ್ಫುಲ್ ಆಯ್ತಾ. ಇಂಟೀಜರ್ಸ್ ಮಾಡ್ತಿರೋದ್ರಿಂದ ನಾನು ಎನೂ ಇಂಟೀಜರ್ ಇರಬೇಕು, ಬಿನೂ ಇಂಟೀಜರ್ ಇರಬೇಕು, ಆ್ಯಂಡ್ a + b ಶುಡ್ ಆಲ್ಸೋ ಬಿ ಎನ್ ಇಂಟೀಜರ್. ಇಫ್ ಫಾರ್ ಎವ್ರಿ 2 ಇಂಟೀಜರ್ಸ್ ಆ್ಯಡ್ ಮಾಡಿದಾಗ ಇಂಟೀಜರೇ ಸಿಕ್ತರೆ ದೆನ್ ವಿ ಸೇ ದೇ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಸೊ ನೀವು ಎಷ್ಟು ಬೇಕಾದ್ರೂ ಎಕ್ಸಾಂಪಲ್ಸ್ ಟ್ರೈ ಮಾಡಿ. ಸೊ ನಾನಿಲ್ಲಿ ಏನು ತೊಗೊಂಡಿನಿ, -2 + 5. -2 ಏನು ಸಬ್ಟ್ರಾಕ್ಟ್ ಮಾಡ್ತಾ ಇರಾಕ ಇಲ್ಲ, -2 ಇಸ್ ಅನ್ ಇಂಟೀಜರ್ ಅಲ್ಲ, ಸೊ -2 ತೊಗೊಳ್ತಾ ಇನಿ ಆ್ಯಸ್ ಅನ್ ಇಂಟೀಜರ್ ಇಟ್ ಸೆಲ್ಫ್. ಎ ಜಾಗದಲ್ಲಿ -2 ಹಾಕ್ತಾ ಇನಿ, +5 ಮಾಡ್ತಾ ಇನಿ. -2 + 5 ಎಷ್ಟು, 3. ಓಕೆ, ಇಸ್ 3 ಅನ್ ಇಂಟೀಜರ್? ಎಸ್. 0ನೂ ಆ್ಯಡ್ ಮಾಡಿಬಿಟ್ಟು ಟ್ರೈ ಮಾಡೋಣ. 3 + 0 ಮಾಡಿದಾಗ ಎಷ್ಟು ಸಿಗುತ್ತೆ, 3ನೇ ಸಿಗುತ್ತೆ. ಈವನ್ ಇಫ್ ಐ ಟೇಕ್ 2 ನೆಗೆಟಿವ್ ನಂಬರ್, ಸಪೋಸ್ -2 + -3 ಮಾಡ್ತೀನಿ, ಇಲ್ಲಿ ಎಷ್ಟು ಸಿಗುತ್ತೆ, -5 ಸಿಗುತ್ತೆ. Is -5 an integer? Yes. So for any 2 integers a, b, if a
ಪ್ಲಸ್ ಬಿ ಇಸ್ ಆಲ್ಸೋ ಆ್ಯನ್ ಇಂಟೀಜರ್, ಅವಾಗ ಏನು ಹೇಳ್ತೀವಿ, ಇಂಟೀಜರ್ಸ್ ಆರ್ ಕ್ಲೋಸ್ ಅಂಡರ್ ಅಡಿಷನ್. ಸಿಂಪಲ್. ನೆಕ್ಸ್ಟ್ ಇವಾಗ ಸಬ್ಟ್ರಾಕ್ಷನ್ ಮಾಡೋಣ. ಸಬ್ಟ್ರಾಕ್ಷನಲ್ಲಿ ಏನಾಗುತ್ತೆ, ಸೇಮ್ ಜಾರ್ ತೊಗೊಳ್ಳೋಣ. ಜಾರಲ್ಲಿ ಆಲ್ ದಿ ಇಂಟೀಜರ್ಸ್ ಆರ್ ದೇರ್. ಟೂ ಡಿಫ್ರೆಂಟ್ ಇಂಟೀಜರ್ಸ್ ತೊಗೊಳ್ಳೋಣ, ಎ ಆ್ಯಂಡ್ ಬಿ. ಆ್ಯಂಡ್ ಇವಾಗ ಎ ಮೈನಸ್ ಬಿ ಮಾಡಬೇಕು. ಎ ಮೈನಸ್ ಬಿ ಮಾಡಿದಾಗ ಇಫ್ ದ ಡಿಫರೆನ್ಸ್ ಇಸ್ ಆಲ್ವೇಸ್ ಆಲ್ಸೋ ಆ್ಯನ್ ಇಂಟೀಜರ್, ಅವಾಗ ವಿ ಸೇ ಇಟ್ಸ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ಪ್ರೀವಿಯಸ್ಲಿ ನಾವು ಏನು ನೋಡಿದ್ವಿ, ಟೂ ನಂಬರ್ಸನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನೆಗೆಟಿವ್ ನಂಬರ್ಸ್ ಸಿಗೋಕ್ಕೆ ಶುರು ಆಯಿತು. ಆ್ಯಂಡ್ ಹೋಲ್ ನಂಬರ್ಸಲ್ಲಿ ನೆಗೆಟಿವ್ ನಂಬರ್ಸ್ ಅಂತೂ ಇಲ್ಲ. ಇಲ್ಲಿ ಏನಾಗ್ತಿದೆ, ಯಾವ ಟೂ ನಂಬರ್ಸ್ ಸಬ್ಟ್ರಾಕ್ಟ್ ಮಾಡಿದ್ರು ಸರಿ, ವಿ ಈದರ್ ಗೆಟ್ ಅ ಪಾಸಿಟಿವ್ ನಂಬರ್ ಅಥವಾ ಝೀರೋ ಅಥವಾ ನೆಗೆಟಿವ್ ನಂಬರ್ ಇನ್ ಕೇಸ್ ಆಫ್ ಇಂಟೀಜರ್ಸ್. ಆ್ಯಂಡ್ ಆಲ್ ದೀಸ್ ನೆಗೆಟಿವ್ ನಂಬರ್ಸ್ ಆರ್ ಆಲ್ಸೋ ಇಂಟೀಜರ್ಸ್. ಸೊ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ -2 -5 ತೊಗೊಂಡಿವಿ. ಓಕೆ, ಸೊ -2 ಇಸ್ ನನ್ನ ಎ, ಬಿ ಜಾಗದಲ್ಲಿ 5 ತೊಗೊಂಡಿನಿ ಆ್ಯಂಡ್ ಮೈನಸ್ ಆಪ್ರೇಷನ್ ಹಾಕ್ತಾಯಿನಿ. ಓಕೆ, ಎಷ್ಟು ಸಿಗ್ತಿದೆ, -2 -5 ಮಾಡಿದಾಗ -7 ಸಿಗುತ್ತೆ. ಸಿಮಿಲರ್ಲಿ 0 ಇಂದ 4 ಸಬ್ಟ್ರಾಕ್ಟ್ ಮಾಡಿದ್ರೆ -4 ಸಿಗುತ್ತೆ. ಇಸ್ -4 ಅನ್ ಇಂಟೀಜರ್? ಎಸ್. ಇಸ್ -7 ಅನ್ ಇಂಟೀಜರ್? ಎಸ್. ಸೊ ನೀವು ಯಾವ ಎಕ್ಸಾಂಪಲ್ ಬೇಕಾದರೂ ತೊಗೊಳ್ಬೋದು. ಯು ವಿಲ್ ಸಿ ದ್ಯಾಟ್ ಫಾರ್ ಎನಿ ಟೂ ಇಂಟೀಜರ್ಸ್ ಎ ಆ್ಯಂಡ್ ಬಿ, ಎ ಮೈನಸ್ ಬಿ ಇಸ್ ಆಲ್ಸೋ ಆಲ್ವೇಸ್ ಆ್ಯನ್ ಇಂಟೀಜರ್. ಸೊ ಅಥವಾ ಏನು ಹೇಳ್ಬೋದು, ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಕೇಸ್ ನೋಡೋಣ. ಮಲ್ಟಿಪ್ಲಿಕೇಶನಲ್ಲಿ ಏನು, ಜಾರ್ ಎಕ್ಸಾಂಪಲೇ ಮತ್ತೆ ತೊಗೊಳ್ಬೋದು. ಪಿಕ್ ಎನಿ ಇಂಟೀಜರ್ ಎ, ಪಿಕ್ ಎನಿ ಇಂಟೀಜರ್ ಬಿ, ಡೂ ಎ ಇಂಟು ಬಿ. ಎ ಇಂಟು ಬಿ ಮಾಡಿದಾಗ ಇಸ್ ಆರ್ ಪ್ರಾಡಕ್ಟ್ ಆಲ್ಸೋ ಎನ್ ಇಂಟೀಜರ್? ಎಸ್. ಯಾವ ಎಕ್ಸಾಂಪಲ್ಸ್ ಬೇಕಾದ್ರೂ ಮತ್ತೆ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2 × 5 ಮಾಡಿದ್ರೆ 10 ಸಿಗುತ್ತೆ. ಇದು ಇಂಟೀಜರಾ? ಎಸ್. -2 × 5 ಮಾಡ್ತೀನಿ, ಏನು ಪ್ರಾಡಕ್ಟ್ ಸಿಗುತ್ತೆ, -10. ಇಸ್ -10 ಎನ್ ಇಂಟೀಜರ್? ಎಸ್. ಅಥವಾ 2 × -5 ಮಾಡ್ತೀನಿ, ಅವಾಗಲೂ -10, ದಟ್ ಈಸ್ ಆಲ್ಸೋ ಕರೆಕ್ಟ್. -2 × -5 ಅವಾಗ +10 ಪ್ರಾಡಕ್ಟ್ ಸಿಗುತ್ತೆ, ದಟ್ಸ್ ಆಲ್ಸೋ ಎನ್ ಇಂಟೀಜರ್. 0 ಎಕ್ಸಾಂಪಲ್ ತೊಗೊಳ್ಳೋಣ. ನಾನು 3 × 0 ಮಾಡಿದ್ರೆ 0 ಸಿಗುತ್ತೆ ಆನ್ಸರ್. ಆ್ಯಂಡ್ ಇಸ್ 0 ಎನ್ ಇಂಟೀಜರ್? ಎಸ್. ಸೊ ಫಾರ್ ಎನಿ ಸಚ್ ಎಕ್ಸಾಂಪಲ್ ವಿಲ್ ಸಿ ದಟ್ ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಡಿವಿಷನಲ್ಲಿ ಏನಾಗ್ಬೋದು, ನೀವೇ ಯೋಚನೆ ಮಾಡಿ. ಯಾವುದಾದ್ರೂ 2 ನಂಬರ್ಸ್ ತೊಗೊಳ್ಳಿ, ಎನಿ ಆ ಜಾರನೇ ಎಕ್ಸಾಂಪಲ್ ತೊಗೊಳ್ಳೋಣ. ಟೇಕ್ ಅನ್ ಇಂಟೀಜರ್ ಎ, ಟೇಕ್ ಅನ್ ಇಂಟೀಜರ್ ಬಿ, ಡಿವೈಡ್ ಮಾಡಿ. ನಾವು ಡಿವೈಡ್ ಮಾಡಿದ್ಮೇಲೆ ವಿಲ್ ವಿ ಗೆಟ್ ಕೋಶಂಟ್ ಆಲ್ಸೋ ಆ್ಯಸ್ ಎನ್ ಇಂಟೀಜರ್ ಆರ್ ನಾಟ್? ಸೊ ನಾನು ಫಾರ್ ಎಕ್ಸಾಂಪಲ್ -10 ತೊಗೊಳ್ತೀನಿ ಆ್ಯಂಡ್ 2 ತೊಗೊಳ್ತೀನಿ. ಸೊ -10 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಸಿಗುತ್ತೆ, ನನಗೆ -5 ಅಂತ ಸಿಗುತ್ತೆ. ಇಸ್ -5 ಎನ್ ಇಂಟೀಜರ್? ಎಸ್. ಬಟ್ ಆರ್ ದೇರ್ ಎನಿ ಕೇಸಸ್ ವೇರ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ? ನೋಡೋಣ. ಓಕೆ, ಸೇಮ್ ಎಕ್ಸಾಂಪಲ್ ಆಸ್ ಲಾಸ್ಟ್ ಟೈಮ್ ಅಲ್ಲ. ಲಾಸ್ಟ್ ಟೈಮ್ ನಾನು ಏನು ತೊಗೊಂಡೆ, 2 ಆ್ಯಂಡ್ 5 ತೊಗೊಂಡೆ. 2 ಡಿವೈಡೆಡ್ ಬೈ 5 ಮಾಡಿದಾಗ ಏನು ಸಿಕ್ತು, 2/5 ವಿಚ್ ಇಸ್ ಅ ಫ್ರ್ಯಾಕ್ಷನ್. P/Q ಫಾರ್ಮಲ್ಲಿದೆ. ಆ್ಯಂಡ್ P/Q ಫಾರ್ಮ್ ಏನು, ನಾವು ಇವಾಗಲೂ ನೋಡಿದ್ವಿ, ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಆರ್ ರ್ಯಾಷನಲ್ ನಂಬರ್ಸ್ ಇಂಟೀಜರ್ಸ್? ನೋ. ಸೊ ಅದಕ್ಕೆ ಏನು ನೋಡ್ಬೋದು, 2/5 ನೋಡ್ಬೋದು, 1/2 ನೋಡ್ಬೋದು. ಎನಿ ಸಾರ್ಟ್ ಆಫ್ P/Q ಫಾರ್ಮ್ ಸಿಕ್ಕಿದಾಗ ನಮಗೆ ವಿ ನೋ ದಟ್ ಇಟ್ಸ್ ನಾಟ್ ಎನ್ ಇಂಟೀಜರ್. ಬೇಕಾದರೆ -1/2 ನೋಡ್ಬೋದು ಅಥವಾ -2/5 ನೋಡ್ಬೋದು. ದೀಸ್ ಆರ್ ಆಲ್ ನಾಟ್ ಇಂಟೀಜರ್ಸ್. ದೇರ್ ಫಾರ್ ನಾವೇನು ಹೇಳಿದ್ವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು, ಈವನ್ ಒನ್ ಎಕ್ಸಾಂಪಲ್ ಇಸ್ ಎನಫ್ ಟು ಡಿಸ್ಪ್ರೂವ್ ಅ ಕಂಡೀಷನ್. ಸೊ ಏನು ಹೇಳ್ತಾ ಇದ್ದೀವಿ, ಫಾರ್ ಇಂಟೀಜರ್ಸ್ 2 ಆ್ಯಂಡ್ 5, 2 ಡಿವೈಡೆಡ್ ಬೈ 5 ಮಾಡಿದಾಗ ಇಟ್ಸ್ ನಾಟ್ ಎನ್ ಇಂಟೀಜರ್. ದೇರ್ ಫಾರ್ ಇಂಟೀಜರ್ಸ್ ಆರ್ ನಾಟ್ ಕ್ಲೋಸ್ ಅಂಡರ್ ಡಿವಿಷನ್. ಇವಾಗ ನಾವು ಹೋಲ್ ನಂಬರ್ಸಿಗೆ ನೋಡಿದ್ವಿ, ಇಂಟೀಜರ್ಸಿಗೆ ನೋಡಿದ್ವಿ. ಇವಾಗ ನಾವು ರ್ಯಾಷನಲ್ ನಂಬರ್ಸಿಗೆ ನೋಡ್ತೀವಿ. ರ್ಯಾಷನಲ್ ನಂಬರ್ ಶಾರ್ಟಲ್ಲಿ ನಾನು RN ಅಂತ ಹಾಕಿನೆಲ್ಲ ಕಡೆ. ರ್ಯಾಷನಲ್ ನಂಬರ್ಸ್ ಜಾರ್ ಎಕ್ಸಾಂಪಲೇ ನೋಡಿದ್ರೆ ಎನಿ 2 ರ್ಯಾಷನಲ್ ನಂಬರ್ಸ್ ಎ ಆ್ಯಂಡ್ ಬಿ ಪಿಕ್ ಮಾಡಿದಾಗ ಅದರ ಸಮ್ ರ್ಯಾಷನಲ್ ನಂಬರಾ ಇಲ್ವಾ ಅಂತ ನೋಡಬೇಕು. ಸೊ ನಾನು ಜಸ್ಟ್ ಸಮ್ ಎಕ್ಸಾಂಪಲ್ಸ್ ತೊಗೊಂಡಿನಿ. ನೀವು ನಿಮ್ಗೆ ಬೇಕಾಗಿರೋ ಎಕ್ಸಾಂಪಲ್ಸ್ ಟ್ರೈ ಮಾಡಿ, ಬುಕ್ಕಲ್ಲಿ ಬರ್ಕೊಳ್ಳಿ ಆ್ಯಂಡ್ ಸಿ ಸಮ್ ವೆದರ್ ಇಟ್ಸ್ ಅ ರ್ಯಾಷನಲ್ ನಂಬರ್ ಆರ್ ನಾಟ್. ಸೊ ನಾನು ಇಲ್ಲಿ ತೊಗೊಂಡಿರೋದು -2/3 + 4/7. ಹೇಗೆ ಸಾಲ್ವ್ ಮಾಡ್ತೀರಾ, ನಾವು LCM ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಬೇಕಲ್ಲ. LCM ಏನು, 21. 3 × 7 ಮಾಡಿಬಿಟ್ಟು 21 ಸಿಗುತ್ತೆ. ಸೊ -2 × 3 ಮಾಡಬೇಕು, ಪ್ಲಸ್ 4 × -2 × 7 ಮಾಡಬೇಕು ಆ್ಯಂಡ್ 4 × 3 ಮಾಡಬೇಕು. ಓಕೆ, ಸೊ ಇಲ್ಲಿ ಎಷ್ಟು ಸಿಗುತ್ತೆ, -14 + 12 ಡಿವೈಡೆಡ್ ಬೈ 21. ಸೊ -14 + 12 ಅಂದರೆ -2 ಡಿವೈಡೆಡ್ ಬೈ 21. ಸೊ ಅದು ನನ್ನ ಸಮ್. ಸೊ -2/3 ನಂದು ಎ, ಇಲ್ಲಿ ಬಿ ಜಾಗದಲ್ಲಿ 4/7 ಆ್ಯಂಡ್ ಸಮ್ ಎಷ್ಟು ಸಿಗ್ತದೆ, -2/21 ವಿಚ್ ಇಸ್ A + B. ಇದು ರ್ಯಾಷನಲ್ ನಂಬರೇ, ಇದು ರ್ಯಾಷನಲ್ ನಂಬರೇ ಆ್ಯಂಡ್ ದಿಸ್ ಇಸ್ ಆಲ್ಸೋ ರ್ಯಾಷನಲ್ ನಂಬರ್. ಸಿಮಿಲರ್ಲಿ ಯಾವುದಾದ್ರೂ ನಂಬರಿಗೆ 0 ಆ್ಯಡ್ ಮಾಡಿದ್ರೆ ಅದೇ ನಂಬರ್ ವಾಪಸ್ ಸಿಗುತ್ತೆ. ಸೊ 3/11 + 0 ಮಾಡಿದಾಗ 3/11 ಸಿಕ್ತು. ಎನಿ 2 ರ್ಯಾಷನಲ್ ನಂಬರ್ಸ್ ತೊಗೊಂಡ್ಬಿಟ್ಟು ಆ್ಯಡ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ಸೊ ದಟ್ಸ್ ವೈ ವಿ ಸೇ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್
ಅಡಿಷನ್. ಇವಾಗ ಸಬ್ಟ್ರಾಕ್ಷನ್ಗೆ ನೋಡೋಣ. ವೆನ್ ವಿ ಟೇಕ್ ಸಬ್ಟ್ರಾಕ್ಷನ್, ಎರಡು ರ್ಯಾಷನಲ್ ನಂಬರ್ ತೊಗೊಂಡ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಿದ್ರೂ ಕೂಡ ನಮಗೆ ಯಾವಾಗಲೂ ರಿಸಲ್ಟು ರ್ಯಾಷನಲ್ ನಂಬರೇ ಸಿಗುತ್ತೆ. ಯಾಕಂದರೆ ಇಫ್ ಯು ಟೇಕ್ ಎನಿ ಸಚ್ ಎಕ್ಸಾಂಪಲ್, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಆಲ್ ಆಫ್ ದೀಸ್ ಡಿಫರೆನ್ಸಸ್ ಆಲ್ಸೋ ಕಮ್ ಅಂಡರ್ ದ ಸಿಸ್ಟಮ್ ಆಫ್ ರ್ಯಾಷನಲ್ ನಂಬರ್ಸ್. ಸೊ ಅದಕ್ಕೆ ಫಾರ್ ಎನಿ ಟೂ ರ್ಯಾಷನಲ್ ನಂಬರ್ಸ್ A and B, A minus B is also always a rational number. ಸೊ ಅದಕ್ಕೆ ಹೇಳ್ತೀವಿ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ನೆಕ್ಸ್ಟ್ ಏನು ನೋಡೋಣ? ಮಲ್ಟಿಪ್ಲಿಕೇಶನ್ ನೋಡೋಣ. ಇವಾಗ ಈಸಿ ಆಗ್ತಾ ಬರ್ತಿದೆ ಅಲ್ಲ ಮಲ್ಟಿಪ್ಲಿಕೇಶನ್, ನೀವೇ ಗೆಸ್ ಮಾಡ್ಬೋದು ಏನಾಗುತ್ತೆ ಅಂತ. ಎನಿ ಟೂ ರ್ಯಾಷನಲ್ ನಂಬರ್ಸ್ A and B ತೊಗೊಂಡ್ಬಿಟ್ಟು A ಇಂಟು B ಮಾಡಿದಾಗ ನಮ್ಮ ಪ್ರಾಡಕ್ಟ್ ಏನು ಸಿಗುತ್ತೆ, ಇಟ್ ಈಸ್ ಆಲ್ಸೋ ಆಲ್ವೇಸ್ ಅ ರ್ಯಾಷನಲ್ ನಂಬರ್. ಯಾವಾಗಲೂ ಈ ಥರ ಎಡ್ಜ್ ಕೇಸಸ್ಗೆ ಸಾಲ್ವ್ ಮಾಡಬೇಕು ಅಂದರೆ ಏನೇನು ಥರ ಕನ್ಸಿಡರ್ ಮಾಡ್ಬೋದು? ಒಂದು ನೆಗೆಟಿವ್ ನಂಬರ್ ತೊಗೊಂಡ್ಬಿಟ್ಟು ಕನ್ಸಿಡರ್ ಮಾಡಿ, 0 ತೊಗೊಂಡ್ಬಿಟ್ಟು ಕನ್ಸಿಡರ್ ಮಾಡಿ. ಈ ಥರ ಕೇಸಸ್ ಕನ್ಸಿಡರ್ ಮಾಡಿದ್ಮೇಲೂ ಕೂಡ ನಮಗೆ ರ್ಯಾಷನಲ್ ನಂಬರೇ ಆನ್ಸರ್ ಸಿಗ್ತಿದೆ ಅಂದರೆ ಇಟ್ಸ್ ಲೈಕ್ಲಿ ದ್ಯಾಟ್ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಆ್ಯಂಡ್ ಲಾಸ್ಟಲ್ಲಿ ನಾವು ಇವಾಗ ಏನು ನೋಡ್ತೀವಿ? ಡಿವಿಷನ್ ಮಾಡೋದಕ್ಕಿಂತ ಮುಂಚೆ ನೀವು ಇವಾಗ ಯೋಚನೆ ಮಾಡಿ. ಸೊ ನಾನು ಹೋಲ್ ನಂಬರ್ಸ್ ಮತ್ತು ಇಂಟೀಜರ್ಸ್ ಕೇಸ್ ಕನ್ಸಿಡರ್ ಮಾಡ್ತಿವಾಗ ಏನು ಹೇಳ್ತಿದ್ವಿ? ಓಕೆ, 2 ಡಿವೈಡೆಡ್ ಬೈ 5 ಮಾಡಿದ್ವಿ, 2/5 ಮಾಡಿದಾಗ ನಮಗೆ ರ್ಯಾಷನಲ್ ನಂಬರ್ ಸಿಕ್ತು. ಸೊ ಇಟ್ಸ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತ ಹೇಳಿದ್ವಿ ಹೋಲ್ ನಂಬರ್ಸ್ಗೆ ಮತ್ತು ಇಂಟೀಜರ್ಸ್ಗೆ. ರ್ಯಾಷನಲ್ ನಂಬರ್ಸ್ಗೆ ಏನಾಗಿರ್ಬೋದು? 2 ಡಿವೈಡೆಡ್ ಬೈ 5 ತೊಗೊಂಡಾಗ 2/5 ಸಿಗುತ್ತೆ, ಆ್ಯಂಡ್ 2/5 ಈಸ್ ಅ ರ್ಯಾಷನಲ್ ನಂಬರ್. ಸೊ ಇಟ್ ಶುಡ್ ಬಿ ಕ್ಲೋಸ್ಡ್ ಅಂಡರ್ ಡಿವಿಷನ್ ಫಾರ್ ರ್ಯಾಷನಲ್ ನಂಬರ್ಸ್. ಥಿಂಕ್ ಅಬೌಟ್ ಇಟ್. ಯಾವುದಾದ್ರೂ ಕೇಸ್, ಕ್ಯಾನ್ ಯು ಥಿಂಕ್ ಆಫ್ ಎನಿ ಸಿಂಗಲ್ ಕೇಸ್ ವೇರ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ? ಸೊ ನಾನು ಒನ್ ಸಚ್ ಎಕ್ಸಾಂಪಲ್ ಕೊಡ್ತೀನಿ. ನಾನು 2/3 ಮಾಡಿದ್ರೆ ಅಥವಾ 2/7 ಮಾಡಿದ್ರೆ ಅಥವಾ 2/3 ಡಿವೈಡೆಡ್ ಬೈ 4/7 ಮಾಡಿದ್ರೆ ನನಗೆ ಇದಕ್ಕೆ ಎಲ್ಲದಕ್ಕೂ ರ್ಯಾಷನಲ್ ನಂಬರ್ಸೇ ಸಿಗುತ್ತೆ. -2/3 ಡಿವೈಡೆಡ್ ಬೈ 4/7 ಮಾಡಿದ್ರು ಅಷ್ಟೇ ರ್ಯಾಷನಲ್ ನಂಬರೇ ಸಿಗುತ್ತೆ. ದರ್ ಇಸ್ ಒನ್ ಕೇಸ್ ವೇರ್ ರ್ಯಾಷನಲ್ ನಂಬರ್ ಯಾವತ್ತೂ ಸಿಗಲ್ಲ. ವಾಟ್ ಇಸ್ ದ್ಯಾಟ್ ಕೇಸ್? ಯಾವುದಾದ್ರೂ ನಂಬರ್ ತೊಗೊಂಡ್ಬಿಟ್ಟು, ಅಂದರೆ ಯಾವುದಾದ್ರೂ ರ್ಯಾಷನಲ್ ನಂಬರ್ ತೊಗೊಂಡ್ಬಿಟ್ಟು 0 ಜೊತೆ ಡಿವೈಡ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರ್ ಸಿಗಲ್ಲ. ಯಾಕೆ? ವೆನ್ ವಿ ಡಿಡ್ ಡೆಫಿನೇಷನ್ ಆಫ್ ರ್ಯಾಷನಲ್ ನಂಬರ್ಸ್ ನಾವೇನು ಹೇಳಿದ್ವಿ? P/Q ಫಾರ್ಮಲ್ಲಿ ಇರುತ್ತೆ ಅಂತ, ಆ್ಯಂಡ್ Q ಈಸ್ ನೆವರ್ ಈಕ್ವಲ್ ಟು 0. Q ನಾಟ್ ಈಕ್ವಲ್ ಟು 0. ಅದು ಬೇಸಿಕ್ ಕಂಡೀಷನ್ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ 2/3 ಏನಾಗ್ತಿದೆ? ನಾವು 2/3 ತೊಗೊಳ್ತಾ ಇದ್ದೀವಿ, ಆ್ಯಂಡ್ 2/3 ಈಸ್ ನಥಿಂಗ್ ಬಟ್ ಇಲ್ಲಿ P/Q ಫಾರ್ಮ್ ತೊಗೊಂಡ್ರೆ P ಜಾಗದಲ್ಲಿ 2/3 ಇದೆ. 2/3ನ ನಾನು 0 ಜೊತೆ ಡಿವೈಡ್ ಮಾಡ್ತಾಯಿನಿ. ಸೊ 2/3 ಇದೆ, ಅದನ್ನು ನಾನು 0 ಜೊತೆ ಡಿವೈಡ್ ಮಾಡ್ತಾಯಿನಿ. ಸೊ ಇದೇನಾಯಿತು? ಇದು ನನ್ನ P ಆ್ಯಂಡ್ ಇದು ನನ್ನ Q. ಆ್ಯಂಡ್ Q ಇಲ್ಲಿ 0 ಆಗಿದೆ. ಆ್ಯಂಡ್ ಬಿಕಾಸ್ Q ಈಸ್ ಈಕ್ವಲ್ ಟು 0, ಇಟ್ ಈಸ್ ನಾಟ್ ಅ ರ್ಯಾಷನಲ್ ನಂಬರ್. ಇನ್ ಫ್ಯಾಕ್ಟ್ ಯಾವ ನಂಬರ್ನಾದರೂ 0 ಜೊತೆ ಡಿವೈಡ್ ಮಾಡಿದಾಗ ಇಟ್ ಈಸ್ ನಾಟ್ ಡಿಫೈನ್ಡ್. ಸೊ ಅದಕ್ಕೆ ಈ ಒಂದು ಕೇಸ್ ಇರೋದ್ರಿಂದ, ಆ್ಯಂಡ್ 2/3ನೇ ಯಾವಾಗಲೂ ಇರಬೇಕು ಅಂತಲ್ಲ. ಐ ಕ್ಯಾನ್ ಟೇಕ್ -5 ಡಿವೈಡೆಡ್ ಬೈ 0, ಐ ಕ್ಯಾನ್ ಟೇಕ್ 150/3 ಡಿವೈಡೆಡ್ ಬೈ 0, ಏನಾದರೂ ಸರಿ. ಎನಿಥಿಂಗ್ ಡಿವೈಡೆಡ್ ಬೈ 0 ಇಸ್ ನಾಟ್ ಡಿಫೈನ್ಡ್, ದೇರ್ ಫಾರ್ ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಸೊ ನಾವು ಇವಾಗ ಕ್ಲೋಷರ್ ಪ್ರಾಪರ್ಟಿನ ಕಂಪ್ಲೀಟ್ ಮಾಡಿದ್ದೀವಿ. ಕ್ಲೋಷರ್ ಪ್ರಾಪರ್ಟಿ ಫಾರ್ ಹೋಲ್ ನಂಬರ್ಸ್, ಇಂಟೀಜರ್ಸ್ ಆ್ಯಂಡ್ ರ್ಯಾಷನಲ್ ನಂಬರ್ಸ್. ಸಮ್ಮರೈಸ್ ಮಾಡಬೇಕು ಅಂದರೆ ಏನು? ನಾವು ನೋಡಿದ್ವಿ ಡಿವಿಷನ್ ಡಸ್ ನಾಟ್ ಹೋಲ್ಡ್ ಫಾರ್ ಎನಿ ಆಫ್ ದೀಸ್ ಸಿಸ್ಟಮ್ಸ್. ಅಂದರೆ ಕ್ಲೋಷರ್, ಸೊ ನಾವು ರ್ಯಾಷನಲ್ ನಂಬರ್ಸು ತೊಗೊಳ್ಬೋದು, ಇಂಟೀಜರ್ಸು ತೊಗೊಳ್ಬೋದು, ಹೋಲ್ ನಂಬರ್ಸು ತೊಗೊಳ್ಬೋದು. ದೇ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್, ಅದು ಕಾಮನ್ನು. ಅದು ಬಿಟ್ಟು ಒನ್ ಡಿಫ್ರೆಂಟ್ ಕೇಸ್ ನೋಡಿದ್ವಿ, ಸಬ್ಟ್ರಾಕ್ಷನ್ ಫಾರ್ ಹೋಲ್ ನಂಬರ್ಸ್. ದಟ್ ಈಸ್ ಆಲ್ಸೋ ನಾಟ್ ಕ್ಲೋಸ್. ಯಾಕಂದರೆ 2 ಹೋಲ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ ಕೆಲವು ಸಲ ನೆಗೆಟಿವ್ ನಂಬರ್ ಸಿಗ್ಬೋದು, ವಿಚ್ ಇಸ್ ನಾಟ್ ಅ ಹೋಲ್ ನಂಬರ್. ಸೊ ದಿಸ್ ಇಸ್ ದ ಸಮ್ಮರಿ ಆಫ್ ಕ್ಲೋಷರ್ ಪ್ರಾಪರ್ಟಿ ಫಾರ್ ದೀಸ್ 3 ನಂಬರ್ ಸಿಸ್ಟಮ್ಸ್. ನೆಕ್ಸ್ಟ್ ನಾವು ಕಮ್ಯೂಟೇಟಿವಿಟಿ ನೋಡೋಣ. ಓಕೆ, ಕಮ್ಯೂಟೇಟಿವಿಟಿ. ಸೊ ಇಲ್ಲಿ ಏನು ಮಾಡೋಣ ಅಂದರೆ ಒಂದು ಸ್ಮಾಲ್ ಗೇಮ್ ಮಾಡೋಣ. ಇವಾಗ ನಾನು ಈ ಫಿಗರನ್ನು ಡ್ರೆಸ್ ಅಪ್ ಮಾಡ್ತೀನಿ. ಓಕೆ, ಡ್ರೆಸ್ ಅಪ್ ಮಾಡೋದಕ್ಕೆ ನಾನು ಒಂದು ಹ್ಯಾಟ್ ಮತ್ತು ಒಂದು ಸನ್ ಗ್ಲಾಸಸ್ ಹಾಕಬೇಕು. ಆ್ಯಂಡ್ ಆರ್ಡರ್ ನೀವೇ ಚೂಸ್ ಮಾಡಿ. ಸೊ ಫಸ್ಟ್ ಏನು ಮಾಡೋಣ? ಫಸ್ಟ್ ಹ್ಯಾಟ್ ಹಾಕೋಣ. ನೆಕ್ಸ್ಟ್ ಏನು ಹಾಕೋಣ? ಸನ್ ಗ್ಲಾಸಸ್ ಹಾಕೋಣ. ಓಕೆ, ಸೊ ಈ ಥರ ಕಾಣಿಸ್ತೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ನಾನು ಸನ್ ಗ್ಲಾಸಸ್ ಹಾಕ್ತೀನಿ, ಅದಾದಮೇಲೆ ಹ್ಯಾಟ್ ಹಾಕ್ತೀನಿ. ಸೊ ಫಸ್ಟ್ ಸನ್ ಗ್ಲಾಸಸ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ? ಹೀಗೆ ಕಾಣಿಸುತ್ತೆ. ಇವಾಗ ಇದ್ರ ಮೇಲೆ ಹ್ಯಾಟ್ ಹಾಕ್ತೀನಿ, ಈ ಥರ ಕಾಣಿಸುತ್ತೆ. ಸೊ 2 ಡಿಫ್ರೆಂಟ್ ಆರ್ಡರ್ಸ್ ತೊಗೊಂಡ್ವಿ. ಫಸ್ಟ್ ಆರ್ಡರಲ್ಲಿ ನಾನು ಹ್ಯಾಟ್ ಹಾಕ್ತೆ, ಅದಾದಮೇಲೆ ಸನ್ ಗ್ಲಾಸಸ್ ಹಾಕ್ತೆ, ಈ ಥರ ಕಾಣಿಸ್ತೀವಿ. ನೆಕ್ಸ್ಟ್ ನಾನು ಸನ್ ಗ್ಲಾಸಸ್ ಹಾಕ್ತೆ, ಅದಾದಮೇಲೆ ಹ್ಯಾಟ್ ಹಾಕ್ತೆ, ಈ ಥರ ಕಾಣಿಸ್ತೀವಿ. ಏನಾದರೂ ಡಿಫ್ರೆನ್ಸ್ ಇದೆಯಾ ಈ 2 ಫೋಟೋಸ್ಲಿ? ಇಲ್ಲ. ಸೊ ಹ್ಯಾಟ್ ಫಸ್ಟ್ ಹಾಕಿದ್ರೂ ಅಥವಾ ಸನ್ ಗ್ಲಾಸಸ್ ಫಸ್ಟ್ ಹಾಕಿದ್ರೂ ಸೇಮೇ ಫೈನಲ್ ರಿಸಲ್ಟ್ ಸಿಗ್ತದೆ. ಬಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ
ನನ್ನ ಹತ್ರ ಶೂಸ್ ಇದೆ ಮತ್ತು ಸಾಕ್ಸ್ ಇದೆ. ಯೂಶಲಿ ನಾವೇನು ಮಾಡ್ತೀವಿ, ಫಸ್ಟ್ ನಾವು ಸಾಕ್ಸ್ ಹಾಕೊಳ್ತೀವಿ, ಅದಾದಮೇಲೆ ಶೂಸ್ ಹಾಕೊಳ್ತೀವಿ. ಇಲ್ಲಿ ಆರ್ಡರ್ ನಾನು ಚೇಂಜ್ ಮಾಡ್ಬೋದಾ? ನಾನು ಫಸ್ಟ್ ಶೂಸ್ ಹಾಕೊಳ್ತೀನಿ, ಅದಾದಮೇಲೆ ಸಾಕ್ಸ್ ಹಾಕೊಳ್ತೀನಿ ಅಂತ ಹೇಳ್ಬೋದಾ? ಇಲ್ಲ, ಸಾಕ್ಸ್ ಪರ್ಪಸೇ ಡಿಫೀಟ್ ಆಗೋಗುತ್ತೆ. ಸೊ ಈ ಎರಡು ಎಕ್ಸಾಂಪಲ್ಸ್ ಏನು ಕಂಡು ಹಿಡಿತಾ ಇದ್ದೀವಿ ಅಂದರೆ, ಕೆಲವು ಸಲ ಆರ್ಡರ್ನ ನಾವು ಚೇಂಜ್ ಮಾಡಿದ್ರೂ ಕೂಡ ಫೈನಲ್ ರಿಸಲ್ಟ್ ಏನೂ ಚೇಂಜ್ ಆಗಲ್ಲ. ಬಟ್ ಕೆಲವು ಸಲ ಆರ್ಡರ್ ಚೇಂಜ್ ಮಾಡಿದ್ರೆ ನಮಗೆ ಫುಲ್ ಮೀನಿಂಗೇ ಹೋಗ್ಬಿಡುತ್ತೆ. ಅಂದರೆ ನಾವು ಏನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವೋ ಅದು ನೋ ಲಾಂಗರ್ ಕನ್ವೆ ಮಾಡೋಕ್ಕೆ ಸಾಧ್ಯ. ಸೊ ಇದೇ ಎಕ್ಸಾಂಪಲ್ ಇಂದ ನಾವು ಕಮ್ಯೂಟೇಟಿವಿಟಿ ಅರ್ಥ ಮಾಡ್ಕೊಳ್ಳೋಣ. ಯಾವುದಾದ್ರೂ 2 ನಂಬರ್ಸ್ ಇದ್ದಾಗ ಆ್ಯಂಡ್ ಆ 2 ನಂಬರ್ಸ್ ಮಧ್ಯ ಯಾವುದಾದ್ರೂ ಒಂದು ಆಪ್ರೇಷನ್ ಇದ್ದಾಗ ನಾನು ಆ 2 ನಂಬರ್ಸ್ ಆರ್ಡರ್ ಚೇಂಜ್ ಮಾಡಬಹುದಾ ಇಲ್ವಾ ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಕಮ್ಯೂಟೇಟಿವಿಟಿ ಫಾರ್ ಹೋಲ್ ನಂಬರ್ಸ್. ಇವಾಗ ನಾನು ಆಲ್ ಡಿಫ್ರೆಂಟ್ ಆಪ್ರೇಷನ್ಸ್ ಒಂದೇ ಟೇಬಲಲ್ಲಿ ಸಮ್ಮರೈಸ್ ಮಾಡೀನಿ, ಯಾಕಂದರೆ ನಿಮಗೆ ಆಗಲೇ ಗೊತ್ತು ಹೇಗೆ ಕಂಡು ಹಿಡಿಬೇಕು ಅಂತ. ನಾನಿವಾಗ ಅಡಿಷನ್ ತೊಗೊಳ್ತೀನಿ. ಕಮ್ಯೂಟೇಟಿವಿಟಿ ಮೀನಿಂಗ್ ಏನು? ಆರ್ಡರ್ ನಾನು ಚೇಂಜ್ ಮಾಡಿದಾಗ ಫೈನಲ್ ರಿಸಲ್ಟ್ ಚೇಂಜ್ ಆಗ್ತಿದೆಯಾ ಇಲ್ವಾ ಅಂತ. ನಾನಿವಾಗ 2 ಆ್ಯಂಡ್ 4 ತೊಗೊಳ್ತಾ ಇದ್ದೀನಿ ಆ್ಯಸ್ 2 ಆಫ್ ಮೈ ನಂಬರ್ಸ್. 2 + 4 ಮಾಡಿದ್ರೆ ನನಗೆ 6 ಸಿಗ್ತಿದೆ. ಆರ್ಡರ್ ಚೇಂಜ್ ಮಾಡೋಣ. ಈಗ 4 + 2 ಮಾಡ್ತೀನಿ, ಆವಾಗ ಎಷ್ಟು ಸಿಗುತ್ತೆ? ನನಗೆ 6 ಸಿಗುತ್ತೆ. ಸೊ ಇಲ್ಲೂ 6 ಸಿಗ್ತಿದೆ, ಇಲ್ಲೂ 6 ಸಿಗ್ತಿದೆ. ಟೇಕ್ ಎನಿ ಅದರ್ ಎಕ್ಸಾಂಪಲ್ಸ್ ಯು ವಾಂಟ್, ಎನಿ ಅದರ್ ಹೋಲ್ ನಂಬರ್ಸ್ ಮಾತ್ರ, ಯಾಕಂದರೆ ನಾವು ಹೋಲ್ ನಂಬರ್ ಸಿಸ್ಟಮನ್ನು ಸ್ಟಡಿ ಮಾಡ್ತಿರೋದು. ಇಫ್ ಐ ಟೇಕ್ 0 ಆ್ಯಂಡ್ 32, 0 + 32 ಎಷ್ಟು? 32. 32 + 0 ಎಷ್ಟು? 32. ಎರಡು ಕೇಸಲ್ಲೂ 32ನೇ ಸಿಗ್ತಿದೆ. ಸೊ ದೇರ್ ಫಾರ್ ವಿ ಸೇ ಅಡಿಷನ್ ಇಸ್ ಕಮ್ಯೂಟೇಟಿವ್ ಫಾರ್ ಹೋಲ್ ನಂಬರ್ಸ್. ಸೊ ನಾನು ಎ ಆ್ಯಂಡ್ ಬಿ 2 ಹೋಲ್ ನಂಬರ್ಸ್ ತೊಗೊಂಡಾಗ ಏನು ಹೇಳ್ತಾ ಇದ್ದೀನಿ? A + B ಇಸ್ ಈಕ್ವಲ್ ಟು B + A. ಇದು ಟ್ರೂ ಇದ್ದರೆ ದೆನ್ ವಿ ಸೇ ಅಡಿಷನ್ ಇಸ್ ಕಮ್ಯೂಟೇಟಿವ್ ಫಾರ್ ಹೋಲ್ ನಂಬರ್ಸ್. ಇವಾಗ ನಾವು ಸಬ್ಟ್ರಾಕ್ಷನ್ ಕೇಸ್ ನೋಡೋಣ. ಸೇಮ್ 2 ಡಿಜಿಟ್ಸ್ ತೊಗೊಳ್ಳೋಣ, 2 ಆ್ಯಂಡ್ 4. ಇವಾಗ ನಾನು 4 - 2 ಮಾಡಿದಾಗ ನನಗೆ 2 ಸಿಕ್ತು. 2 - 4 ಆರ್ಡರ್ ಚೇಂಜ್ ಮಾಡಿದಾಗ 2 - 4 ಮಾಡಿದಾಗ ಎಷ್ಟು ಸಿಗುತ್ತೆ? -2 ಸಿಕ್ತು. 2 ಆ್ಯಂಡ್ -2 ಸೇಮಾ? ನೋ. ಸೊ ಟೇಕ್ ಎನಿ ಅದರ್ 2 ಹೋಲ್ ನಂಬರ್ಸ್ ಯು ವಾಂಟ್. 5 ಆ್ಯಂಡ್ 0 ತೊಗೊಳ್ತೀನಿ. 5 - 0 ಮಾಡಿದ್ರೆ ಎಷ್ಟು ಸಿಗುತ್ತೆ? 5. 0 - 5 ಮಾಡಿದ್ರೆ -5 ಸಿಗ್ತಿದೆ. 5 ಆ್ಯಂಡ್ -5 ಈಕ್ವಲ್ಲ? ಆಬ್ಸಲ್ಯೂಟ್ಲಿ ನಾಟ್. ಸೊ ನಮ್ಗೆ ಎರಡು ಕೇಸಲ್ಲೂ ನನ್ನ ಫೈನಲ್ ಆನ್ಸರ್ ಏನಿದೆಯೋ ಡಿಫ್ರೆಂಟ್ ಸಿಗ್ತಿದೆ. ಸೊ ಡಿಫ್ರೆಂಟ್ ಇದ್ದಾಗ ವಿ ಸೇ ಇಟ್ ಇಸ್ ನಾಟ್ ಕಮ್ಯೂಟೇಟಿವ್. ಸೊ ಸಬ್ಟ್ರಾಕ್ಷನ್ ಇಸ್ ನಾಟ್ ಕಮ್ಯೂಟೇಟಿವ್ ಫಾರ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೋಡೋಣ. ಆ್ಯಂಡ್ ಸಬ್ಟ್ರಾಕ್ಷನ್ ಜನರಲ್ ಕೇಸ್ ಏನಾಗುತ್ತೆ? ಫಾರ್ ಎನಿ ಹೋಲ್ ನಂಬರ್ಸ್ A and B, A - B is not equal to B - A. ಓಕೆ, ಇದು ನಾಟ್ ಈಕ್ವಲ್ ಟು ಸಿಂಬಲ್. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ? ಟೇಕ್ ಎನಿ 2 ಹೋಲ್ ನಂಬರ್ಸ್ A and B. A into B ಮಾಡಿದ್ರೆ ಇಸ್ ಇಟ್ ದ ಸೇಮ್ ಆಸ್ B into A? ಎಸ್. ನೀವು ಯಾವುದಕ್ಕೆ ಬೇಕಾದ್ರೂ ವೆರಿಫೈ ಮಾಡ್ಬೋದು. 2 into 4 ಮಾಡಿದಾಗ 8 ಸಿಕ್ತು, 4 into 2 ಮಾಡಿದಾಗ್ಲೂ 8 ಸಿಕ್ತು. ಸೊ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯೂಟೇಟಿವ್ ಫಾರ್ ಹೋಲ್ ನಂಬರ್ಸ್. ಲಾಸ್ಟಲ್ಲಿ ಇವಾಗ ನಾವು ಡಿವಿಷನ್ ನೋಡೋಣ. ಡಿವಿಷನಲ್ಲಿ ಏನಾಗುತ್ತೆ? ನೀವೇ ಗೆಸ್ ಮಾಡ್ಬೋದು. 8 ಆ್ಯಂಡ್ 2 ನೋಡೋಣ. ಎನಿ 2 ನಂಬರ್ಸ್ A and B ತೊಗೊಳ್ಳೋ ಜಾಗದಲ್ಲಿ ನಾನು 8 and 2 ತೊಗೊಂಡಿನಿ. 8 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಸಿಗುತ್ತೆ? 4 ಸಿಕ್ತು. ಆರ್ಡರ್ ಚೇಂಜ್ ಮಾಡೋಣ. 2 ಡಿವೈಡೆಡ್ ಬೈ 8 ಮಾಡೋಣ. 2 ಡಿವೈಡೆಡ್ ಬೈ 8 ಮಾಡಿದ್ರೆ ಏನು ಸಿಗ್ತಿದೆ? 2/8 ಸಿಗ್ತಿದೆ, ವಿಚ್ ಇಸ್ ಅ ಡಿಫ್ರೆಂಟ್ ವ್ಯಾಲ್ಯೂ ಫ್ರಮ್ 4. 2/8 ಮಾಡಿದ್ರೆ ಎಷ್ಟಾಗುತ್ತೆ? ಯೂಶಲಿ 1/4 ಸಿಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0.25. ಸೊ ಇದೆರಡು ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ಏನು ಹೇಳ್ಬೋದು? ಡಿವಿಷನ್ ಇಸ್ ನಾಟ್ ಕಮ್ಯೂಟೇಟಿವ್ ಫಾರ್ ಹೋಲ್ ನಂಬರ್ಸ್. ಇವಾಗ ಕಮ್ಯೂಟೇಟಿವಿಟಿ ಫಾರ್ ಇಂಟೀಜರ್ಸ್ ನೋಡೋಣ. ಕಮ್ಯೂಟೇಟಿವಿಟಿ ಆಗಲೇ ಗೊತ್ತು ನಮಗೆ, ಆರ್ಡರಿಂಗ್ ಆಫ್ ದ ಆಪರ್ಯಾಂಡ್ಸ್. ಆಪರ್ಯಾಂಡ್ಸ್ ಅಂದರೆ A ಮತ್ತು B ಏನಿದೆಯೋ. ಅಡಿಷನಲ್ಲಿ ಏನಾಗುತ್ತೆ? ಎನಿ 2 ಇಂಟೀಜರ್ಸ್ A and B ತೊಗೊಂಡಾಗ A + B ಈಸ್ ಈಕ್ವಲ್ ಟು B + A. ಇದು ಟ್ರೂನಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಎನಿ 2 ಇಂಟೀಜರ್ಸ್ ತೊಗೊಂಡಾಗ ನಾವು ನೋಡ್ಬೋದು, ಯು ವಿಲ್ ಆಲ್ವೇಸ್ ಗೆಟ್ ದ ಸೇಮ್ ರಿಸಲ್ಟ್ ನೋ ಮ್ಯಾಟರ್ ವಾಟ್ ದಿ ಆರ್ಡರ್ ಇಸ್. ಸೊ ನಾನಿವಾಗ -2 + 4 ತೊಗೊಳ್ತಾ ಇದ್ದೀನಿ. -2 + 4 ಅಂದರೆ ಏನು? -2 + 4, 4 ಇಲ್ಲಿ ನನ್ನ ಹತ್ರ 4 ಇದೆ ಆ್ಯಂಡ್ ನಾನು ಅದ್ರ ಜೊತೆ -2 ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 4ಗೆ -2 ಆ್ಯಡ್ ಮಾಡಿದಾಗ ಇಟ್ ಮೀನ್ಸ್ 4 - 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2. ಓಕೆ, ನೆಕ್ಸ್ಟ್ ಆರ್ಡರ್ ನಾನು ಇವಾಗ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಇದರ ಆರ್ಡರ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ +4 ಏನಿದೆಯೋ ಅದು ನನ್ನ A ಆಗುತ್ತೆ ಈಗ. ಆ್ಯಂಡ್ ಈ -2 ಏನಿದೆಯೋ ಅದು ನನ್ನ B ಆಗುತ್ತೆ.
ಸೊ ಪ್ಲಸ್ ಮೈನಸ್ 2. 4 ಪ್ಲಸ್ ಮೈನಸ್ 2 ಎಷ್ಟಾಗುತ್ತೆ? ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ದಿಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 2. ಸೊ ಅಡಿಷನಲ್ ನೋಡಿದ್ರೆ ನಾವು ಪಾಸಿಟಿವ್ ನಂಬರ್ಸ್ ತೊಗೊಳ್ಬೋದು, ನೆಗೆಟಿವ್ ನಂಬರ್ಸ್ ತೊಗೊಳ್ಬೋದು, 0 ತೊಗೊಳ್ಬೋದು. ಫಾರ್ ಎನಿ 2 ಇಂಟೀಜರ್ಸ್ a and b, a plus b is equal to b plus a. ಸೊ ಅಡಿಷನ್ ಇಸ್ ಕಮ್ಯೂಟೇಟಿವ್ ಫಾರ್ ಇಂಟೀಜರ್ಸ್. ನೆಕ್ಸ್ಟ್ ಇವಾಗ ಸಬ್ಟ್ರಾಕ್ಷನ್ ನೋಡೋಣ. ಸೊ ಸಬ್ಟ್ರಾಕ್ಷನ್ಗೂ ನಾನು ಸೇಮ್ ಕೈಂಡ್ ಆಫ್ ಎಕ್ಸಾಂಪಲ್ ತೊಗೊಳ್ತೀನಿ. ನಾನು ಎ ಜಾಗದಲ್ಲಿ 4 ತೊಗೊಳ್ತಾ ಇದ್ದೀನಿ ಆ್ಯಂಡ್ ಬಿ ಜಾಗದಲ್ಲಿ -2 ತೊಗೊಳ್ತಾ ಇದ್ದೀನಿ. ಓಕೆ, ಅಡಿಷನಲ್ಲಿ ಏನು ಮಾಡಬೇಕು? a ಮೈನಸ್ ಬಿ ಮಾಡಬೇಕು ಆ್ಯಂಡ್ ವಿ ಶುಡ್ ಫೈಂಡ್ ದ ರಿಸಲ್ಟ್. b ಮೈನಸ್ a ಮಾಡಬೇಕು, ವಿ ಶುಡ್ ಫೈಂಡ್ ದ ರಿಸಲ್ಟ್. ಆ ಎರಡು ರಿಸಲ್ಟ್ಸು ಸೇಮ್ ಇದ್ದರೆ ಇಟ್ ಇಸ್ ಕಮ್ಯೂಟೇಟಿವ್, ಅದರ್ವೈಸ್ ಇಟ್ಸ್ ನಾಟ್ ಕಮ್ಯೂಟೇಟಿವ್. ಸೊ a ಮೈನಸ್ ಬಿ ಮಾಡಿದಾಗ, ಸೊ a ಜಾಗದಲ್ಲಿ 4 ಇದೆ, 4 ಮೈನಸ್ -2. ಯಾಕೆ ಮೈನಸ್? ಯಾಕಂದ್ರೆ ಸಬ್ಟ್ರಾಕ್ಷನ್ ಆಪರೇಷನ್ ಮಾಡ್ತಾ ಇದ್ವಿ. ಆ್ಯಂಡ್ ಬಿ ಏನು? -2. ಸೊ 4 ಮೈನಸ್ ಆಫ್ -2 ಮಾಡಿದಾಗ ಎಷ್ಟಾಗುತ್ತೆ? 4 ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಮೈನಸ್ ಆಫ್ -2 ಇರೋದು, ಇವಾಗ ನನಗೆ +2 ಆಯಿತು. ಓಕೆ, 4 + 2 ಮಾಡಿದ್ರೆ ಎಷ್ಟಾಗುತ್ತೆ? 6 ಆಯಿತು. ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ 6. ರಿವರ್ಸ್ ಮಾಡೋಣ. ಇವಾಗ ಬಿನ ನಾನು ಎ ಮಾಡ್ತೀನಿ. ಸೊ ಬಿನ ಎ ಮಾಡಿದ್ರೆ ಏನಾಗುತ್ತೆ? -2, ಬಿ ಇಲ್ಲಿ -2 ಇತ್ತು, ಸೊ ಇವಾಗ ಅದು ಎ ಆಯಿತು. ಆ್ಯಂಡ್ ಎ ಎಷ್ಟಿತ್ತು? 4 ಇತ್ತು. ಆ್ಯಂಡ್ ನಂಗೆ ಆಪರೇಷನ್ ಏನು ಮಾಡ್ತಾಯಿನಿ? ಸಬ್ಟ್ರಾಕ್ಷನ್ ಮಾಡ್ತಾಯಿನಿ. ಸೊ -4. ಓಕೆ, -2 -4 ಮಾಡಿದ್ರೆ ಎಷ್ಟಾಗತ್ತೆ? -6 ಆಯಿತು. ಸೊ ನಾನು 4 ಮೈನಸ್ ಆಫ್ -2 ಮಾಡಿದಾಗ 6 ಆಯಿತು, ಬಟ್ -2 -4 ಮಾಡಿದಾಗ -6 ಆಯಿತು. ಆರ್ ದೀಸ್ 2 ಈಕ್ವಲ್? ನೋ. ಸೊ ಸಬ್ಟ್ರಾಕ್ಷನಲ್ಲಿ ಫಾರ್ ಎನಿ 2 ಇಂಟೀಜರ್ಸ್ a ಆ್ಯಂಡ್ b, a ಮೈನಸ್ b ಇಸ್ ನಾಟ್ ಈಕ್ವಲ್ ಟು b ಮೈನಸ್ a. ನೀವು ಚೆಕ್ ಮಾಡಿ, ಕರೆಕ್ಟಾಗಿ ಸೈನ್ಸ್ ಯೂಸ್ ಮಾಡಿಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಹೇಗೆ ಸೈನ್ ಚೇಂಜ್ ಆಗುತ್ತೆ ಇದೆಲ್ಲ ಜ್ಞಾಪಕ ಇಟ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿದಾಗ ಯು ವಿಲ್ ಸಿ ದ್ಯಾಟ್ a ಮೈನಸ್ b ಇಸ್ ನಾಟ್ ಈಕ್ವಲ್ ಟು b ಮೈನಸ್ a. ಸೊ ಸಬ್ಟ್ರಾಕ್ಷನ್ ಇಸ್ ನಾಟ್ ಕಮ್ಯೂಟೇಟಿವ್ ಫಾರ್ ಇಂಟೀಜರ್ಸ್. ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ನೀವೇ ಹೇಳ್ಬೋದು. ಟೇಕ್ ಎನಿ 2 ಇಂಟೀಜರ್ಸ್ a ಆ್ಯಂಡ್ b ಮಲ್ಟಿಪ್ಲೈ ಮಾಡಿದಾಗ ಇಸ್ ಆರ್ ಪ್ರಾಡಕ್ಟ್. a ಆ್ಯಂಡ್ b ಮಲ್ಟಿಪ್ಲೈ ಮಾಡಿದಾಗ ಯಾವುದೋ ಒಂದು ಪ್ರಾಡಕ್ಟ್ ಸಿಗುತ್ತೆ. b ಇಂಟು a ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ಪ್ರಾಡಕ್ಟ್ ಸಿಗುತ್ತೆ. ಈ ಎರಡು ಪ್ರಾಡಕ್ಟ್ ಸೇಮಾ ಇಲ್ವಾ ಅಂತ ನೋಡಬೇಕು. ಸೊ ನಾನು 2 ಇಂಟೀಜರ್ಸ್ ತೊಗೊಳ್ತಾ ಇದ್ದೀನಿ. a ಜಾಗದಲ್ಲಿ -2, b ಜಾಗದಲ್ಲಿ 4. a ಇಂಟು b, -2 ಇಂಟು 4 ಎಷ್ಟಾಗುತ್ತೆ? -8. b ಇಂಟು a ಮಾಡೋಣ, ವಿಚ್ ಇಸ್ 4 ಇಂಟು -2. 4 ಇಂಟು -2 ಮಾಡಿದಾಗಲೂ ಅಷ್ಟೇ -8 ಆಯಿತು. ಸೊ ಎರಡು ಕೇಸಲ್ಲೂ -8 ಸಿಕ್ತು. -2 ಇಂಟು 4 ಇಸ್ ಈಕ್ವಲ್ ಟು -8, ವಿಚ್ ಇಸ್ ದ ಸೇಮ್ ಆಸ್ 4 ಇಂಟು -2, ವಿಚ್ ಇಸ್ ಈಕ್ವಲ್ ಟು -8. ಸೊ ಮಲ್ಟಿಪ್ಲಿಕೇಶನ್ ಇಸ್ ಕಾಮ್ಯೂಟೇಟಿವ್ ಫಾರ್ ಇಂಟೀಜರ್ಸ್. ಲಾಸ್ಟಲ್ಲಿ ನಾವು ಡಿವಿಷನ್ ನೋಡೋಣ. ಟೇಕ್ 2 ಇಂಟೀಜರ್ಸ್. ಸೊ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ? 4 ಆ್ಯಂಡ್ 2, ಯಾಕಂದರೆ ಎಲ್ಲ ಕಡೆ 4 ಆ್ಯಂಡ್ 2ನೇ ಕನ್ಸಿಡರ್ ಮಾಡಿ. 4 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಸಿಗುತ್ತೆ? 4/2, ವಿಚ್ ಇಸ್ ಈಕ್ವಲ್ ಟು 2. ಓಕೆ, ಇಲ್ಲಿ a ನಂದು 4, b ಇಸ್ ಈಕ್ವಲ್ ಟು 2. ಇವಾಗ b ಬೈ a ಮಾಡೋಣ, ವಿಚ್ ಇಸ್ 2 ಡಿವೈಡೆಡ್ ಬೈ 4. 2 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಸಿಗುತ್ತೆ? 1/2 ಸಿಗ್ತದೆ. ಇಸ್ 1/2 ಈಕ್ವಲ್ ಟು 2? ನೋ. ಬೇರೆ ಯಾವ ನಂಬರ್ಸ್ ಬೇಕಾದ್ರೂ ತೊಗೊಳ್ಬೋದು. ವಿಲ್ ಸಿ ದ್ಯಾಟ್ a ಡಿವೈಡೆಡ್ ಬೈ b ಇಸ್ ನಾಟ್ ಈಕ್ವಲ್ ಟು b ಡಿವೈಡೆಡ್ ಬೈ x. ಯಾವುದೋ ದೇರ್ಸ್ ಓನ್ಲಿ ಒನ್ ಕೇಸ್ ವೇರ್ ಇದು ಸ್ಯಾಟಿಸ್ಫೈ ಆಗುತ್ತೆ. ಯಾವ ಕೇಸ್ ಅದು? ನಾನು ಸಪೋಸ್ a ಆ್ಯಂಡ್ bನ ನಾನು 1 ಅಂತ ತೊಗೊಂಡ್ರೆ, ರೈಟ್? ಅಥವಾ a ಆ್ಯಂಡ್ bನ ನಾನು -1 ಅಂತ ತೊಗೊಂಡ್ರೆ, ಅಥವಾ ಯಾವುದಾದ್ರೂ 2 ನಂಬರ್ಸ್ ನಾನು ಸೇಮ್ ತೊಗೊಂಡ್ರೆ 2 ಆ್ಯಂಡ್ 2, 3 ಆ್ಯಂಡ್ 3 ಈ ಥರ ತೊಗೊಂಡಾಗ a ಬೈ b ಆ್ಯಂಡ್ b ಬೈ a ಸೇಮೇ ಸಿಗುತ್ತೆ. ಬಟ್ ನಾವೇನು ಹೇಳಿದ್ದೀವಿ? ಟು ಡಿಸ್ಪ್ರೂವ್ ಎನಿ ಆಫ್ ದಿಸ್ ಏನು ಸಿಗಬೇಕು? ಅಟ್ಲೀಸ್ಟ್ ಒನ್ ಎಕ್ಸಾಂಪಲ್ ಬೇಕೇ ಬೇಕು ಟು ಸೇ ದ್ಯಾಟ್ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಸೊ ನಮಗೆ ಒಂದು ಕೇಸಲ್ಲಿ ಸಿಕ್ಕಾಯಿತು ಆಗಲೇ, ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಕನ್ಕ್ಲೂಡ್ ದ್ಯಾಟ್ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್ ಫಾರ್ ಇಂಟೀಜರ್ಸ್. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ. ಸೊ ಇವಾಗ ಸೇಮ್ ಕಮ್ಯೂಟೇಟಿವಿಟಿ ರ್ಯಾಷನಲ್ ನಂಬರ್ಸ್ಗೆ ಡಿಸ್ಕಸ್ ಮಾಡೋಣ. ನೀವೇ ಹೇಳೋಕ್ಕೆ ಶುರು ಮಾಡಬೇಕೀಗ. ಈಸ್ ಅಡಿಷನ್ ಕಮ್ಯೂಟೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್? ಎಸ್. ಯಾಕೆ? ಫಾರ್ ಎನಿ 2 ರ್ಯಾಷನಲ್ ನಂಬರ್ಸ್ a ಆ್ಯಂಡ್ b. ಸೊ ರ್ಯಾಷನಲ್ ನಂಬರ್ಸ್ ನಮ್ಗೆ ಗೊತ್ತು, p/q ಫಾರ್ಮಲ್ಲಿ ಇರುತ್ತೆ. q ನಾಟ್ ಈಕ್ವಲ್ ಟು 0 ಆ್ಯಂಡ್ p ಆ್ಯಂಡ್ q ಆರ್ ಇಂಟೀಜರ್ಸ್. 2/3 ಆ್ಯಂಡ್ 3/4 ಇದೆರಡೂ ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 17/12. ಹೇಗೆ ಆ್ಯಡ್ ಮಾಡ್ತಾಯಿನಿ? LCM ತೊಗೊಂಡ್ಬಿಟ್ಟು ಆ್ಯಡ್ ಮಾಡ್ತಾಯಿನಿ. ಆರ್ಡರ್ ಚೇಂಜ್ ಮಾಡಿಬಿಟ್ಟು a ಜಾಗದಲ್ಲಿ 3/4 ಬರ್ಕೊಂಡ್ಬಿಟ್ಟು b ಜಾಗದಲ್ಲಿ 2/3 ಬರೀತಾಯಿನಿ. ಇವಾಗ ಆ್ಯಡ್ ಮಾಡಿದ್ರು ಅಷ್ಟೇ ನನಗೆ ಸೇಮ್ ಸಮ್ ಸಿಗುತ್ತೆ, ವಿಚ್ ಇಸ್ 17/12. ಟೇಕ್ ಎನಿ 2 ರ್ಯಾಷನಲ್ ನಂಬರ್ಸ್, ಆ್ಯಡ್ ದೆಮ್. a plus b is always equal to b plus a. So rational numbers addition is commutative for rational numbers.
ಸಬ್ಟ್ರಾಕ್ಷನ್ ಕೇಸಲ್ಲಿ ನೋಡೋಣ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಒಂದು ಹೇಳ್ತೀನಿ. ನೀವು ಬೇಕಾದರೆ ರ್ಯಾಷನಲ್ ನಂಬರ್ಸ್ ಎಕ್ಸಾಂಪಲು ತೊಗೊಳ್ಳಿ. ಸಬ್ಟ್ರಾಕ್ಟ್ 2 ರ್ಯಾಷನಲ್ ನಂಬರ್ಸ್ ಎ ಆ್ಯಂಡ್ ಬಿ, ಡಿಫ್ರೆನ್ಸ್ ತೊಗೊಳ್ಳಿ. ಅದಾದಮೇಲೆ ಸಬ್ಟ್ರಾಕ್ಟ್ ಬಿ ಮೈನಸ್ ಎ, ಆವಾಗ ಡಿಫ್ರೆನ್ಸ್ ತೊಗೊಳ್ಳಿ. ಇಟ್ಸ್ ನಾಟ್ ದ ಸೇಮ್. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ, ಇಂಟೀಜರ್ಸ್ ಮಾಡಿದಾಗ ಐ ಟುಕ್ ದ ಸೇಮ್ ಎಕ್ಸಾಂಪಲ್ 4 ಆ್ಯಂಡ್ -2. ನಾನು ಅದೇ ಎಕ್ಸಾಂಪಲ್ ಇಲ್ಲೂ ಕೊಡ್ತಾ ಇದ್ದೀನಿ. ಯಾಕಂದರೆ ಇಫ್ ದ ಪ್ರಾಪರ್ಟಿ ಇಸ್ ನಾಟ್ ಸ್ಯಾಟಿಸ್ಫೈಡ್ ಫಾರ್ ಇಂಟೀಜರ್ಸ್, ಇಟ್ ಈಸ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್ ಫಾರ್ ರ್ಯಾಷನಲ್ ನಂಬರ್ಸ್. ಯಾಕೆ? ಕಮ್ಯೂಟೇಟಿವಿಟಿ ಏನು ಹೇಳ್ತಿದ್ದೀವಿ ಅಂದರೆ a ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಸೊ ಅಕಸ್ಮಾತ್ ಇಂಟೀಜರ್ಸ್ಗೆ ಕರೆಕ್ಟ್ ಇಲ್ಲ ಅಂದರೆ, ರ್ಯಾಷನಲ್ ನಂಬರ್ಸ್ ಗೊತ್ತು ನಮಗೆ, ಅಂಡರ್ ರ್ಯಾಷನಲ್ ನಂಬರ್ಸ್ ಹೋಲ್ ನಂಬರ್ಸು ಇದೆ, ಇಂಟೀಜರ್ಸು ಇದೆ. ಸೊ ಹೋಲ್ ನಂಬರ್ಸ್ ಮತ್ತು ಇಂಟೀಜರ್ಸ್ಗೆ ಇದು ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದರೆ ಇಟ್ ಆಲ್ಸೋ ಡೆಫಿನೆಟ್ಲಿ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಫಾರ್ ರ್ಯಾಷನಲ್ ನಂಬರ್ಸ್. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಏನು ಹೇಳ್ಬೋದು ಅಂದರೆ, ನನಗೆ ಆಗಲೇ ಗೊತ್ತು ಹೋಲ್ ನಂಬರ್ಸ್ subtraction is not commutative for whole numbers, subtraction is not commutative for integers. So obviously subtraction rational numbers go commutative illa. Yakandre 4 and -2 are integers and the integers are also rational numbers. So ide example ತಗೊಂಡ್ಬಿಟ್ಟು ನಾನು ಹೇಳ್ಬೋದು it is not commutative for rational numbers also ಅಂತ. ಬೇಕಾದ್ರೆ ನೀವು rational numbers ತಗೊಂಡ್ಬಿಟ್ಟು ಟ್ರೈ ಮಾಡಿ. ಸೊ ಇಲ್ಲಿ ಏನಾಗ್ತಿದೆ, a minus b not equal to b minus a for a and b as two rational numbers. Okay. ಮಲ್ಟಿಪ್ಲಿಕೇಷನ್ಗೆ ಏನಾಗುತ್ತೆ, ಟೇಕ್ ಎನಿ 2 ರ್ಯಾಷನಲ್ ನಂಬರ್ಸ್ ಎ ಆ್ಯಂಡ್ ಬಿ, 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿ ನನಗೇನೋ ಒಂದು ಪ್ರಾಡಕ್ಟ್ ಸಿಗುತ್ತೆ. ನೆಕ್ಸ್ಟ್ ಬಿ ಇಂಟು ಎ ಮಾಡಿ ಏನೋ ಒಂದು ಪ್ರಾಡಕ್ಟ್ ಸಿಗುತ್ತೆ. ಬೋತ್ ಆಫ್ ದೀಸ್ ಆರ್ ಆಲ್ವೇಸ್ ಈಕ್ವಲ್. ಸೊ ನಾನು ಏನು ಹೇಳ್ಬೋದು, ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಫಾರ್ ಎನಿ 2 ರ್ಯಾಷನಲ್ ನಂಬರ್ಸ್ ಎ ಆ್ಯಂಡ್ ಬಿ. ಡಿವಿಷನ್ಗೆ ಏನು, ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಕಮ್ಯೂಟೇಟಿವಿಟಿಗೆ ಸಬ್ಟ್ರಾಕ್ಷನ್ಗೆ, ಸೇಮ್ ಥಿಂಗ್ ನಾನು ಡಿವಿಷನ್ಗೂ ಹೇಳ್ಬೋದು. ಸೊ ನಾವು ಆಗಲೇ ನೋಡಿದ್ವಿ ಹೋಲ್ ನಂಬರ್ಸ್ ಆರ್ ನಾಟ್ ಕಮ್ಯೂಟೇಟಿವ್ ಅಂಡರ್ ಡಿವಿಷನ್. ಸೊ ಇಂಟೀಜರ್ಸು ಅಷ್ಟೇ. ಸೊ ನಾನು ಸೇಮ್ ಥಿಂಗ್ ರ್ಯಾಷನಲ್ ನಂಬರ್ಸ್ಗೂ ಹೇಳ್ಬೋದು. ಯಾಕಂದರೆ 4/2 ಮಾಡಿದಾಗ 2 ಸಿಗ್ತಿದೆ, 2/4 ಮಾಡಿದಾಗ 1/2 ಸಿಗ್ತಿದೆ. ದೀಸ್ 2 ಆರ್ ನಾಟ್ ಈಕ್ವಲ್ ಆ್ಯಂಡ್ ವಿ ಆಲ್ರೆಡಿ ನೋ ದ್ಯಾಟ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್. ಸೊ ನನಗೆ ಯಾವುದಾದ್ರೂ ಒಂದು ಕೇಸ್ ಬೇಕು ಟು ಡಿಸ್ಪ್ರೂವ್ ಇಟ್, ಆ್ಯಂಡ್ ವಿ ಆಲ್ರೆಡಿ ನೋ ಎಲ್ಲ ಇಂಟೀಜರ್ಸ್ಗೂ ಇದು ಹೋಲ್ಡ್ ಆಗಲ್ಲ. ಸೊ ದೇರ್ ಫಾರ್ ರ್ಯಾಷನಲ್ ನಂಬರ್ಸ್ಗೂ ಹೋಲ್ಡ್ ಆಗಲ್ಲ. ಸೊ ಡಿವಿಷನ್ ಇಸ್ ಆಲ್ಸೋ ನಾಟ್ ಕಮ್ಯೂಟೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ಸೊ ಕಮ್ಯೂಟೇಟಿವಿಟಿ ಸಮರೈಸ್ ಮಾಡಬೇಕು ಅಂದರೆ ಏನು, ಹೋಲ್ ನಂಬರ್ಸ್ನ ನಾವು ಡೀಟೇಲಾಗಿ ಮಾಡಿ ನೋಡಿದ್ವಿ. ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಇಟ್ ಈಸ್ ಕಮ್ಯೂಟೇಟಿವ್ ಫಾರ್ ಹೋಲ್ ನಂಬರ್ಸ್. ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಅದಾದಮೇಲೆ ನಾವು ಏನು ನೋಡಿದ್ವಿ, ಅಕಸ್ಮಾತ್ subtraction ಮತ್ತು division is not commutative for whole numbers ಅಂದರೆ it cannot be commutative for integers, it cannot be commutative for rational numbers. So automatically ನಮಗೆ ಗೊತ್ತು subtraction and division 3 ನಂಬರ್ ಸಿಸ್ಟಮ್ಸ್ಗೂ ಕಮ್ಯೂಟೇಟಿವ್ ಇಲ್ಲ. We also saw that addition ಮತ್ತು multiplication ಯಾವ ನಂಬರ್ಸ್ ತೊಗೊಂಡ್ರೂ ಕೂಡ it is always commutative for addition and multiplication. ಓಕೆ, ಸೊ ನಿಮಗೇನಾದರೂ ಯೂಸ್ಫುಲ್ ಅರ್ಥ ಆಯಿತು ಅಂತ ಇದ್ದರೆ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಡ್ರಾಪ್ ಮಾಡಿ. ವಿ ವಿಲ್ ಡೆಫಿನೆಟ್ಲಿ ಆನ್ಸರ್. ಇವಾಗ ಇನ್ನೊಂದು ಪ್ರಾಪರ್ಟಿ ನೋಡೋಣ, ಅಸೋಸಿಯೇಟಿವಿಟಿ ಅಂತ. ಅಸೋಸಿಯೇಟಿವಿಟಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. 3 ವರ್ಡ್ಸ್ ಇದೆ ನಿಮ್ಮ ಬೋರ್ಡ್ ಮೇಲೆ, ಲೈಟ್, ಗ್ರೀನ್, ಬಕೆಟ್. ಓಕೆ, ನಾನಿವಾಗ ಬ್ರ್ಯಾಕೆಟ್ಸ್ ಹಾಕ್ತೀನಿ. ಓಕೆ, ಪ್ಯಾರೆಂಥೀಸಸ್ ಹಾಕ್ತೀನಿ. ಅದಾದಮೇಲೆ ನೀವು ಹೇಳಿ ಅದರ ಮೀನಿಂಗ್ ಏನು ಅಂತ. ಓಕೆ, ಫಸ್ಟ್ ಒನ್ ಏನು, ಲೈಟ್ ಗ್ರೀನ್ಗೆ ನಾನು ಒಂದು ಬ್ರ್ಯಾಕೆಟ್ ಹಾಕ್ತಾಯಿನಿ. ಸೊ ಲೈಟ್ ಗ್ರೀನ್ ಬಕೆಟ್. ಹಿಂಗೆ ನೋಡಿದ ತಕ್ಷಣ ಏನು ಅಂದ್ಕೊಳ್ತೀವಿ ನಾವು, ಓಕೆ ಯಾವುದೋ ಒಂದು ಬಕೆಟ್ ಇದೆ ಆ್ಯಂಡ್ ಆ ಬಕೆಟು ಲೈಟ್ ಗ್ರೀನ್ ಕಲರ್ ಇದೆ ಅಂತ. ಸೊ ಈ ಪಿಕ್ಚರ್ ಸಮ್ ವಾಟ್ ಲೈಕ್ ದಿಸ್ ನಮಗೆ ಒಂದು ಮೆಂಟಲ್ ಇಮೇಜ್ ಬರುತ್ತೆ. ಇವಾಗ ನಾನು ಏನು ಮಾಡ್ತೀನಿ, ಬ್ರ್ಯಾಕೆಟ್ ಪೊಸಿಷನ್ನ ನಾನು ಚೇಂಜ್ ಮಾಡ್ತೀನಿ. ಇವಾಗ ನಾನು ಬ್ರ್ಯಾಕೆಟ್ ಎಲ್ಲಿ ಹಾಕ್ತಾಯಿನಿ, ಲೈಟನ್ನು ಆಚೆ ತೆಗೆದ್ಬಿಟ್ಟು ನಾನು ಗ್ರೀನ್ ಬಕೆಟ್ಗೆ ಬ್ರ್ಯಾಕೆಟ್ ಹಾಕ್ತಾಯಿನಿ. ಸೊ ಏನು ಮೆಂಟಲ್ ಇಮೇಜ್ ಬರುತ್ತೆ, ಓಕೆ ಒಂದು ಗ್ರೀನ್ ಬಕೆಟ್ ಇದೆ ಆ್ಯಂಡ್ ಆ ಗ್ರೀನ್ ಬಕೆಟು ಲೈಟ್ ಆಗಿದೆ, ಅಂದರೆ ವೇ ಮಾಡಿದಾಗ ತುಂಬ ಲೈಟ್ ಆಗಿದೆ ಅಂತ ಇಮೇಜ್ ಬರುತ್ತೆ. ಸೊ ಸಮಥಿಂಗ್ ಲೈಕ್ ದಿಸ್, ಗ್ರೀನ್ ಬಕೆಟ್ ಇದೆ, ಅಷ್ಟೊಂದೇನು ಹೆವಿ ಇಲ್ಲ, ಇದು ಲೈಟ್ ಆಗಿದೆ ಅಂತ ಬರುತ್ತೆ. ಸೊ ಜಸ್ಟ್ ಬ್ರ್ಯಾಕೆಟ್ಸ್ ಹಾಕಿದಾಗ ಹೇಗೆ ಮೀನಿಂಗೇ ಫುಲ್ ಚೇಂಜ್ ಆಯಿತು ಅಂತ ನೀವೇ ನೋಡಿದ್ರಿ. ಇದೇ ಕಾನ್ಸೆಪ್ಟನ್ನ ನಾವು ಇಟ್ಕೊಂಡ್ಬಿಟ್ಟು ಅಸೋಸಿಯೇಟಿವಿಟಿ ಇನ್ ನಂಬರ್ ಸಿಸ್ಟಮ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅದು ಹೇಗೆ, ಫಸ್ಟ್ ನಾವು ಆ್ಯಸ್ ಯೂಶ್ವಲ್ ಹೋಲ್ ನಂಬರ್ಸಿಂದ ಶುರು ಮಾಡೋಣ. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ವಿ ಗೋನ್ ಟು ಟೇಕ್ 3 ಹೋಲ್ ನಂಬರ್ಸ್. ಮುಂಚೆ ಎಲ್ಲ ನಾವು 2 ತೊಗೊಂಡ್ವಿ ಕಮ್ಯೂಟೇಟಿವಿಟಿ ಕ್ಲೋಷರ್ ಇದಕ್ಕೆಲ್ಲ. ಇಲ್ಲಿ ನಾವು 3 ತೊಗೊಳ್ತೀವಿ, ಎ, ಬಿ ಆ್ಯಂಡ್ ಸಿ. ಓಕೆ,
ಸೊ ಇದು ನನ್ನ ಎ, ಇದು ನನ್ನ ಬಿ ಆ್ಯಂಡ್ ಇದು ನನ್ನ ಸಿ. ಫಾರ್ ಎನಿ 3 ಹೋಲ್ ನಂಬರ್ಸ್ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿನ ಬ್ರ್ಯಾಕೆಟಲ್ಲಿ ಹಾಕ್ತೀನಿ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ ಅದನ್ನು ನಾನು ಹಾಕ್ಬಿಟ್ಟು ಸಾಲ್ವ್ ಮಾಡ್ತೀನಿ. ಹೇಗೆ ಸಾಲ್ವ್ ಮಾಡೋದು? ನೀವು ಆಗಲೇ ಇದು ಕಲ್ತೀರಾ ಹಿಂದಿನ ಕ್ಲಾಸಸ್ಲಿ. ಏನಿದು ಹೇಳಿ? ಬಾಡ್ ಮಾಸ್. ಇದೇನು? ನಾವು ಯಾವುದಾದ್ರೂ ಗಿವನ್ ಅರಿಥ್ಮೆಟಿಕ್ ಆಪರೇಷನಲ್ಲಿ ಹೇಗೆ ನಾವು ಸಾಲ್ವ್ ಮಾಡ್ತೀವಿ, ಯಾವ ಆಪರೇಷನ್ ಫಸ್ಟ್ ಪರ್ಫಾರ್ಮ್ ಮಾಡಬೇಕು, ದಟ್ ಈಸ್ ಡಿಟರ್ಮಿನ್ಡ್ ಬೈ ಬಾಡ್ ಮಾಸ್ ಪ್ರಿನ್ಸಿಪಲ್. ಬ್ರ್ಯಾಕೆಟ್ಸ್, ಓವರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಇದು ನಮ್ಮ ಆರ್ಡರ್. ಇದನ್ನ ನೀವು ಫುಲ್ ಸರಿಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಮ್ಯಾಥ್ ಬೇಸಿಕ್ ವಿಡಿಯೋಸ್ ನೋಡಿ, ಅಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡೀವಿ. ಸೊ ಇಲ್ಲೂ ಅಷ್ಟೇ, ನಾವು ಫಸ್ಟು ಬ್ರ್ಯಾಕೆಟಲ್ಲಿ ಏನಿದೆಯೋ ಅದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ಅದಾದಮೇಲೆ ಆಚೆ ಕಡೆ ಏನಿದೆಯೋ ಅದನ್ನು ಸಾಲ್ವ್ ಮಾಡ್ತೀವಿ. ಸೊ 4 + 2 + 3 ಅಂತ ಇದೆ. ಇದೇನಾಗುತ್ತೆ? 2 + 3ನ ಫಸ್ಟ್ ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ? 4 + 2 + 3 ಎಷ್ಟು? 5. 4 + 5 ಆಗುತ್ತೆ. ಆ್ಯಂಡ್ 4 + 5 = 9. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಎ, ಬಿ, ಸಿ ಮತ್ತೆ ಹಾಗೆ ತೊಗೊಳ್ತೀನಿ. ಬಟ್ ಈ ಸಲ ಎ ಪ್ಲಸ್ ಬಿ ಫಸ್ಟ್ ಮಾಡ್ತೀನಿ, ಅದಕ್ಕೆ ಬ್ರ್ಯಾಕೆಟ್ ಹಾಕ್ತಾಯಿನಿ. ಅದಾದಮೇಲೆ ಪ್ಲಸ್ ಸಿ ಹಾಕ್ತೀನಿ. ಇವಾಗ ಎ ಪ್ಲಸ್ ಬಿ ಫಸ್ಟ್ ಮಾಡಿದ್ರೆ ಏನಾಗುತ್ತೆ? 4 + 2 ಎಷ್ಟಾಯಿತು? 6 + 3 ವಿಚ್ ಇಸ್ ಆಲ್ಸೋ = 9. ಸೊ ಎನಿ 3 ಹೋಲ್ ನಂಬರ್ಸ್ ತೊಗೊಂಡ್ಬಿಟ್ಟು ನಾನು ಎ ಪ್ಲಸ್ ಬ್ರ್ಯಾಕೆಟ್ ಆಫ್ ಬಿ ಪ್ಲಸ್ ಸಿ ಇಸ್ ಆಲ್ವೇಸ್ = ಬ್ರ್ಯಾಕೆಟ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇದಕ್ಕೆ ನಾವು ಹೇಳ್ತೀವಿ ಅಡಿಷನ್ ಇಸ್ ಅಸೋಸಿಯೇಟಿವ್ ಫಾರ್ ಹೋಲ್ ನಂಬರ್ಸ್. ನೆಕ್ಸ್ಟ್ ನಾವು ಏನು ನೋಡೋಣ? ಸಬ್ಟ್ರಾಕ್ಷನ್ ಕೇಸ್ ನೋಡೋಣ. ವೆರಿ ಇಂಪಾರ್ಟೆಂಟ್, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮತ್ತೆ 3 ಡಿಫ್ರೆಂಟ್ ಹೋಲ್ ನಂಬರ್ಸ್ ತೊಗೊಳ್ತಾಯಿನಿ, ಎ, ಬಿ, ಸಿ. ಓಕೆ, ಎ ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ಬಿ ಮೈನಸ್ ಸಿ ತೊಗೊಳ್ತಾಯಿನಿ. ಓಕೆ, ಎ ಮೈನಸ್ ಬಿ ಮೈನಸ್ ಸಿ. ಇಲ್ಲಿ ಎಷ್ಟಾಗ್ತಿದೆ? 4 - 2 - 1 ಅಂತ ಇದೆ. ಸೊ ಫಸ್ಟ್ ನಾನು ಬ್ರ್ಯಾಕೆಟಲ್ಲಿರೋದನ್ನು ಸಾಲ್ವ್ ಮಾಡ್ತೀನಿ. 2 - 1 ಎಷ್ಟಾಯಿತು? 1. 4 - 1 ಆಯ್ತು ಈಗ. ಆ್ಯಂಡ್ 4 - 1 ಎಷ್ಟು? 3 ಅಂತ ನಮಗೆ ಗೊತ್ತು. ಇವಾಗ ನಾನು ಬ್ರ್ಯಾಕೆಟ್ ಪೊಸಿಷನನ್ನು ಚೇಂಜ್ ಮಾಡ್ತಾಯಿನಿ. ಇಲ್ಲಿ ಏನು ಮಾಡ್ತಾಯಿನಿ ಅಂದರೆ ಎ ಮೈನಸ್ ಬಿ ಫಸ್ಟ್ ಮಾಡಿಬಿಟ್ಟು ಮೈನಸ್ ಸಿ ಮಾಡ್ತಾಯಿನಿ. ಓಕೆ, ಬೇರೆ ಏನೂ ಚೇಂಜ್ ಮಾಡ್ತಿಲ್ಲ, ಜಸ್ಟ್ ಬ್ರ್ಯಾಕೆಟ್ಸನ್ನು ಚೇಂಜ್ ಮಾಡ್ತಾಯಿನಿ. ಇಲ್ಲಿ 4 - 2 ಫಸ್ಟ್ ಆಯಿತು. 4 - 2 ಎಷ್ಟು? 2. -1. ಸೊ 2 - 1 = 1. ಅಬ್ಸರ್ವ್ ಮಾಡಿ, ಇಲ್ಲಿ 3 ಬಂತು, ಇಲ್ಲಿ 1 ಬಂತು. ಇಸ್ 3 = 1? ನೋ. ಸೊ ಸಬ್ಟ್ರಾಕ್ಷನಲ್ಲಿ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಜಸ್ಟ್ ಬಿಕಾಸ್ ನಮಗೆ ಈ ಥರ ಬ್ರ್ಯಾಕೆಟ್ ಇದೆ ಅಂದರೆ ಡೈರೆಕ್ಟಾಗಿ ನಾನು ಬ್ರ್ಯಾಕೆಟ್ ಓಪನ್ ಮಾಡ್ದೇ ಸಾಲ್ವ್ ಮಾಡೋಕ್ಕೆಲ್ಲ ಟ್ರೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿ ನಾವು ಬಾಡ್ ಮಾಸ್ ಪ್ರಿನ್ಸಿಪಲ್ ನಾನು ಏನು ಹೇಳಿನೋ ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಆ್ಯಂಡ್ ಅಸೋಸಿಯೇಟಿವಿಟಿ ಜ್ಞಾಪಕ ಇಟ್ಕೊಳ್ಬೇಕು. ಸಬ್ಟ್ರಾಕ್ಷನ್ಗೆ ವಿ ಶುಡ್ ಆಲ್ವೇಸ್ ಫಾಲೋ ದಿ ಆರ್ಡರ್ ಇನ್ ವಿಚ್ ದ ಕ್ವೆಶನ್ ಇಟ್ ಸೆಲ್ಫ್ ಇಸ್ ಗಿವನ್. ಸೊ ಏನು ಹೇಳ್ತೀವಿ? ಸಬ್ಟ್ರಾಕ್ಷನ್ ಇಸ್ ನಾಟ್ ಅಸೋಸಿಯೇಟಿವ್ ಫಾರ್ ಹೋಲ್ ನಂಬರ್ಸ್. ಮಲ್ಟಿಪ್ಲಿಕೇಶನ್ಗೆ ಏನು? ಇವಾಗ ನೀವೇ ಹೇಳೋಕ್ಕೆ ಶುರು ಮಾಡ್ಬೋದು. ಎನಿ 3 ನಂಬರ್ಸ್ ಎ, ಬಿ ಆ್ಯಂಡ್ ಸಿ ತೊಗೊಂಡಾಗ ಎ ಇಂಟು ಬಿ ಇಂಟು ಸಿ ಬ್ರ್ಯಾಕೆಟಲ್ಲಿ ಹಾಕ್ತಾರೆ ನಮಗೇನೋ ಒಂದು ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಎ ಇಂಟು ಬಿ ಫಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಸಿಗುತ್ತೆ. ಅದು 2 ಪ್ರಾಡಕ್ಟು ಸೇಮು. ಸೊ ವಿ ಸೇ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಫಾರ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಡಿವಿಷನ್ ನೋಡೋಣ. ಸಿಮಿಲರ್ ಟು ಸಬ್ಟ್ರಾಕ್ಷನ್, ಡಿವಿಷನ್ ಇಸ್ ಆಲ್ಸೋ ನಾಟ್ ಅಸೋಸಿಯೇಟಿವ್ ಫಾರ್ ಹೋಲ್ ನಂಬರ್ಸ್. ಯಾಕೆ? ಇಲ್ಲಿ ನಾನು ಮತ್ತೆ ಎ, ಬಿ ಆ್ಯಂಡ್ ಸಿ ತೊಗೊಂಡಿನಿ. ಓಕೆ, ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ನಾನು ಫಸ್ಟ್ ಏನಿಲ್ಲಿ ಕೊಟ್ಟಿರೋದು ಎ ಡಿವೈಡೆಡ್ ಬೈ ಬಿ, ಅದಾದಮೇಲೆ ಡಿವೈಡೆಡ್ ಬೈ ಸಿ ಇದೆ. 12 ಡಿವೈಡೆಡ್ ಬೈ 2, 12 ಡಿವೈಡೆಡ್ ಬೈ 2 ಎಷ್ಟು? 6. ಅದಾದಮೇಲೆ ಡಿವೈಡೆಡ್ ಬೈ 3 ಇದೆ. ಸೊ 6 ಡಿವೈಡೆಡ್ ಬೈ 3 ವಿಚ್ ಇಸ್ ಈಕ್ವಲ್ ಟು 2. ಓಕೆ, ನೆಕ್ಸ್ಟ್ ಕೇಸಲ್ಲಿ ನಾನು ಏನು ಮಾಡ್ತಾಯಿನಿ? 12 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 6. 3 ಡಿವೈಡೆಡ್ ಬೈ 6 ಎಷ್ಟು? 1/2 ಅಂದರೆ 3/6 ವಿಚ್ ಇಸ್ ಸಿಂಪ್ಲಿಫೈಡ್ ಆಸ್ 1/2. 12ನ ಇವಾಗ 12 ಡಿವೈಡೆಡ್ ಬೈ 1/2 ಇವಾಗ ಮಾಡ್ತಾಯಿದ್ವಿ. 12 ಡಿವೈಡೆಡ್ ಬೈ 1/2 ಮಾಡಿದ್ರೆ ಎಷ್ಟಾಗುತ್ತೆ? 12 ಇಂಟು 2/1. ಇದು ನಮಗಾಗಲೇ ಗೊತ್ತು. ಇದು ಎಷ್ಟಾಗುತ್ತೆ? 24. 2 is equal to 24? No. ಸೊ ಅದಕ್ಕೆ ಏನು ಹೇಳ್ತೀವಿ? ಎನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೋಲ್ ನಂಬರ್ಸ್ ತೊಗೊಂಡ್ರು ಅಷ್ಟೇ ವಿ ಸಿ ದ್ಯಾಟ್ ಡಿವಿಷನ್ ಇಸ್ ನಾಟ್ ಅಸೋಸಿಯೇಟಿವ್ ಫಾರ್ ಹೋಲ್ ನಂಬರ್ಸ್. ಇವಾಗ ನಾವು ಇಂಟೀಜರ್ಸಿಗೆ ನೋಡೋಣ. ಸೇಮ್ ಪ್ರಾಪರ್ಟಿ, ಅಸೋಸಿಯೇಟಿವಿಟಿ.
ನಾವು ಆಗಲೇ ಕಮ್ಯೂಟೇಟಿವಿಟಿ ಡಿಸ್ಕಸ್ ಮಾಡ್ತಿರುವಾಗ ಏನು ಹೇಳಿದೆ, ನಮಗೆ 3 ಸೆಟ್ಸ್ ಇದೆ ಅಲ್ಲ, ಹೋಲ್ ನಂಬರ್ ಸೆಟ್ ಇದೆ, ಇಂಟೀಜರ್ಸ್ ಸೆಟ್ ಇದೆ ಮತ್ತು ರ್ಯಾಷನಲ್ ನಂಬರ್ ಸೆಟ್ ಇದೆ. ವಿ ನೋ ದ್ಯಾಟ್ ಎವ್ರಿ ಹೋಲ್ ನಂಬರ್ ಇಸ್ ಆಲ್ಸೋ ಆ್ಯನ್ ಇಂಟೀಜರ್, ಎವ್ರಿ ಹೋಲ್ ನಂಬರ್ ಇಸ್ ಆಲ್ಸೋ ಅ ರ್ಯಾಷನಲ್ ನಂಬರ್. ಸೊ ಯಾವುದಾದ್ರೂ ಪ್ರಾಪರ್ಟಿ ಹೋಲ್ ನಂಬರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಾವು ಗ್ಯಾರಂಟಿಯಾಗಿ ಹೇಳ್ಬೋದು ಇಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಫಾರ್ ಇಂಟೀಜರ್ಸ್ ಆ್ಯಂಡ್ ಫಾರ್ ರ್ಯಾಷನಲ್ ನಂಬರ್ಸ್. ಬಟ್ ಎಲ್ಲ ಪ್ರಾಪರ್ಟೀಸ್ಗೂ ಇದು ಹೇಳೋಕ್ಕಾಗಲ್ಲ, ಇದು ಬರೀ ಕಮ್ಯೂಟೇಟಿವಿಟಿ ಮತ್ತು ಅಸೋಸಿಯೇಟಿವಿಟಿಗೆ. ಕ್ಲೋಷರ್ ಪ್ರಾಪರ್ಟಿ ಡಿಫ್ರೆಂಟ್ ಆಗಿತ್ತು, ಯಾಕಂದರೆ ಕ್ಲೋಷರ್ ಪ್ರಾಪರ್ಟಿಲಿ ನಾವು ಡಿಸ್ಕಸ್ ಮಾಡ್ತಿದ್ದು ಬೌಂಡ್ರೀಸ್. ಸೊ ಅದನ್ನು ನಾವು ಅಲ್ಲಿಗೆ ಅಪ್ಲೈ ಮಾಡೋಕ್ಕಲ್ಲ, ಓನ್ಲಿ ಫಾರ್ ಕಮ್ಯೂಟೇಟಿವಿಟಿ ಆ್ಯಂಡ್ ಅಸೋಸಿಯೇಟಿವಿಟಿ. ಸೊ ನಮಗೆ ಆಗಲೇ ಗೊತ್ತು ಇನ್ ಹೋಲ್ ನಂಬರ್ಸ್ ಅಸೋಸಿಯೇಟಿವಿಟಿ ಡಸ್ ನಾಟ್ ಹೋಲ್ಡ್ ಫಾರ್ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್. ಸೊ ನಾವು ಅದೇ ಹೇಳ್ಬೋದು ಇಂಟೀಜರ್ಸ್ಗೂ ಅಷ್ಟೇ, ವೆನ್ ವಿ ಡೂ ಸಬ್ಟ್ರಾಕ್ಷನ್ ಆರ್ ವೆನ್ ವಿ ಡೂ ಡಿವಿಷನ್ ಸೇಮ್ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಡಿಸ್ಪ್ರೂವ್ ಮಾಡಿ ತೋರಿಸ್ಬೋದು. ಆ್ಯಂಡ್ ಯಾಕೆ ಸೇಮ್ ಎಕ್ಸಾಂಪಲ್ ತೊಗೊಳ್ಬೋದು? ಬಿಕಾಸ್ 4, 2, -2 ಇದೆಯಲ್ಲ, ದೀಸ್ ಆರ್ ಆಲ್ ಇಂಟೀಜರ್ಸ್ ಆಲ್ಸೋ ತಾನೆ. ಸಾರಿ, 4 and 2 and 1. ಸಿಮಿಲರ್ಲಿ 12, 2, 3 ಇದೆಲ್ಲನೂ ಇಂಟೀಜರ್ಸು ಆಸ್ ವೆಲ್ as whole numbers. So that's why we can use the same example and disprove it for integers. ಸೊ ಏನು ಚೆಕ್ ಮಾಡ್ಬೇಕು ನೆಕ್ಸ್ಟ್ ನಾವು? ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್. ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾಡ್ತಿರುವಾಗ ಯಾವುದಾದ್ರೂ ಡಿಫ್ರೆಂಟ್ ನಂಬರ್ಸ್ ತೊಗೊಳ್ಳಿ, A, B and C, try out the same thing. You will see that addition is associative for integers, multiplication is associative for integers. Subtraction, division, not associative. ನಿಮಗೆ ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ನೀವು ನಮಗೆ ಯಾವಾಗ ಬೇಕಾದ್ರೂ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ಆ್ಯಂಡ್ ವಿ ವಿಲ್ ಎಕ್ಸ್ಪ್ಲೇನ್ ಇಟ್ ಯು. ಈ ಥರ ನನಗೆ ಯೋಚನೆ ಮಾಡೋಕ್ಕೆ ಕಷ್ಟ ಆಗ್ತಿದೆ, ನನಗಿದು ಸಬ್ಸೆಟ್ಟು ಇದೆಲ್ಲ ಅರ್ಥ ಆಗ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ಯಾವುದಾದ್ರೂ ಡಿಫ್ರೆಂಟ್ ಇಂಟೀಜರ್ಸೇ ತೊಗೊಳ್ಳಿ, ಈವನ್ ಫಾರ್ ಸಬ್ಟ್ರಾಕ್ಷನ್, ಆಯಿತಾ, ಆ್ಯಂಡ್ ಯು ಕ್ಯಾನ್ ಆರ್ ಫಾರ್ ಡಿವಿಷನ್, ಆ್ಯಂಡ್ ಯು ಕ್ಯಾನ್ ಸ್ಟಿಲ್ ಸಿ ದ್ಯಾಟ್ ಇಟ್ ಈಸ್ ನಾಟ್ ಅಸೋಸಿಯೇಟಿವ್. ಸೊ ನಾನು ಏನು ಮಾಡ್ತಾಯಿನಿ ಅಂದರೆ ಇಂಟೀಜರ್ಸ್ಗೆ ನಾನು ಈ ನಂಬರ್ಸೇ ತೊಗೊಳ್ತಾಯಿನಿ, ಸೇಮ್ ನಂಬರ್ಸ್ ಆಸ್ ದ ಪ್ರೀವಿಯಸ್ ಎಕ್ಸಾಂಪಲ್, ಬಿಕಾಸ್ ದೀಸ್ ಆರ್ ಆಲ್ಸೋ ಇಂಟೀಜರ್ಸ್ ಆ್ಯಂಡ್ ಐ ಆಮ್ ಡೈರೆಕ್ಟ್ಲಿ ಸೇಯಿಂಗ್ ಇದಕ್ಕೆ ವರ್ಕ್ ಆಗ್ತಿಲ್ಲ, ಸೊ ದೇರ್ ಫಾರ್ ಇಟ್ ಇಸ್ ನಾಟ್ ಅಸೋಸಿಯೇಟಿವ್ ಅಂತ. ಇವಾಗ ನಾವು ಅಸೋಸಿಯೇಟಿವಿಟಿ ಫಾರ್ ರ್ಯಾಷನಲ್ ನಂಬರ್ಸ್ ನೋಡೋಣ. ನಾನು ಏನು ಆಗಲೇ ಹೇಳಿದ್ನೋ ಅದೇ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಅಡಿಷನ್ಗೆ ನೋಡೋಣ. ಅಡಿಷನ್ಗೆ ಟೇಕ್ ಎನಿ 2 ರ್ಯಾಷನಲ್ ನಂಬರ್ಸ್ ಎನಿ 3 ರ್ಯಾಷನಲ್ ನಂಬರ್ಸ್ A, B ಆ್ಯಂಡ್ C. ಸೊ ಏನು ಮಾಡ್ತಾ ಇದ್ದೀವಿ, ಫಸ್ಟ್ ನಾವು B ಲೈಕ್ A + B + C ಬರ್ಕೊಳ್ಳೋಣ. ಫಸ್ಟ್ ನಾವು B + C ಮಾಡ್ತೀವಿ, ವಿ ಗೆಟ್ ಅ ಸಮ್. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, A, B, C ಇದ್ದಾಗ ನಾನು A + B ಫಸ್ಟ್ ಮಾಡ್ತೀನಿ, ಅದಾದಮೇಲೆ +C ಮಾಡ್ತೀನಿ. ಎರಡು ಕೇಸಲ್ಲೂ ನನಗೆ ಸೇಮ್ ಆನ್ಸರ್ ಸಿಗುತ್ತೆ. ಯು ಕ್ಯಾನ್ ಟೇಕ್ ಎನಿ 3 ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಟ್ರೈ ದಿಸ್. ಸೊ ಅದಕ್ಕೆ ಏನು ಹೇಳ್ತೀವಿ, ಅಡಿಷನ್ ಇಸ್ ಅಸೋಸಿಯೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ಸಿಮಿಲರ್ಲಿ ಮಲ್ಟಿಪ್ಲಿಕೇಶನ್ಗೂ ಅಷ್ಟೇ, ಎನಿ 3 ರ್ಯಾಷನಲ್ ನಂಬರ್ಸ್ ತೊಗೊಂಡಾಗ A, B ಆ್ಯಂಡ್ C, A × B × C ಮಾಡಿದಾಗ B × C ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ, ಅದನ್ನು ನಾವು A ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಎಷ್ಟು ಸಿಗುತ್ತೆ ನಮಗೆ? ಇಲ್ಲಿ 35/8 ಸಿಗ್ತದೆ. ಸೊ ಇಲ್ಲಿ ಟ್ರೈ ಮಾಡಿ ಬೇಕಾದ್ರೆ 1/2 × 7/2 ಮಾಡಿದಾಗ 7/4 ಸಿಗುತ್ತೆ, 5/2 × 7/4 ಮಾಡಿದಾಗ 35/8 ಸಿಗುತ್ತೆ. ಇವಾಗ ನಾನು ಅಸೋಸಿಯೇಟಿವಿಟಿ ಡಿಫ್ರೆಂಟ್ ಬ್ರ್ಯಾಕೆಟಿಂಗ್ ಟ್ರೈ ಮಾಡಿದ್ರೆ A × B ಫಸ್ಟ್ ಮಾಡಿಬಿಟ್ಟು ಆಮೇಲೆ × C ಮಾಡಿದ್ರೆ ಏನಾಗುತ್ತೆ, 5/2 × 1/2. ಸೊ ಅದು ಎಷ್ಟಾಗುತ್ತೆ, 5/4. 5/4 × 7/2 ಎಷ್ಟಾಗುತ್ತೆ, 35/8. ಸೊ ಇನ್ ಬೋತ್ ಕೇಸಸ್ ಸೇಮ್ ಪ್ರಾಡಕ್ಟ್ ಸಿಗ್ತಿದೆ, ದೇರ್ ಫಾರ್ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ಗೆ ಏನಾಗುತ್ತೆ, ನಾನು ಆಗಲೇ ಹೇಳಿದೆ, ಸಿನ್ಸ್ ವಿ ನೋ ದ್ಯಾಟ್ ಹೋಲ್ ನಂಬರ್ಸ್ಗೆ ಮತ್ತು ಇಂಟೀಜರ್ಸ್ಗೆ subtraction is not associative for rational numbers, sorry, for whole numbers and for integers, we can conclude that subtraction is also not associative for rational numbers. ಯಾಕಂದರೆ any A, B, C, any 3 rational numbers ತೊಗೊಂಡಾಗ A minus B minus C is not equal to A minus B minus C. ನೀವು ಯಾವ ರ್ಯಾಷನಲ್ ನಂಬರ್ ಬೇಕಾದರೂ ಟ್ರೈ ಮಾಡ್ಬೋದು. ನಾನು ಹೋಲ್ ನಂಬರ್ಸ್ದೇ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಮಾಡೀನಿ, ಬಿಕಾಸ್ ಹೋಲ್ ನಂಬರ್ಸ್ ಆರ್ ಆಲ್ಸೋ ರ್ಯಾಷನಲ್ ನಂಬರ್ಸ್. ಸಿಮಿಲರ್ಲಿ ಇಲ್ಲಿ ಏನು ಹೇಳ್ಬೋದು, A / B / C ಈಸ್ ನಾಟ್ ಈಕ್ವಲ್ ಟು ಏನು, A / B / C. ಓಕೆ, ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, ಅಸೋಸಿಯೇಟಿವಿಟಿಲಿ ವಿ ಸಾ ದ್ಯಾಟ್ ಫಾರ್ ಹೋಲ್ ನಂಬರ್ಸ್, ಫಾರ್ ಇಂಟೀಜರ್ಸ್ ಆ್ಯಂಡ್ ಫಾರ್ ರ್ಯಾಷನಲ್ ನಂಬರ್ಸ್ ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಷನ್ಗೆ ಹೋಲ್ಡ್ ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ಗೆ ಹೋಲ್ಡ್ ಆಗಲ್ಲ, ಅಡಿಷನ್ ಮತ್ತು ಮಲ್ಟಿಪ್ಲಿಕೇಷನ್ಗೆ ಹೋಲ್ಡ್ ಆಗುತ್ತೆ. ಓಕೆ, ಸೊ ನಾನಿವಾಗ ಏನು ಎನ್ಕರೇಜ್ ಮಾಡ್ತೀನಿ ನಮಗೆಲ್ಲ ಮಾಡೋದಕ್ಕೆ ಅಂದರೆ, ಟ್ರೈ ಟು ಮೇಕ್ ಅ ಸಮ್ಮರಿ ಆಫ್ ಆಲ್ ದ ಪ್ರಾಪರ್ಟೀಸ್. ಯಾವ ಪ್ರಾಪರ್ಟೀಸ್? ಕ್ಲೋಷರ್ ಪ್ರಾಪರ್ಟಿ,
ಕಮ್ಯುಟೇಟಿವಿಟಿ ಆ್ಯಂಡ್ ಅಸೋಸಿಯೇಟಿವಿಟಿ. ಯಾವ್ದಕ್ಕೆ ಮಾಡಬೇಕು? ಫಾರ್ ಹೋಲ್ ನಂಬರ್ಸ್, ಫಾರ್ ಇಂಟೀಜರ್ಸ್ ಆ್ಯಂಡ್ ಫಾರ್ ರ್ಯಾಷನಲ್ ನಂಬರ್ಸ್. ಆ್ಯಂಡ್ ಯಾವ ಆಪ್ರೇಷನ್ಸ್ಗೆ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಇದೆಲ್ಲದನ್ನು ಒಂದೇ ಟೇಬಲಲ್ಲಿ ಪ್ಲಾಟ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಲಾಟ್ ಮಾಡಿಬಿಟ್ಟು ಒಂದು ಫೋಟೋ ತಗೊಳ್ಳಿ, ನಮಗೆ ವಾಟ್ಸಾಪಲ್ಲಿ ಕಳಿಸಿ. ಯಾವ್ದಾದ್ರು ಕರೆಕ್ಟಾಗಿ ಮಾಡಿದ್ದೀರೋ ವಿ ವಿಲ್ ಫೀಚರ್ ದ್ಯಾಟ್ ಇನ್ ಆರ್ ಸೋಷಿಯಲ್ ಮೀಡಿಯಾ. ಸೊ ಒಂದು ಕ್ವಿಕ್ ಕ್ವೆಶನ್ ಸಾಲ್ವ್ ಮಾಡೋಣ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ನಾವು ಒಂದೊಂದ್ಸಲಿ ಪ್ರಾಪರ್ಟೀಸ್ ಯೂಸ್ ಮಾಡ್ಬೋದು ಅಂತ. ಇಲ್ಲ ಅವ್ರು ಏನೂ ಹೇಳ್ತಿಲ್ಲ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಯೂಸ್ ಮಾಡಿ ಅಥವಾ ಆ ಥರ ಏನೂ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಸುಮ್ಮನೆ ಈ ಥರ ನಾನು ಏನೋ ಬೇರೆ ಚಾಪ್ಟರ್ ಓದ್ತಾ ಇದ್ದೀನಿ, ಅದರಲ್ಲಿ ಏನಾದರೂ ಸಾಲ್ವ್ ಮಾಡ್ತಿರುವಾಗ ನಾವಾಗೇ ಹೇಗೆ ಈ ಪ್ರಾಪರ್ಟಿನ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ -2/5 ಇಂಟು 4/7 ಇಂಟು 10/13 ಇಂಟು 21/8 ಅಂತ ಒಂದು ದೊಡ್ಡ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಾನು ನೋಟಿಸ್ ಮಾಡಿದ್ರೆ ನನಗೇನು ಕಾಣುತ್ತೆ ಅಂದರೆ ಇಲ್ಲಿ -2/5 ಇದೆ, ಇಲ್ಲಿ 10/13 ಇದೆ. 5 ಮತ್ತು 10 ದೇ ಆರ್ 5 ಇಸ್ ಅ ಫ್ಯಾಕ್ಟರ್ ಆಫ್ 10 ಅಲ್ಲ. ಆ್ಯಂಡ್ ಸಿಮಿಲರ್ಲಿ ಹಿಯರ್ ಇಲ್ಲಿ 7 ಇದೆ, ಇಲ್ಲಿ 21 ಇದೆ. ಸೊ ನಾನು ಹೇಗೆ ರೈಟ್ ಮಾಡ್ತೀನಿ ಇದನ್ನ ಅಂದರೆ -2/5 ಇಂಟು 4/7 ಬದಲಾಗಿ ನಾನು ಏನು ಫಸ್ಟ್ ಬರ್ಕೊಳ್ತೀನಿ ಅಂದರೆ 10/13. ಯಾಕೆ ಇದು ನಾನು ಮಾಡ್ಬೋದು? ಐ ಕ್ಯಾನ್ ಡೂ ದಿಸ್ ಬಿಕಾಸ್ ಮಲ್ಟಿಪ್ಲಿಕೇಶನ್ ಇಸ್ ಕಮ್ಯುಟೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್ ಅಲ್ಲ. ಸೊ ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡ್ತೀನಿ ಇಂಟು ನೆಕ್ಸ್ಟ್ ನಾನು 4/7 ಹಾಕ್ಕೊಡ್ತೀನಿ ಇಂಟು 21/8. ಸೊ ನಾನು ಆರ್ಡರ್ ಚೇಂಜ್ ಮಾಡ್ಬೋದು, ಬಟ್ ಐ ಸ್ಟಿಲ್ ಗೆಟ್ ದ ಸೇಮ್ ಫೈನಲ್ ಆನ್ಸರ್. ಇವಾಗ ನಾನು ಇದೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಎಷ್ಟು ಸಿಗುತ್ತೆ? 5 ಇಂಟು 1 5 ಇಂಟು 2 -2 ಇಂಟು 2 ಎಷ್ಟು? -4. 1 ಇಂಟು 13 ಇಸ್ 13. ನೆಕ್ಸ್ಟ್ ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 7 ಇಂಟು 1 7 ಇಂಟು 3 4 ಇಂಟು 1 4 ಇಂಟು 2. ಓಕೆ, ಸೊ ಇಲ್ಲಿ ಎಷ್ಟು ಉಳ್ಕೊಳ್ತು? 3/2. ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? ಎಸ್. 2 ಇಂಟು 1 2 ಇಂಟು 2. ಇಲ್ಲಿ ಮೈನಸ್ ಆಗಲೇ ಇದೆ, ಸೊ ಬಿ ಕೇರ್ಫುಲ್. ಓಕೆ, ಸೊ ಇದೇನಾಗುತ್ತೆ? -2 ಇಂಟು 3 ಡಿವೈಡೆಡ್ ಬೈ 13 ಇಂಟು 1 ಎಷ್ಟು? 13. ಸೊ ಫೈನಲ್ ಆನ್ಸರ್ ಎಷ್ಟಾಯಿತು? -6/13. ನೀವು ಬೇಕಾದ್ರೆ ಚೆಕ್ ಮಾಡೋದಕ್ಕೆ ಇದೇ ಆರ್ಡರಲ್ಲಿ ಮಲ್ಟಿಪ್ಲೈ ಮಾಡಿ ನೀವು ನೋಡಿ, ಲೆಂಗ್ದಿ ಆಗುತ್ತೆ, ಯಾಕಂದರೆ ಎಷ್ಟೊಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಬಟ್ ನಾನು ಆರ್ಡರ್ ಸ್ವಾಪ್ ಮಾಡ್ಬಿಟ್ಟು ಮಾಡಿದಾಗ ಎಷ್ಟೊಂದು ನಂಬರ್ಸ್ ಕ್ಯಾನ್ಸಲ್ ಔಟ್ ಆಯಿತು, ಡೈರೆಕ್ಟಾಗಿ ನಮಗೆ ಫೈನಲ್ ಆನ್ಸರ್ -6/13 ಅಂತ ಸಿಕ್ತು. ಇವಾಗ ಒಂದು ಹೊಸ ಕಾನ್ಸೆಪ್ಟ್ ಕಲಿಯೋಣ, ಅಡಿಟಿವ್ ಐಡೆಂಟಿಟಿ ಆಫ್ ರ್ಯಾಷನಲ್ ನಂಬರ್ಸ್. ಫಸ್ಟ್ ಆಫ್ ಆಲ್, ಐಡೆಂಟಿಟಿ ಅಂದರೆ ಏನು? ಐಡೆಂಟಿಟಿ ಅಂದರೆ ಸಮಥಿಂಗ್ ದಟ್ ಡಸ್ ನಾಟ್ ಚೇಂಜ್ ಯೂಶಲಿ, ಆಯಿತಾ? ಆ್ಯಂಡ್ ಇಲ್ಲಿ ಅಡಿಟಿವ್ ಐಡೆಂಟಿಟಿ ಅಂದರೆ ಏನು? ಅಡಿಷನ್ ಪರ್ಫಾರ್ಮ್ ಮಾಡಿದ್ಮೇಲೆ ಅದ್ರ ಒರಿಜಿನಲ್ ಏನು ಐಡೆಂಟಿಟಿ ಇತ್ತೋ ಅದು ರಿಟೇನ್ ಆದರೆ ಅವಾಗ ಅದು ಅಡಿಟಿವ್ ಐಡೆಂಟಿಟಿ ಆಗುತ್ತೆ. ಐ ಗಿವ್ ಯು ಆನ್ ಎಕ್ಸಾಂಪಲ್. ಸೊ ಲೆಟ್ಸ್ ಸಿ, ಇದು ಒಂದು ಚಾಕ್ಲೇಟ್ ಅಂತ ಆಯಿತಾ? ನಂಗೆ ಗೊತ್ತು ಚಾಕ್ಲೇಟ್ ಥರ ಕಾಣಿಸ್ತಿಲ್ಲ, ಬಟ್ ಅಸ್ಯೂಮ್ ಮಾಡಿ. ಓಕೆ, ನನ್ನ ಹತ್ರ ಒಂದು ಚಾಕ್ಲೇಟ್ ಇದೆ. ನಾನು ಇದಕ್ಕೆ ಏನು ಆ್ಯಡ್ ಮಾಡಿದ್ರೆ, ನಾನು 4 ಪೀಸಸ್ ಆಫ್ ಚಾಕ್ಲೇಟ್ ಇದೆ, ನಾನು ಇದಕ್ಕೆ ಏನು ಆ್ಯಡ್ ಮಾಡಿದ್ರೆ ಐ ವಿಲ್ ರಿಟೇನ್ ಮೈ 4 ಪೀಸಸ್ ಆಫ್ ಚಾಕ್ಲೇಟ್. ಯೋಚನೆ ಮಾಡಿ ಏನು ಆ್ಯಡ್ ಮಾಡ್ಬೋದು? ಸೊ 4 ಚಾಕ್ಲೇಟ್ಸ್ ಫಸ್ಟ್ ಇತ್ತು, ಪ್ಲಸ್ ಸಮಥಿಂಗ್ ಶುಡ್ ಸ್ಟಿಲ್ ಗಿವ್ ಮೀ 4. ಏನು ಪಾಸಿಬಲ್ ಇದೆ? 0. ಇಲ್ಲಿ ಎಷ್ಟು ಚಾಕ್ಲೇಟ್ಸ್ ಆ್ಯಡ್ ಮಾಡ್ತೀವಿ ಅಥವಾ ಎಷ್ಟು ಚಾಕ್ಲೇಟ್ ಪೀಸಸ್ ಆ್ಯಡ್ ಮಾಡ್ತೀವಿ? 0. ಸೊ ಫಾರ್ ಎನಿ ನಂಬರ್ ಎ ಜೊತೆ ನಾನು 0 ಆ್ಯಡ್ ಮಾಡಿದ್ರೆ ನನಗೆ ಯಾವಾಗಲೂ ಎನೇ ಸಿಗುತ್ತೆ. ಎ ಇಸ್ ಎನಿ ರ್ಯಾಷನಲ್ ನಂಬರ್. ಲೆಟ್ಸ್ ಟೇಕ್ ದಿ ಎಕ್ಸಾಂಪಲ್ ಆಫ್ -4/3. -4/3ಗೆ ವಾಟ್ ಶುಡ್ ಐ ಆ್ಯಡ್ ಸೊ ದ್ಯಾಟ್ ನನಗೆ -4/3ನೇ ವಾಪಸ್ ಸಿಗುತ್ತೆ? ವಾಟ್ ಶುಡ್ ಐ ಆ್ಯಡ್? 0. ಸೊ ಈ 0ನ ನಾವು ವಿ ಕಾಲ್ ಇಟ್ ದಿ ಅಡಿಟಿವ್ ಐಡೆಂಟಿಟಿ ಆಫ್ ರ್ಯಾಷನಲ್ ನಂಬರ್ಸ್. ಸೊ 0 ಈಸ್ ದ additive identity of rational numbers, Rn. Whenever you add 0 to any number, ನಮಗೆ ಆ ನಂಬರೇ ವಾಪಸ್ ಸಿಗುತ್ತೆ. ಓಕೆ, ಅಡಿಟಿವ್ ಐಡೆಂಟಿಟಿ ನೋಡಿದ್ವಿ. ನೆಕ್ಸ್ಟ್ ಏನಿರಕ್ಕೆ ಸಾಧ್ಯ? ನೆಕ್ಸ್ಟ್ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ. ವೆರಿ ಸಿಮಿಲರ್, ಬಟ್ ಇವಾಗ ಏನಾಗ್ತಿದೆ? ಪ್ಲಸ್ ಸಿಂಬಲ್ ಬದಲಾಗಿ ನಾನಿಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿದ್ದೀನಿ. ಐ ಹ್ಯಾವ್ 4 ಪೀಸಸ್ ಆಫ್ ಚಾಕ್ಲೇಟ್. ಅದನ್ನು ವಾಟ್ ಶುಡ್ ವಿ ಮಲ್ಟಿಪ್ಲೈ ವಿತ್ ಇಟ್ ಸೊ ದ್ಯಾಟ್ ನಮಗೆ ವಾಪಸ್ಸು 4 ಪೀಸಸ್ ಆಫ್ ಚಾಕ್ಲೇಟೇ ಸಿಗುತ್ತೆ? ಯೋಚನೆ ಮಾಡಿ. ಸೊ ಐ ಹ್ಯಾಡ್ 4 ಪೀಸಸ್. 4 ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 4. ಏನಾಗಿರ್ಬೋದು? 0 ಆಗೋಕ್ಕೆ ಸಾಧ್ಯನಾ? ಇಲ್ಲ, ಯಾಕಂದರೆ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0 ಸಿಗುತ್ತೆ. ಇಲ್ಲಿ ಏನಾಗುತ್ತೆ?
1 ಆಗುತ್ತೆ. 4 1s are 4. ಯಾವುದಾದ್ರೂ ರ್ಯಾಷನಲ್ ನಂಬರ್ ಎ ಜೊತೆ 1 ಮಲ್ಟಿಪ್ಲೈ ಮಾಡಿದ್ರೆ ವಿ ಆಲ್ವೇಸ್ ಗೆಟ್ ಎ, ರೈಟ್? ಅಥವಾ ಎ 1 ಇಂಟು ಎ, ರೈಟ್? ಸೊ ಎನಿ ರ್ಯಾಷನಲ್ ನಂಬರ್ -13/16 ಏನು ಜೊತೆ ಮಲ್ಟಿಪ್ಲೈ ಮಾಡಬೇಕು ಟು ಗೆಟ್ -13/16? ವಿ ಮಲ್ಟಿಪ್ಲೈಡ್ ಬೈ 1 ಟು ಗೆಟ್ -13/16. ಸೊ 1ನ ನಾವು 1 is the, ಅಲ್ಲಿ ನಾವು ಅಡಿಟಿವ್ ಐಡೆಂಟಿಟಿ ಅಂದ್ವಿ, ಇಲ್ಲಿ ನಾವು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತೀವಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಫ್ ರ್ಯಾಷನಲ್ ನಂಬರ್ಸ್. ಸಿಂಪಲ್. ಇವಾಗ ನಾವು ಅಡಿಟಿವ್ ಇನ್ವರ್ಸ್ ಏನು ಅಂತ ನೋಡೋಣ. ಅಡಿಟಿವ್ ಐಡೆಂಟಿಟಿ ನೋಡಿದ್ವಿ. ಐಡೆಂಟಿಟಿ ಅಂದರೆ ಇಟ್ ಶುಡ್ ರಿಮೇನ್ ದ ಸೇಮ್. ಇನ್ವರ್ಸ್ ಅಂದರೆ ಇನ್ವರ್ಸ್ ಯೂಶಲಿ ಉಲ್ಟಾ ಅಂತ ಆ ಥರ ಯೋಚನೆ ಮಾಡ್ಬೋದು. ಓಕೆ, ಸೊ 4 ಪೀಸಸ್ ಆಫ್ ಚಾಕ್ಲೇಟ್ ಇತ್ತು. ಅದ್ರ ಜೊತೆ ನಾನು ಏನು ಆ್ಯಡ್ ಮಾಡಬೇಕು ಸಚ್ ದ್ಯಾಟ್ ಐ ಆಮ್ ಲೆಫ್ಟ್ ವಿತ್ ನೋ ಚಾಕ್ಲೇಟ್ಸ್. ಸೊ ಅದರ ಅರ್ಥ ಏನು? 4 ಪೀಸಸ್ ಇತ್ತು, 4 ಪ್ಲಸ್ ಡ್ಯಾಶ್ ಈಸ್ ಈಕ್ವಲ್ ಟು ನೋ ಚಾಕ್ಲೇಟ್ ಅಂದರೆ 0 ಪೀಸಸ್ ಆಫ್ ಚಾಕ್ಲೇಟ್. ಏನಾಗಿರ್ಬೋದು? 4 ಜೊತೆ ಏನು ಆ್ಯಡ್ ಮಾಡಬೇಕು ನಮಗೆ 0 ಸಿಗೋಕ್ಕೆ? 4 ಜೊತೆ 0 ಆ್ಯಡ್ ಮಾಡೋಕ್ಕಾಗತ್ತಾ? ಇಲ್ಲ, ನಮ್ಗೆ ವಾಪಸ್ 4 ಸಿಗುತ್ತೆ. 4 ಜೊತೆ ಇದ್ರ ಇನ್ವರ್ಸ್ ಏನು? -4. 4 ಜೊತೆ ನಾನು -4 ಆ್ಯಡ್ ಮಾಡಿದಾಗ ಇದು ಆ್ಯಕ್ಚುಲಿ ಏನಾಗುತ್ತೆ? 4 ಪ್ಲಸ್ ಆ್ಯಂಡ್ ಮೈನಸ್ ಇದೆ ಇಲ್ಲಿ, ಬ್ರ್ಯಾಕೆಟ್ ಓಪನ್ ಮಾಡಿದಾಗ 4 - 4 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಫಾರ್ ಎನಿ ರ್ಯಾಷನಲ್ ನಂಬರ್ ಎ ಪ್ಲಸ್ -a ಇಸ್ ಈಕ್ವಲ್ ಟು 0. ಸೊ ಎದು ಅಡಿಟಿವ್ ಇನ್ವರ್ಸ್ ಏನು? -a. ದಿಸ್ ಇಸ್ ದ ಸೇಮ್ ಆ್ಯಸ್ -a. -a ನನ್ನ ರ್ಯಾಷನಲ್ ನಂಬರ್ ಇದ್ದರೆ ಅದರ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ? ಪ್ಲಸ್ ಎ. ಇಟ್ ಇಸ್ ಆಲ್ಸೋ ಈಕ್ವಲ್ ಟು 0. ಅದರ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಲೆಟ್ಸ್ ಸೇ 1/36 ಇದೆ. ಇದರ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ? ಇದರ ಅಡಿಟಿವ್ ಇನ್ವರ್ಸ್ ಏನಾಗೋದು? -1/36. ಸೊ ಇದು ಏನು ಆ್ಯಡ್ ಮಾಡ್ತಾ ಇದ್ದೀವಿ? -1/36 ಆ್ಯಡ್ ಮಾಡ್ತಾ ಇದ್ದೀವಿ. ಎಷ್ಟು ಸಿಗುತ್ತೆ? 0. ನಾನು ಅಕಸ್ಮಾತ್ ಹೇಳಿದ್ರೆ ವಾಟ್ ಈಸ್ ದಿ ಅಡಿಟಿವ್ ಇನ್ವರ್ಸ್ ಆಫ್ -1/36? -1/36 ಇದ್ದಾಗ ಅದರ ಅಡಿಟಿವ್ ಇನ್ವರ್ಸ್ ಏನು? ಇದಕ್ಕೆ ನಾನು ಏನು ಆ್ಯಡ್ ಮಾಡಬೇಕು? +1/36 ಆ್ಯಡ್ ಮಾಡಬೇಕು. ಆಗ ನನಗೆ ಎಷ್ಟು ಸಿಗುತ್ತೆ? ಇಲ್ಲೂ 0 ಸಿಗುತ್ತೆ. ಸೊ ಫಾರ್ ಎನಿ ನಂಬರ್ ಅದ್ರ ಅಡಿಟಿವ್ ಇನ್ವರ್ಸ್ ಏನು? ನೆಗೆಟಿವ್ ಆಫ್ ದ್ಯಾಟ್ ನಂಬರ್. ಸೊ ಆಗಲೇ ನೆಗೆಟಿವ್ ನಂಬರ್ ಕೊಟ್ಟಿದ್ರೆ, ಆಗಲೇ -5 ಅಂತ ಕೊಟ್ಟಿದ್ರೆ ವಿ ಶುಡ್ ಡು ಮೈನಸ್ ಆಫ್ -5. ಇದು ಎಷ್ಟಾಗುತ್ತೆ? +5. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಅಡಿಟಿವ್ ಇನ್ವರ್ಸ್. ಓಕೆ, ಇವಾಗ ರೆಸಿಪ್ರೋಕಲ್ ಅಂದರೆ ಏನು ನೋಡೋಣ. ಆ್ಯಂಡ್ ರೆಸಿಪ್ರೋಕಲ್ ಯಾಕೆ ಕಲಿತಾ ಇದ್ದೀವಿ? ನಾವು ಅಡಿಟಿವ್ ಇನ್ವರ್ಸ್ ನೋಡಿದ್ವಿ, ಇವಾಗ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನೋಡೋಣ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪಿಜ್ಜಾ ತೊಗೊಳ್ಳೋಣ. ಇದರಲ್ಲಿ 1 ಸ್ಲೈಸ್ ತೊಗೊಳ್ತಾ ಇದ್ದೀನಿ. ಓಕೆ, 1 ಸ್ಲೈಸ್ ಆಫ್ ಅ ಪಿಜ್ಜಾ ಎಷ್ಟು? 1 ಔಟ್ ಆಫ್ 6 ಸ್ಲೈಸಸ್. ಯಾಕೆ 6 ಸ್ಲೈಸಸ್? ಟೋಟ್ಲಿ 1 2 3 4 5 6 ಇದೆ. 6 ಸ್ಲೈಸಸಲ್ಲಿ ನಾನು 1 ತೊಗೊಳ್ತಾ ಇದ್ದೀನಿ. ಸೊ ಈ 1 ಸ್ಲೈಸು 1/6 ಆಫ್ ದ ಪಿಜ್ಜಾ ಅಂತೀವಿ. ಇವಾಗ ಈ 1/6 ಸ್ಲೈಸ್ ಅಥವಾ ಈ 1 ಸ್ಲೈಸ್ ತೊಗೊಂಡ್ರೆ ವಿಚ್ ಇಸ್ 1/6 ಆಫ್ ದ ಪಿಜ್ಜಾ ಎಷ್ಟು ಸಲ ತೊಗೊಳ್ಬೇಕು ಸೋ ದ್ಯಾಟ್ ವಿ ಗೆಟ್ 1 ಎಂಟೈರ್ ಪಿಜ್ಜಾ? ರಿಪೀಟ್ ಮಾಡ್ತೀನಿ, ಇದು ಎಷ್ಟು ಸಲ ನಾನು ತೊಗೊಳ್ಬೇಕು ಸೋ ದ್ಯಾಟ್ ಐ ಗೆಟ್ ಆ್ಯನ್ ಎಂಟೈರ್ ಪಿಜ್ಜಾ? ಸೊ ಸ್ಲೈಸನ್ನು ಕನ್ಸಿಡರ್ ಮಾಡಿದ್ರೆ ನನಗೆ ಗೊತ್ತು, ಓಕೆ, ನನಗೆ 6 ಸಚ್ ಸ್ಲೈಸಸ್ ಬೇಕು ಟು ಗೆಟ್ ಆ್ಯನ್ ಎಂಟೈರ್ ಪಿಜ್ಜಾ. ಸೇಮ್ ವೇ ಈ 1/6 ಏನಿದೆಯೋ, 1/6 ಇಸ್ ನಥಿಂಗ್ ಬಟ್ 1 ಸ್ಲೈಸ್ ಆಫ್ ಅ ಪಿಜ್ಜಾ. ಅದು ನನಗೆ 6 ಟೈಮ್ಸ್ ಬೇಕು. ಸೊ 6 ಟೈಮ್ಸ್ ಅಂದರೆ ಇನ್ 1 ಸ್ಲೈಸು ಇನ್ 1 ಸ್ಲೈಸು ಆ ಥರ 6 ಟೈಮ್ಸ್ ತೊಗೊಂಡಾಗ ನನಗೆ ಟೋಟಲ್ ಆಗಿ 1 ಎಂಟೈರ್ ಪಿಜ್ಜಾ ಸಿಗುತ್ತೆ, ರೈಟ್? ಸೊ 1/6 ಪ್ಲಸ್ 1/6 ಪ್ಲಸ್ 1/6 6 ಟೈಮ್ಸ್ ಮಾಡೋದೇನು? 6 ಇಂಟು 1/6. ಯಾಕಂದರೆ 6 ಟೈಮ್ಸ್ ಆ್ಯಡ್ ಮಾಡ್ತೇನೆ. 6 ಇಂಟು 1/6 ಎಷ್ಟು? 1. ಸೊ 6 ಟೈಮ್ಸ್ ನಾನು 1/6 ತೊಗೊಂಡಾಗ ನನಗೆ ಟೋಟಲ್ ಆಗಿ 1 ಸಿಗುತ್ತೆ. ಯಾಕಂದರೆ 6 ಆ್ಯಂಡ್ 6 ಕ್ಯಾನ್ಸಲ್ ಆಗಿ 1 ಸಿಗುತ್ತೆ. ಇದೇ ನನ್ನ ಕಾನ್ಸೆಪ್ಟ್ ಆಫ್ ರೆಸಿಪ್ರೋಕಲ್. ರೆಸಿಪ್ರೋಕಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದಾದ್ರೂ ರ್ಯಾಷನಲ್ ನಂಬರ್ ಇದ್ದಾಗ ವಾಟ್ ಶುಡ್ ಐ ಮಲ್ಟಿಪ್ಲೈ ಇಟ್ ವಿತ್ ಸಚ್ ದ್ಯಾಟ್ ನನ್ನ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 1 ಅಂತ.
ಸೊ ಎನಿ ರ್ಯಾಷನಲ್ ನಂಬರ್ ನಾನು ಇವಾಗ a by b ತೊಗೊಂಡ್ರೆ I should multiply it with another rational number c by d such that ನನ್ನ ಪ್ರಾಡಕ್ಟ್ is equal to 1 ಅಂತ. ಸೊ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಸಪೋಸ್ ನಾನಿವಾಗ 2/3 ಕೊಟ್ಟರೆ ಏನರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಸಚ್ ದ್ಯಾಟ್ ನನಗೆ ಪ್ರಾಡಕ್ಟ್ 1 ಅಂತ ಸಿಗುತ್ತೆ. ಸೊ ರೆಸಿಪ್ರಾಕಲ್ ಏನಾಗುತ್ತೆ, ನಾನು ನ್ಯೂಮರೇಟರ್ ಏನಿತ್ತೋ ಅದು ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಏನಿತ್ತೋ ಅದು ನ್ಯೂಮರೇಟರ್ ಆಗುತ್ತೆ. ಸೊ 2/3 ಇಂಟು 3/2 ಮಾಡಿದಾಗ 1 ಸಿಗುತ್ತೆ. ಯಾಕೆ 3 ಕ್ಯಾನ್ಸಲ್, 2 ಕ್ಯಾನ್ಸಲ್, 1 ಬರುತ್ತೆ. ವಾಟ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -2/5? -2/5 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ, ಇದ್ರ ಜೊತೆ ನಾನು ಏನು ಮಲ್ಟಿಪ್ಲೈ ಮಾಡಬೇಕು ಅಂದರೆ 5/2 ಅಂತ ಬರೆದ್ರೆ ತಪ್ಪಾಗುತ್ತೆ. ಏನಾಗಬೇಕು, -5/2 ಈಸ್ ಈಕ್ವಲ್ ಟು 1. ಯಾಕೆ 5 ಕ್ಯಾನ್ಸಲ್, 2 ಕ್ಯಾನ್ಸಲ್, -1 ಇಂಟು -1 ಈಸ್ ಈಕ್ವಲ್ ಟು 1. ನೀವು ಬರೀ 5/2 ಹಾಕಿದ್ರೆ ನಮಗೆ ಆನ್ಸರ್ ಸಿಗೋದು -1 ನಾಟ್ 1. ಅದಕ್ಕೆ ಕೇರ್ಫುಲ್ಲಾಗಿ ಸೈನ್ಸು ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನು ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಥವಾ ಫೈಂಡ್ ದ ರೆಸಿಪ್ರಾಕಲ್ ಆಫ್ 2. 2 ರೆಸಿಪ್ರಾಕಲ್ ಏನಾಗುತ್ತೆ, ಇಲ್ಲ ನಾನು ಆಗಲೇ ಒಂದು ಹಿಂಟ್ ಕೊಟ್ಟೀನಿ. 2 ಇಸ್ ನಥಿಂಗ್ ಬಟ್ 2/1. ಸೊ 2ನ ನಾನು 1/2 ಜೊತೆ ಮಲ್ಟಿಪ್ಲೈ ಮಾಡಿದಾಗ 1 ಕ್ಯಾನ್ಸಲ್, 2 ಕ್ಯಾನ್ಸಲ್, ಸೊ 1 ಸಿಗುತ್ತೆ. ವಾಟ್ ಈಸ್ ದ ರೆಸಿಪ್ರಾಕಲ್ ಆಫ್ 1/7? 1/7 ಏನು ರೆಸಿಪ್ರಾಕಲ್ ಆಗುತ್ತೆ ಅಥವಾ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಂಟು 7/1 ವಿಚ್ ಇಸ್ ಈಕ್ವಲ್ ಟು 1. 7/1ಗೆ ಏನು ಹೇಳ್ತೀವಿ, ಕಾಮನ್ ಆಗಿ 7 ಅಂತ ಹೇಳ್ತೀವಿ. ಸೊ ಇದು ನಮ್ಮ ಕಾನ್ಸೆಪ್ಟ್ ಆಫ್ ರೆಸಿಪ್ರಾಕಲ್ ಅಥವಾ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇವಾಗ ಡಿಸ್ಟ್ರಿಬ್ಯೂಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ನೋಡೋಣ. ದೊಡ್ಡ ಹೆಡ್ಡಿಂಗ್ ಇದೆ, ನಾನು ಜಸ್ಟ್ ಈಸಿಯಾಗಿ ನಮ್ಮ ಮಸಾಲೆ ದೋಸೆ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದೋಸೆ ಒಳಗೆ ನಾವು ಪಲ್ಯ ಹಾಕ್ತೀವಲ್ಲ, ಪಲ್ಯಲ್ಲಿ 2 ಮೇನ್ ಇಂಗ್ರೀಡಿಯೆಂಟ್ಸ್ ಏನು, ಆಲೂಗಡ್ಡೆ ಆ್ಯಂಡ್ ಈರುಳ್ಳಿ. ಓಕೆ, ಸೊ ಇವಾಗ ಲೆಟ್ಸ್ ಅಸ್ಯೂಮ್ 1 ದೋಸೆ ಒಳಗೆ ಪಲ್ಯ ಹಾಕೋದಕ್ಕೆ ನನಗೆ 2 ಪೊಟೇಟೋಸ್ ಮತ್ತು 1 ಆನಿಯನ್ ಬೇಕು ಅಂತ ಅಸ್ಯೂಮ್ ಮಾಡೋಣ. ಓಕೆ, ಸೊ ಏನಾಗುತ್ತೆ, 2 ಪೊಟೇಟೋಸ್ 1 ಆನಿಯನ್. ಓಕೆ, ಇವಾಗ ನಿಮ್ಮಮ್ಮ ಹೇಳ್ತಾರೆ 4 ಮಸಾಲೆ ದೋಸೆ ಮಾಡಬೇಕು ಅಂತ. ಓಕೆ, 4 ಮಸಾಲೆ ದೋಸೆಗೆ ನಮಗೆ ಎಷ್ಟು ಆನಿಯನ್ಸ್ ಆ್ಯಂಡ್ ಎಷ್ಟು ಪೊಟೇಟೋಸ್ ಬೇಕು, ನನಗೆ 4 ಇಂಟು 2 ಪೊಟೇಟೋಸ್ 1 ಆನಿಯನ್ ಬೇಕು. ಓಕೆ, ನೀವು ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬರಬೇಕು ಅಂದರೆ ನೀವು ಇದನ್ನು ಹೋದರೆ ಏನು ಇದರ ಅರ್ಥ ಆಯಿತು, ನಾನು 4 ಸಲ ಹೋಗ್ಬಿಟ್ಟು 2 ಪೊಟೇಟೋಸ್ 1 ಆನಿಯನ್ ತೊಗೊಂಡ್ಬರ್ತೀನಿ. ಅದರ ಅರ್ಥ ಏನು, ಫಸ್ಟ್ ಟೈಮ್ ಹೋಗ್ಬಿಟ್ಟು 2 ಪೊಟೇಟೋ 1 ಆನಿಯನ್ ತೊಗೊಂಡ್ಬರ್ತೀನಿ, ಮತ್ತೊಂದು ಸಲ ಹೋಗ್ತೀನಿ, ಮತ್ತೊಂದು ಸಲ ಹೋಗ್ತೀನಿ, ಆ ಥರ 4 ಟೈಮ್ಸ್ ಹೋಗ್ಬಿಟ್ಟು ಸೇಮ್ ಸ್ಟೆಪ್ಪನ್ನು ರಿಪೀಟ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಟಿವಿಟಿ ಯೂಸ್ ಮಾಡಿದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೋದು, ಆ್ಯಕ್ಚುಲಿ ನನಗೆ ಎಷ್ಟು ಬೇಕು, 4 ಮಸಾಲೆ ದೋಸೆ ಮಾಡೋದಕ್ಕೆ ನಂಗೆ ಟೋಟಲಾಗಿ 8 ಪೊಟೇಟೋಸ್ ಬೇಕಾಗುತ್ತೆ. ಆ್ಯಂಡ್ ಎಷ್ಟು ಆನಿಯನ್ಸ್ ಬೇಕಾಗುತ್ತೆ, 4 ಆನಿಯನ್ಸ್ ಬೇಕಾಗುತ್ತೆ. ಸೊ ನಿಮಗೆ ಗೊತ್ತೂ ಆಗಿಲ್ಲ, ನೀವು ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಡಿಸ್ಟ್ರಿಬ್ಯೂಟಿವಿಟಿ ಯಾವಾಗಲೂ ಯೂಸ್ ಮಾಡ್ತಿರ್ತೀರಾ. ಓಕೆ, ಸೊ ನನಗೆ ಆಗಲೇ ಗೊತ್ತು, ಓಕೆ 4 ಮಸಾಲೆ ದೋಸೆ ಬೇಕು ಅಂದರೆ ನಾನು 8 ಪೊಟೇಟೋಸ್ 4 ಆನಿಯನ್ಸ್ ಬೇಕು. ಸೊ ಒಂದೇ ಸಲ ನಾನು ಅಂಗಡಿಗೆ ಹೋಗ್ತೀನಿ, ಒಂದೇ ಸಲ ಇದೆಲ್ಲ ತೊಗೊಂಡು ಬರ್ತೀನಿ. ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿ ಅಂದರೆ ವಿ ಆರ್ ಆ್ಯಕ್ಚುಲಿ ಡೂಯಿಂಗ್ ಡಿಸ್ಟ್ರಿಬ್ಯೂಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಅದರ ಅರ್ಥ ಏನು, ನನ್ನ ಹತ್ರ 4 ಇಲ್ಲಿತ್ತು, 2 ಇಲ್ಲಿತ್ತು, 1 ಇಲ್ಲಿತ್ತು. ಸೊ ಫಸ್ಟ್ ನಾನು 4 ಇಂಟು 2 ಪೊಟೇಟೋಸ್ ಮಾಡಿದೆ, ಸೊ ಅದಕ್ಕೆ 8 ಪೊಟೇಟೋಸ್ ಬಂತು. ನೆಕ್ಸ್ಟ್ ನಾನು 4 ಇಂಟು 1 ಆನಿಯನ್ ಮಾಡಿದೆ, ಸೊ ಟೋಟ್ಲಿ 4 ಆನಿಯನ್ಸ್ ಆಯಿತು. ಸೊ ಇದೇ ನಮ್ಮ ಡಿಸ್ಟ್ರಿಬ್ಯೂಟಿವಿಟಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಫಾರ್ ಆಲ್ ರ್ಯಾಷನಲ್ ನಂಬರ್ಸ್ ಎ ಬಿ ಆ್ಯಂಡ್ ಸಿ, ಎ ಇಂಟು ಬಿ ಪ್ಲಸ್ ಸಿ, ಸೊ ಇಲ್ಲ ಇಂಟು ಹಾಕೋದೇನು ಬೇಕಾಗಿಲ್ಲ, ಬ್ರ್ಯಾಕೆಟ್ ಇದೆ, ಸೊ ಎ ಇಂಟು ಬಿ ಪ್ಲಸ್ ಸಿ ಅಂತಲೇ ಓದ್ತೀನಿ, ಇಸ್ ಈಕ್ವಲ್ ಟು ಫಸ್ಟು ಎ ಇಂಟು ಬಿ ಮಾಡ್ತೀನಿ ವಿಚ್ ಇಸ್ ಎ ಬಿ, ನೆಕ್ಸ್ಟು ಎ ಇಂಟು ಸಿ ಮಾಡ್ತೀನಿ ವಿಚ್ ಇಸ್ ಎ ಸಿ. ಸಿಮಿಲರ್ಲಿ ಸಬ್ಟ್ರಾಕ್ಷನ್ಗೆ ಎ ಇಂಟು ಬಿ ಮೈನಸ್ ಸಿಗೆ ಫಸ್ಟ್ ನಾನು ಎ ಇಂಟು ಬಿ ಮಾಡ್ತೀನಿ ಆ್ಯಂಡ್ ಈ ಸೈನ್ ಏನಿದೆಯೋ ಅದೇ ಸೈನ್ ಇಲ್ಲೂ ಹಾಕಬೇಕು. ಓಕೆ, ವೆರಿ ಕೇರ್ಫುಲ್, ಇಲ್ಲಿ ಏನು ಸೈನ್ ಇತ್ತೋ ಅದೇ ಸೈನ್ ಇಲ್ಲೂ ಹಾಕ್ತೇನೆ, ಮೈನಸ್ ಎ ಇಂಟು ಸಿ ವಿಚ್ ಇಸ್ ಎ ಸಿ. ಕ್ಲಿಯರ್? ಸೊ ಕೆಲವು ಎಕ್ಸಾಂಪಲ್ಸ್ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಓವರ್ ಸಬ್ಟ್ರಾಕ್ಷನ್ದು ಒಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ಏನು ಕೊಟ್ಟಿರೋದು, -3 ಇಂಟು 2/3 ಮೈನಸ್ 3/4. ಓಕೆ, ಸೊ ನನಗೇನು ಗೊತ್ತು, ಎ ಇಂಟು ಬಿ ಮೈನಸ್ ಸಿ
ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ ತಾನೆ. ಸೊ ಇದು ನನ್ನ ಎ, ಇದು ನನ್ನ ಬಿ, ಇದು ನನ್ನ ಸಿ. ಓಕೆ, ಇದು ನನ್ನ ಎ, ಇದು ನನ್ನ ಬಿ, ಇದು ನನ್ನ ಸಿ. ಫೈನ್. ಎ ಇಲ್ಲಿ -3, ಅದು ಜೋಪಾನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನು ಎ ಬಿ ಮಾಡಬೇಕು. ಸೊ -3 ಇಂಟು ಬಿ ಏನು 2/3 ಮೈನಸ್, ಇವಾಗ ನಾನು ಎ ಸಿ ಮಾಡಬೇಕು, -3 ಇಂಟು 3/4. ಈಸಿ. ಸೊ ಇವಾಗ ಏನು ಮಾಡ್ತೀನಿ, 3 ಆ್ಯಂಡ್ 3 ಕ್ಯಾನ್ಸಲ್, ಉಳಿದಿರೋದು -2 ಮೈನಸ್ ಇಲ್ಲೇನಾಗುತ್ತೆ 3 ಇಂಟು 3 ಎಷ್ಟಾಯಿತು, ಸಾರಿ ಇಟ್ಸ್ ನಾಟ್ 3 ಇಂಟು 3, ಇಟ್ಸ್ -3 ಇಂಟು 3 ಎಷ್ಟಾಯಿತು, -9 ಡಿವೈಡೆಡ್ ಬೈ 4. ಓಕೆ, ಇಲ್ಲಿ ಎಷ್ಟಾಗುತ್ತೆ -2 ಮೈನಸ್ ಆಫ್ -9/4. ಸೊ ಇಲ್ಲಿ +9/4 ಆಯಿತು. ಓಕೆ, ಇವಾಗ ನಾನು LCM ತೊಗೊಂಡ್ಬಿಟ್ಟು ಸಾಲ್ವ್ ಮಾಡ್ತೀನಿ. ಸೊ ಇಲ್ಲಿ ಡಿನಾಮಿನೇಟರ್ ಆ್ಯಕ್ಚುಲಿ 1 ಇರೋದು, ಜಸ್ಟ್ 2 ಇದ್ದರೆ 2/1 ಅಂತ ಅರ್ಥ ಆಯಿತು. ಸೊ ಇದರ LCM ಎಷ್ಟು 4. ಸೊ ನಾನು ಡಿನಾಮಿನೇಟರ್ 4 ಆಗಬೇಕು ಅಂದರೆ ನ್ಯೂಮರೇಟರ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಸೊ -2 ಇಂಟು 4 +9 ಹೋಲ್ ಡಿವೈಡೆಡ್ ಬೈ 4 ಆಯಿತು. ಸೊ ಇದು -8 + 9 ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು 1/4. ಸೊ ಹೀಗೆ ನಾವು ಡಿಸ್ಟ್ರಿಬ್ಯೂಟಿವಿಟಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಕ್ವೆಶನ್ ಆಗಲೇ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ, ರೈಟ್? ಏನಾದರೂ ಅರ್ಥ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೂ 7/5 ಇದೆ, ಇಲ್ಲೂ 7/5 ಇದೆ. ಸೊ ಏನಿದು ಎ ಬಿ ಪ್ಲಸ್ ಎ ಸಿ ಅದೇ ಫಾರ್ಮಲ್ಲಿದೆ. ಸೊ ಡಿಸ್ಟ್ರಿಬ್ಯೂಟಿವಿಟಿಲಿ ಒಂದು ಸ್ಪೆಷಲ್ ಥಿಂಗ್ ಏನು ಅಂದರೆ, ಇಟ್ಸ್ ನಾಟ್ ಲೈಕ್ ನಾವು ಯಾವಾಗಲೂ ಎ ಇಂಟು ಬಿ ಪ್ಲಸ್ ಸಿ ಇದ್ದರೆ ನಾವು ಅದನ್ನು ಎ ಬಿ ಪ್ಲಸ್ ಎ ಸಿ ಮಾಡಿಬಿಟ್ಟೆ ಸಾಲ್ವ್ ಮಾಡಬೇಕು ಅಥವಾ ಆ ಥರ ಏನು ಕಂಡೀಷನ್ ಇಲ್ಲ. ನಿಮಗೆ ಆ ಕ್ವೆಶನಲ್ಲಿ ಯಾವ್ದು ಇನ್ನೂ ಈಸಿ ಅನ್ಸತ್ತೋ ಅದನ್ನು ಮಾಡಿ. ಸೊ ಹಿಂದಿನ ಕ್ವೆಶನಲ್ಲಿ ನನಗೆ ಇನ್ನೂ ಈಸಿ ಏನಿತ್ತು, ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಸಾಲ್ವ್ ಮಾಡೋದು ಈಸಿ ಇತ್ತು. ಇಲ್ಲಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಬಟ್ ನಾನು ಈ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅದ್ರ ಜೊತೆ ಈ ಕ್ಯಾಲ್ಕುಲೇಷನ್ ಆ್ಯಡ್ ಮಾಡೋದು ಸ್ವಲ್ಪ TDS ಅನ್ಸಿದೆ, ಲಾಂಗರ್ ಅನಿಸ್ತಿದೆ. ಸೊ ನಾನು ಏನು ಮಾಡ್ತೀನಿ, ನಾನು ರಿವರ್ಸ್ ಮಾಡ್ತೀನಿ ಈ ಸಲ. ಸೊ ಎ ಬಿ ಪ್ಲಸ್ ಎ ಸಿ ಏನು ಅಂತ ನಮಗೆ ಗೊತ್ತಿರೋದು, ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಸಿ. ಸೊ ನಾನು ಅದನ್ನೆಲ್ಲ ಅಪ್ಲೈ ಮಾಡ್ತೀನಿ. ಎ ಏನಿಲ್ಲಿ 7/5. ಸೊ ಇದು ನನ್ನ ಎ, ಇದು ನನ್ನ ಬಿ ಆ್ಯಂಡ್ ಇದು ನನ್ನ ಸಿ. ಸೊ ಎ ಇಂಟು ಬಿ, ಬಿ ಎಷ್ಟು -3/12 ಪ್ಲಸ್ 5/12. ಇಸನ್ ದಿಸ್ ಈಸಿಯರ್? ಯಾಕಂದರೆ ಇದಾಗಲೇ 12 ಡಿನಾಮಿನೇಟರ್ಲಿದೆ, ಈಸಿಯಾಗಿ ಆ್ಯಡ್ ಮಾಡ್ಬೋದು. ಸೊ ಇದು ಎಷ್ಟಾಗತ್ತೆ, 7/5 ಇಂಟು -3 + 5 ಎಷ್ಟು +2 ಇಂಟು 2/12. ಇದು ಎಷ್ಟಾಗುತ್ತೆ, ಇಲ್ಲಿ 2 ಒಂದ್ಸಲಿ ಹೋಗುತ್ತೆ ಆ್ಯಂಡ್ 2 6 ಟೈಮ್ಸ್. ಸೊ ನಮಗೆ ಉಳಿದಿರೋದು ನ್ಯೂಮರೇಟರ್ಲಿ 7, ಡಿನಾಮಿನೇಟರ್ಲಿ 30. 5 ಇಂಟು 6 ವಿಚ್ ಇಸ್ 30. ಸೊ ಈ ಥರ ನಾವು ಯಾವಾಗ ಬೇಕಾದ್ರೂ ಡಿಸ್ಟ್ರಿಬ್ಯೂಟಿವಿಟಿ ಇದರ್ ಯೂಸ್ ಮಾಡ್ಬೋದು ಅಥವಾ ರೆಡ್ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು. ಇವಾಗ ನಾವು ನಿಮ್ಮ ಎಕ್ಸಸೈಸ್ 1 ಸಾಲ್ವ್ ಮಾಡೋಣ. ಇಷ್ಟೊತ್ತರೆಗೂ ಏನೇನು ಪ್ರಾಪರ್ಟೀಸ್ ಕಲ್ತ್ವೋ, ಇನ್ವರ್ಸು, ಐಡೆಂಟಿಟಿ ಇದೆಲ್ಲ ಇಟ್ಕೊಂಡು ನಾವು ಎಕ್ಸಸೈಸ್ ಕ್ವೆಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್ ಸ್ವಲ್ಪ ಈಸಿಯಾಗೇ ಇದೆ, ಸೊ ನೀವೇ ಟ್ರೈ ಮಾಡಿ. ಫಸ್ಟ್ ಕ್ವೆಶನಲ್ಲಿ ಸೆಕೆಂಡ್ ಪಾರ್ಟ್ ಸಾಲ್ವ್ ಮಾಡ್ತೀನಿ. ಯೂಸಿಂಗ್ ಅಪ್ರೋಪ್ರಿಯೇಟ್ ಪ್ರಾಪರ್ಟೀಸ್ ಫೈಂಡ್ ದ ಫಾಲೋಯಿಂಗ್. ಸೊ ಇದರಲ್ಲಿ 2/5 ಇಂಟು -3/7 -1/6 ಇಂಟು 3/2 ಪ್ಲಸ್ 1/14 ಇಂಟು 2/5 ಅಂತ ಲೆಂಗ್ದಿ ಆಗಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಏನು ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ಸೊ ನಾನಿದು ನೋಡಿದ್ರೆ ಕೇರ್ಫುಲ್ಲಾಗಿ ನನಗೆ ಇಲ್ಲೂ 2/5 ಇದೆ, ಇಲ್ಲೂ 2/5 ಇದೆ. ಓಕೆ, ಆ್ಯಂಡ್ ಏನು ಫಾರ್ಮ್ ಇದೆ, ಇಲ್ಲಿ ಎ ಇದೆ, ಇದು ಎ ಮತ್ತು ಅದು ಎ ಅಂತ ಕನ್ಸಿಡರ್ ಮಾಡಿದ್ರೆ ಇದು ನಂಗೆ ಎ ಇಂಟು ಬಿ, ಇದು ನಂಗೆ ಎ ಇಂಟು ಸಿ ಆ ಫಾರ್ಮಲ್ಲಿದೆ. ಓಕೆ, ಸೊ ನಾನು ಏನು ಮಾಡ್ಬೋದು, ರೀಗ್ರೂಪ್ ಮಾಡ್ತೀನಿ. ಓಕೆ, ಐ ಕೀಪ್ ಆಲ್ ದ ಕಮ್ಯೂಟೇಟಿವಿಟಿ ಪ್ರಾಪರ್ಟೀಸ್ ಆಲ್ಸೋ ಇನ್ ಮೈಂಡ್ ಆ್ಯಂಡ್ ರೀಗ್ರೂಪ್ ಇಟ್. ಸೊ 2/5 ಇಂಟು -3/7 ಇದು ನನ್ನ ಫಸ್ಟ್ ಗ್ರೂಪ್. ಓಕೆ, ಸೊ ಬ್ರ್ಯಾಕೆಟ್ ಹಾಕೊಳ್ತಾಯಿನಿ ಇಲ್ಲಿ, ಪ್ಲಸ್ ಇಲ್ಲಿ ಪ್ಲಸ್ ಏನಿದೆಯೋ 2/5. ಸೊ ನಾನು ಇಲ್ಲಿ ಮತ್ತೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಕಮ್ಯೂಟೇಟಿವಿಟಿ ಯೂಸ್ ಮಾಡ್ತಾಯಿದ್ದೀನಿ. 1/14 ಇಂಟು 2/5ನ ನಾನು 2/5 ಇಂಟು 1/14 ಮಾಡ್ತಾಯಿದ್ದೀನಿ ಇಂಟು 1/14. ಓಕೆ, ನೆಕ್ಸ್ಟ್ ಏನು ಉಳ್ಕೊಂಡಿರೋದು, -1/6 ಇಂಟು 3/2. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ಎ ಬಿ ಪ್ಲಸ್
ಎ ಸಿ ಅಂತ ಇದೆ. ಸೊ ನಾನು ಎ ಇಂಟು ಬಿ ಪ್ಲಸ್ ಸಿ ಅಂತ ಹಾಕ್ಕೊಳ್ಬೋದು. ಸೊ ಇಲ್ಲಿ ಬರೀತೀನಿ ಎ ಇಂಟು ಬಿ ಪ್ಲಸ್ ಸಿ. ಬಿಯಲ್ಲಿ -3/7, ಡೋಂಟ್ ಫರ್ಗೆಟ್ ದ ಮೈನಸ್ ಆಯಿತಾ. ಬಿ ಬೈ 7 ಸಾರಿ -3/7 ಬಿ ಪ್ಲಸ್ ಸಿ. ಸಿ ಎಷ್ಟಾಯಿತು ಇಲ್ಲಿ 1/14. ಓಕೆ, ಆ್ಯಂಡ್ ಉಳಿದಿರೋದೇನು -1/6 ಇಂಟು 3/2. ಇದು ನಾನು ಆಗಲೇ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ 3 ಇಂಟು 1 3 ಇಂಟು 2 ರೈಟ್. ಸೊ -1/2 ಇಂಟು 1/2 ಅದು ಎಷ್ಟಾಗುತ್ತೆ ಇಲ್ಲಿ ನನಗೆ -1/4 ಆಯಿತು. ಓಕೆ, ಇವಾಗ ಎಷ್ಟಾಗುತ್ತೆ ಇಲ್ಲಿ 2/5 -3/7 ಪ್ಲಸ್ 1/14 ಆ್ಯಡ್ ಮಾಡಬೇಕು. ಸೊ ನನ್ನ ಎಲ್ ಸಿ ಎಮ್ ಏನಾಗುತ್ತೆ, ಎಲ್ ಸಿ ಎಮ್ ಡಿನಾಮಿನೇಟರ್ ಆಗೋದು ನನಗೆ 14, -3 ಇವಾಗ -6 ಆಗುತ್ತೆ, +1 ಆ್ಯಂಡ್ ಇಲ್ಲಿ -1/4. ಇವಾಗ ನನಗೆ ಏನಾಗುತ್ತೆ 2/5 ಇದು ಎಷ್ಟಾಗುತ್ತೆ, -6 + 1 is -5 ಡಿವೈಡೆಡ್ ಬೈ 14 -1/4. ಸೊ ಇವಾಗ ಇದು ಎರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. 5 ಇಂಟು 1 5 ಇಂಟು -1. ಓಕೆ, ಮತ್ತು ಇಲ್ಲಿ 2 ಇಂಟು 1 ಆ್ಯಂಡ್ 2 ಇಂಟು 7. ಸೊ ನನಗೇನು ಸಿಗ್ತಿದೆ ಇಲ್ಲಿ ನನಗೆ -1/7 -1/4. ಇದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಸಿಗತ್ತೆ ನಿಮಗೆ, ಯು ವಿಲ್ ಗೆಟ್ -11/28. ವೆರಿಫೈ ಮಾಡಬೇಕು ಅಂದರೆ ವಿತೌಟ್ ಯೂಸಿಂಗ್ ಆಲ್ ದೀಸ್ ಪ್ರಾಪರ್ಟೀಸ್ ಹಿಂಗೇನೆ ನೀವು ಸಾಲ್ವ್ ಮಾಡೋಕ್ಕೂ ಟ್ರೈ ಮಾಡಿ. ಯು ವಿಲ್ ಗೆಟ್ -11/28. ಪ್ರಾಪರ್ಟೀಸ್ ಅಪ್ಲೈ ಮಾಡಿಬಿಟ್ಟು ನಮ್ಮ ಕ್ಯಾಲ್ಕುಲೇಷನ್ ಇನ್ನು ಸಿಂಪ್ಲರ್. ಸೆಕೆಂಡ್ ಕ್ವೆಶನ್ ನೋಡೋಣ. ಸೆಕೆಂಡ್ ಕ್ವೆಶನಲ್ಲಿ ಹೇಳ್ತಿರೋದು ರೈಟ್ ದಿ ಅಡಿಟಿವ್ ಇನ್ವರ್ಸ್ ಆಫ್ ಈಚ್ ಆಫ್ ದ ಫಾಲೋವಿಂಗ್. ಅಡಿಟಿವ್ ಇನ್ವರ್ಸ್ ಏನು ನಾವಾಗಲೇ ನೋಡಿದ್ವಿ, a ಪ್ಲಸ್ -a is equal to 0 is the same as -a plus a. ಇದು ನಮ್ಮ ಅಡಿಟಿವ್ ಇನ್ವರ್ಸ್ ಅಂತ ನಮಗೆ ಗೊತ್ತು. ಸೊ ನಾನಿಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್ ಮಾಡ್ತೀನಿ. ಓಕೆ, ರಿಮೈನಿಂಗ್ ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಸೆಕೆಂಡ್ ಒನಲ್ಲಿ ಏನು ಹೇಳ್ತಿರೋದು, a is equal to -5/9. ಸೊ -5/9 ಜೊತೆ ಏನು ಆ್ಯಡ್ ಮಾಡಲಿ ಸಚ್ ದ್ಯಾಟ್ ನನ್ನ ಸಮ್ ಇಸ್ ಈಕ್ವಲ್ ಟು 0. ಸೊ -5/9ಗೆ ನಾನು 5/9 ಆ್ಯಡ್ ಮಾಡ್ತೀನಿ. ಸೊ -5/9 plus 5/9 is equal to 0. So my additive inverse is 5/9. Okay. Third one ಇಲ್ಲಿ ಏನು, -6/-5. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಮೈನಸ್ ಇರೋದ್ರಿಂದ ಅದನ್ನು ಪ್ಲಸ್ ಮಾಡ್ಕೊಳ್ಬೋದು. ಯಾಕೆ, ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್. ಸೊ ನಾನು 6/5 ಪ್ಲಸ್ ಡ್ಯಾಶ್ ಈಸ್ ಈಕ್ವಲ್ ಟು 0. 6/5ಗೆ ನಾನು -6/5 ಆ್ಯಡ್ ಮಾಡ್ತೀನಿ, ಯಾವಾಗ ನನ್ನ ಆನ್ಸರ್ 0. So -6/5 is the additive inverse of -6/-5. Okay. Third question ಅಲ್ಲಿ ಹೇಳ್ತಿರೋದು verify minus of -x is equal to x for the following. ಏನಾದರೂ ಅರ್ಥ ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಫಸ್ಟ್ ಕ್ವೆಶನಲ್ಲಿ x is equal to 11/15 ಅಂತ ಹೇಳ್ತಿದ್ದಾರೆ. -x ಏನಾಗುತ್ತೆ, ಸೊ x is equal to 11/15 -x ಎಷ್ಟಾಗುತ್ತೆ, -11/15. ಇಲ್ಲೇನು ಹೇಳ್ತಿರೋದು ಮೈನಸ್ ಆಫ್ -x. ಸೊ ಮೈನಸ್ ಆಫ್ -x ಎಷ್ಟಾಗುತ್ತೆ, ಮೈನಸ್ ಫಸ್ಟ್ ಹಾಕಬೇಕು, ಅದಾದಮೇಲೆ ಆಗಲೇ -x ಎಷ್ಟು ಅಂತ ಗೊತ್ತು ನಮಗೆ, -11/15. ಸೊ ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಪ್ಲಸ್ ಆಗುತ್ತೆ. ಸೊ 11/15 ಆಯಿತು. isn't 11/15 the same as x? Yes. So it is equal to x. Hence proved. ಸೆಕೆಂಡ್ ಕ್ವೆಶನಲ್ಲಿ ನೋಡೋಣ. ಕೇರ್ಫುಲ್ ಆಗಿರಬೇಕು ಸೈನ್ಸ್ ಜೊತೆ. ಇಲ್ಲಿ ನನಗೆ x is equal to -13/17 ಅಂತ ಗೊತ್ತು. -x ಏನಾಗುತ್ತೆ, -x is equal to minus of -13/17. ಆ್ಯಂಡ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಸೊ -x is nothing but 13/17. ನೆಕ್ಸ್ಟ್ ಅವ್ರು ಕೇಳ್ತಿರೋದು ಮೈನಸ್ ಆಫ್ -x. ಸೊ ಮೈನಸ್ ಆಫ್ -x ಎಷ್ಟಾಗುತ್ತೆ, ಮೈನಸ್ ಆಫ್ ಇಲ್ಲಿ -x ಇರೋದು 13/17. which is equal to -13/17. Is it the same as x? x ಎಷ್ಟಾಯಿತು, -13/17? Yes, which is the same as x. Hence proved. ಅಥವಾ hence verified. ಏನು ಕ್ವೆಶನ್ ಏನು ಕೇಳ್ತಿರೋದು. ಫೋರ್ತ್ ಕ್ವೆಶನಲ್ಲಿ ಹೇಳ್ತಿರೋದು ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ ಫಾಲೋಯಿಂಗ್. ನಾನು ಎಲ್ಲದಕ್ಕೂ ಮಾಡಲ್ಲ, ನೀವೇ ಟ್ರೈ ಮಾಡಿ. ಐ ವಿಲ್ ಡೂ ದ ಸೆಕೆಂಡ್, ಥರ್ಡ್, ಫಿಫ್ತ್ ಮತ್ತು ಸಿಕ್ಸ್ತ್ ಮಾಡ್ತೀನಿ. ಬಾಕಿ ನೀವೇ ಟ್ರೈ ಮಾಡಿ. ಡೌಟ್ಸ್ ಇದ್ದರೆ ವಾಟ್ಸ್ಯಾಪ್ ಮಾಡಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.
ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು? ರೆಸಿಪ್ರಾಕಲ್. ಇದು ನಮಗಾಗಲೇ ಗೊತ್ತು. ಸೊ ಫಸ್ಟ್ ಸೆಕೆಂಡ್ ಕ್ವೆಶನಲ್ಲಿ ಏನಿರೋದು -13/19. ಸೊ ಇದನ್ನು ಏನರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಸಚ್ ದ್ಯಾಟ್ ಐ ಗೆಟ್ ಪ್ರಾಡಕ್ಟ್ ಆಸ್ 1. ಅದನ್ನು ಕಂಡುಹಿಡಿಬೇಕು. ಸೊ ಇದನ್ನು ನಾನು ಇದ್ರ ರೆಸಿಪ್ರಾಕಲ್ ತೊಗೊಂಡ್ರೆ, ಉಲ್ಟಾ ತೊಗೊಂಡ್ರೆ 19/13 ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ? ನನ್ನ ಮೈನಸ್ ಸೈನ್ ಇದೆ, ಅದು ಬೇಕು. ಸೊ -19/13 ಇಸ್ ದ ರೆಸಿಪ್ರಾಕಲ್ ಆಫ್ -13/19. ಅದು ನನ್ನ ಸೆಕೆಂಡ್ ಆನ್ಸರ್. ಥರ್ಡ್ ಆನ್ಸರ್ ನೋಡೋಣ. 1 ಡಿವೈಡೆಡ್ ಬೈ 5 ಇಂಟು ಡ್ಯಾಶ್ ಗಿವ್ಸ್ ಅಸ್ 1. ಏನರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ನಮಗೆ ಗೊತ್ತು, ಇದ್ರ ಉಲ್ಟಾ ಏನಾಗುತ್ತೆ? 5/1 ವಿಚ್ ಇಸ್ ನಥಿಂಗ್ ಬಟ್ 5. ಸೊ 5 ಅಥವಾ 5/1 ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 1/5. ಫಿಫ್ತ್ ಒನ್ ನೋಡೋಣ. ಫಿಫ್ತ್ ಒನ್ನಲ್ಲಿ ಏನಿದೆ? ನಮಗೆ ಎರಡು ಟರ್ಮ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಟರ್ಮ್ಸ್ ಕೊಟ್ಟಿದಾಗ ಅದನ್ನು ಫಸ್ಟ್ ನಾವು ಮಲ್ಟಿಪ್ಲೈ ಮಾಡೋಣ. ಅದಾದಮೇಲೆ ನಾವು ಅದರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನೋಡೋಣ. ಸೊ -1 ಇಂಟು -2/5 ಇದು ಎಷ್ಟಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಸೊ ಸೈನ್ ಹೋಗುತ್ತೆ. ಇಲ್ಲಿ 1 ಇಂಟು 2 ಇಸ್ 2 ಡಿವೈಡೆಡ್ ಬೈ 5. ಓಕೆ, 2/5 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕಂಡುಹಿಡಿಬೇಕು. 2/5 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು? 2/5 ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 5/2 ಆಗುತ್ತೆ. ಸೊ 5/2 ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1 ಇಂಟು -2/5. ಆ್ಯಂಡ್ ಸಿಕ್ಸ್ತ್ ಒನ್ ನೋಡೋಣ. -1 ಇದ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಷ್ಟು? -1 ಇಂಟು ಡ್ಯಾಶ್ ಗಿವ್ಸ್ ಅಸ್ 1. ಯೋಚನೆ ಮಾಡಿ. ನಮಗೆ ಆಗಲೇ ಗೊತ್ತು -1 ಇಂಟು -1 ಇಸ್ ಈಕ್ವಲ್ ಟು 1. ಸೊ ಡೈರೆಕ್ಟಾಗೂ ಬರಿಬೋದು. ಬಟ್ ನೀವು ರ್ಯಾಷನಲ್ ನಂಬರ್ಸ್ ಫಾರ್ಮ್ ತೊಗೊಂಡ್ರೆ -1 ಇಸ್ ನಥಿಂಗ್ ಬಟ್ -1/1. ಅದ್ರ ಉಲ್ಟಾ ಏನಾಗುತ್ತೆ? -1/1. ಯಾಕಂದರೆ ಇದು ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ಗೆ ಹೋಯಿತು, ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ಗೆ ಹೋಯಿತು. ಮೈನಸ್ ಇಂಟು ಮೈನಸ್ ಸಿಕ್ಕಲೇಬೇಕು, ಸೊ ದಟ್ ನಾನು ಫೈನಲಾಗಿ +1 ಬೇಕು. ಸೊ -1 ಅಥವಾ -1/1 ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1. ಫಿಫ್ತ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿರೋದು ಈ 3 ಡಿಫ್ರೆಂಟ್ ಏನೇನು ಕ್ವೆಶನ್ಸ್ ಕೊಟ್ಟಿರೋ ಅದಕ್ಕೆ ನೇಮ್ ದ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ದಟ್ ಈಸ್ ಯೂಸ್ಡ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಹೇಳ್ತಿರೋದು -4/5 ಇಂಟು 1 is the same as 1 into -4/5 is equal to -4/5. So a into 1 is equal to 1 into a is equal to a. ಏನದು? ನನ್ನ ಐಡೆಂಟಿಟಿ ರಿಟೇನ್ ಆಗ್ತಿದೆ, ಸೊ ಅದು ನಂದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೆಕೆಂಡ್ ಒನ್ ಏನು? -13/17 ಇಂಟು -2/7 is the same as -2/7 ಇಂಟು -13/17. ಅದೇನು? ಕಾಮ್ಯುಟೇಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್. a into b is the same as b into a. ಥರ್ಡ್ ಒನಲ್ಲಿ ನೋಡೋಣ. -19/29 ಇಂಟು 29/-19 is equal to 1. ಏನು ಮಾಡ್ತಾ ಇದ್ದೀವಿ? ರೆಸಿಪ್ರಾಕಲ್. ಸೊ ದಿಸ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸಿಕ್ಸ್ತ್ ಒನ್ ನೋಡೋಣ. ಮಲ್ಟಿಪ್ಲೈ 6/13 ಬೈ ದ ರೆಸಿಪ್ರಾಕಲ್ ಆಫ್ -17/6. ಸೊ ಎರಡು ಪಾರ್ಟ್ಸ್ ಇದೆ ಈ ಕ್ವೆಶನಿಗೆ. ಫಸ್ಟು ರೆಸಿಪ್ರಾಕಲ್ ಆಫ್ -7/16 ನೋಡೋಣ. ಸೊ ರೆಸಿಪ್ರಾಕಲ್ ಆಫ್ -7/16 ಎಷ್ಟಾಗುತ್ತೆ? ನಿಮಗೆ ಇಷ್ಟೊತ್ತಿಗೆ ಆಗಲೇ ಗೊತ್ತಿರಬೇಕು. ದಿಸ್ ಇಸ್ ಗೋಯಿಂಗ್ ಟು ಬಿ -16/7. ಆ್ಯಂಡ್ ಅದನ್ನು ಏನು ಮಾಡಬೇಕು? ಅದ್ರ ಜೊತೆ ಏನು ಮಾಡಬೇಕು? ಐ ಶುಡ್ ಮಲ್ಟಿಪ್ಲೈ ಇಟ್ ವಿತ್ 6/13. ಸೊ 6/13 ಇಂಟು -16/7. ಸೊ ಈ ಸೈನ್ಸ್ ಜೊತೆ ಎಲ್ಲ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಷ್ಟಾಗುತ್ತೆ? 16 ಇಂಟು 6 96 ಆ್ಯಂಡ್ ಮೈನಸ್ ಸೈನ್ ಇದೆ, ಸೊ -96. 13 ಇಂಟು 7 91. ಸೊ -96/91. ಅಕಸ್ಮಾತ್ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾದರೆ ಮಾಡಿ. ಇದು ಕೋಪ್ರೈಮ್ ನಂಬರ್ಸು, ಸೊ ಇಟ್ ವೋಂಟ್ ಬಿ ಫರ್ದರ್ ರೆಡ್ಯೂಸ್ಡ್. ಸೆವೆಂತ್ ಕ್ವೆಶನ್ ನೋಡೋಣ. ಸೆವೆಂತ್ ಕ್ವೆಶನಲ್ಲಿ ಹೇಳ್ತಿರೋದು ಟೆಲ್ ವಾಟ್ ಪ್ರಾಪರ್ಟಿ ಅಲೌಸ್ ಯು ಟು ಕಂಪ್ಯೂಟ್ 1/3 ಇಂಟು 6 ಇಂಟು 4/3 ಆ್ಯಸ್ 1/3 ಇಂಟು 6 ಇಂಟು 4/3. ಏನಿದು? ಎ ಬಿ ಸಿ ತೊಗೊಂಡ್ರೆ ಇಲ್ಲಿ ಏನು ಮಾಡ್ತಿರೋದು? ಎ ಇಂಟು ಬಿ ಇಂಟು ಸಿ. ಇಲ್ಲಿ ಏನು ಮಾಡ್ತಿರೋದು? ಎ ಇಂಟು ಬಿ ಹೋಲ್ ಇಂಟು ಸಿ. ಇದು ಯಾವ ಪ್ರಾಪರ್ಟಿ? ಅಸೋಸಿಯೇಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್. ಸೊ ಅದು ನಮ್ಮ ಸೆವೆಂತ್ ಆನ್ಸರ್. ಇವಾಗ ಏಯ್ತ್ ಕ್ವೆಶನ್ ನೋಡೋಣ. ಇಸ್ 8/9 ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -1/8? ವೈ ಆರ್ ವೈ ನಾಟ್? ಸೊ ನೀವು ಇದನ್ನು ನೋಡ್ಬಿಟ್ಟೆ ಇಲ್ಲ ಅಂತ ಹೇಳ್ಬಿಡ್ಬೇಡಿ. ನೀವು ಇದನ್ನು ಫಸ್ಟ್ ಕಂಪ್ಯೂಟ್ ಮಾಡಿ ಇದೇನು ಅಂತ, ಅದಾದಮೇಲೆ ಚೆಕ್ ಮಾಡಿ ಅದು ರೆಸಿಪ್ರೋಕಲ್ಲ ಇಲ್ವಾ ಅಂತ, ಅದಾದಮೇಲೆ ಕನ್ಕ್ಲೂಡ್ ಮಾಡಬೇಕು. ಇದೇನು? ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್.
ಮಿಕ್ಸ್ ಫ್ರ್ಯಾಕ್ಷನ್ನ ನಾನು ಏನು ಕನ್ವರ್ಟ್ ಮಾಡಬೇಕು, ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಬೇಕು. ಏನು ಈ ವರ್ಡ್ಸು ಕೇಳೇ ಇಲ್ಲ ಈ ಚಾಪ್ಟರ್ಲಿ ಅಂದರೆ ನೀವು ಹೋಗ್ಬಿಟ್ಟು ನಮ್ಮ ಬೇಸಿಕ್ ಮ್ಯಾಥ್ ವಿಡಿಯೋಸನ್ನು ನೋಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದನ್ನು ನಾನು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಹೇಗೆ ಕನ್ವರ್ಟ್ ಮಾಡೋದು? ಸಿಂಪಲಾಗಿ ನೋಡಬೇಕು ಅಂದರೆ ದಿಸ್ ನಂಬರ್ ಮಲ್ಟಿಪ್ಲೈಡ್ ಬೈ ದಿಸ್ ನಂಬರ್ ನನಗೇನು ಸಿಗುತ್ತೆ? 8 ಸಿಗುತ್ತೆ. ಅದಾದಮೇಲೆ 8 ಜೊತೆ ನ್ಯೂಮರೇಟರ್ ಆ್ಯಡ್ ಮಾಡಬೇಕು, ವಿಚ್ ಇಸ್ 1 ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಅದು ಬಿಟ್ಟು ನೆಗೆಟಿವ್ ಸೈನ್ ಏನಿದೆಯೋ ಅದು ಎಂಟೈರ್ಲಿ ರಿಟೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಎಷ್ಟಾಗುತ್ತೆ? ಇದು -9/8 ಆಯಿತು. ಇದೇನು? ದಿಸ್ ಇಸ್ ನಥಿಂಗ್ ಬಟ್ 1 -1 over 8 ಈಸ್ ಈಕ್ವಲ್ ಟು, ಇದು ನನ್ನ ಮಿಕ್ಸ್ ಫ್ರ್ಯಾಕ್ಷನು, ಇದು ನನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್. ಕ್ವೆಶನಲ್ಲಿ ಕೊಟ್ಟಿರೋದು 8/9, ನಮಗಲ್ಲಿ ಸಿಕ್ಕಿರೋದು -9/8. ಇದೆರಡು ರೆಸಿಪ್ರೋಕಲ್ ಆಫ್ ಈಚ್ ಅದರ ಇಲ್ಲ. ಯಾಕೆ? ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಮೈನಸ್ ಸೈನ್ ಇಲ್ಲ. ಅಕಸ್ಮಾತ್ ಬರೀ 9/8 ಇದ್ದಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬಿನ್ ದ ರೆಸಿಪ್ರೋಕಲ್. ಸೊ ಆನ್ಸರ್ ಏನು? ನೋ. ಆ್ಯಂಡ್ ವೈ ಆರ್ ವೈ ನಾಟ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಹೇಳಬೇಕು ನಮಗೆ ಸಿಗ್ತಿರೋ ವಿ ಆರ್ ಗೆಟಿಂಗ್ ದಿ ಇಂಪ್ರಾಪರ್ ಫ್ರ್ಯಾಕ್ಷನ್ -9/8 ವಿಚ್ ಇಸ್ ನಾಟ್ ದ ರೆಸಿಪ್ರೋಕಲ್ ಆಫ್ 8/9. ದ ರೆಸಿಪ್ರೋಕಲ್ ಆಫ್ 8/9 ಇಸ್ 9/8. ಆ ಥರ ಕನ್ಕ್ಲೂಡ್ ಮಾಡಬೇಕು. 9th ಕ್ವೆಶನಲ್ಲಿ ಏನಾಗ್ತದೆ? ಇದು ನಮ್ಮ 8th ಕ್ವೆಶನ್ ಆಯಿತು. ಸಿಮಿಲರ್ಲಿ ಇಲ್ಲೂ ಮಿಕ್ಸ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋಣ. ಇಲ್ಲಿ ಏನಾಗುತ್ತೆ? 3 × 3 + 1. ಸೊ 3 × 3 + 1 ಮಾಡಿದಾಗ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ವಿಚ್ ಇಸ್ 3. ಇದು ಎಷ್ಟಾಗುತ್ತೆ? 3 × 3 9, 9 + 1 10 ಡಿವೈಡೆಡ್ ಬೈ 3. ಓಕೆ, ಇದು ನಂದು 3 × 3 ದಿಸ್ ಇಸ್ ಏನು? ದಿಸ್ ಇಸ್ 3 1/3. ಓಕೆ, 0.3 ಏನು? 0.3 is nothing but 3/10. ಸೊ ಇಲ್ಲಿ ನಂಗೆ 10/3 ಇದೆ, ಇಲ್ಲಿ ನಂಗೆ 3/10 ಇದೆ. ಆರ್ ದೇ ದ ರೆಸಿಪ್ರೋಕಲ್ಸ್ ಆಫ್ ಈಚ್ ಅದರ್? ಎಸ್. ಸೊ ಅದಕ್ಕೆ ಏನು ಹೇಳ್ತೀವಿ? ಎಸ್, ಇಟ್ ಈಸ್ ದ ರೆಸಿಪ್ರೋಕಲ್. ಯಾಕೆ ಅಂದರೆ 0.3 is 3/10, 3 1/3 is 10/3. ದೀಸ್ ಟು ಆರ್ ದ ರೆಸಿಪ್ರೋಕಲ್ಸ್ ಆಫ್ ಒನ್ ಅನದರ್. 10th ಕ್ವೆಶನ್ ನೋಡೋಣ. 10th and 11th ಕ್ವೆಶನ್ ಲಾಟ್ ಆಫ್ ಲಾಜಿಕ್ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಫಸ್ಟ್ ಪಾರ್ಟ್ ಏನು ಹೇಳ್ತಿದೆ? ದ ರ್ಯಾಷನಲ್ ನಂಬರ್ ದಟ್ ಡಸ್ ನಾಟ್ ಹ್ಯಾವ್ ಅ ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಬಗ್ಗೆ ನಾವು ಆಗಲೇ ಕಲ್ತಿದ್ದೀವಿ. ಬಟ್ ಕ್ಯಾನ್ ಯು ಟೆಲ್ ಮೀ ಯಾವ ರ್ಯಾಷನಲ್ ನಂಬರಿಗೆ ರೆಸಿಪ್ರೋಕಲ್ ಇರೋಕ್ಕೆ ಸಾಧ್ಯ ಇಲ್ಲ? ಥಿಂಕ್ ಆ್ಯಂಡ್ ಟೈಮ್. ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ. ರೆಸಿಪ್ರೋಕಲ್ ನಮಗಾಗಲಿ ಏನು ಗೊತ್ತು? ಎ ಅಂತ ಇದ್ದರೆ 1/a ಆದ್ರೆ ರೆಸಿಪ್ರೋಕಲ್ ಆಗುತ್ತೆ. ಯಾವ ರ್ಯಾಷನಲ್ ನಂಬರಲ್ಲಿ ನಮಗೆ ಈ ಎ ವ್ಯಾಲ್ಯೂ ಏನು ತೊಗೊಳ್ಬೇಕು ಸಚ್ ದಟ್ ದ ರ್ಯಾಷನಲ್ ನಂಬರ್ ಕ್ಯಾನಾಟ್ ಎಕ್ಸಿಸ್ಟ್? ನಾವು ರ್ಯಾಷನಲ್ ನಂಬರ್ ಡೆಫಿನೇಷನ್ಗೆ ವಾಪಸ್ ಹೋಗೋಣ. P/Q, P ಆ್ಯಂಡ್ Q ಆರ್ ಇಂಟೀಜರ್ಸ್, Q ನಾಟ್ ಈಕ್ವಲ್ ಟು 0. ಸೊ Q 0 ಆಗಿದ್ರೆ ನಂಬರೇ ಅನ್ಡಿಫೈನ್ಡ್ ಆಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ಇಲ್ಲೂ ಕೂಡ ನನ್ನ ಎ ಜಾಗದಲ್ಲಿ 0 ಇದ್ದರೆ 1/0 ಆಗುತ್ತೆ. ಆ್ಯಂಡ್ ವಿ ನೋ ದಟ್ 1/0 ಡಸ್ ನಾಟ್ ಎಕ್ಸಿಸ್ಟ್. ಸೊ ಅದಕ್ಕೆ ನನಗೆ ಸಪೋಸ್ ರ್ಯಾಷನಲ್ ನಂಬರ್ 0 ಇದ್ದರೆ ಇದರ ರೆಸಿಪ್ರೋಕಲ್ ಏನು? 1/a. ಬಟ್ ಇಸ್ 1/0 ಪಾಸಿಬಲ್? ಇಲ್ಲ. So 0 is the only rational number which does not have a reciprocal. So first one, the answer ಏನು? Rational number that does not have a reciprocal is 0. Okay. Second one ನೋಡೋಣ. The rational numbers that are equal to their reciprocals. So ಯಾವ rational numbersಗೆ ಅವ್ರ reciprocals same as the rational number itself. Pause ಮಾಡಿಬಿಟ್ಟು ಯೋಚನೆ ಮಾಡಿ. There are two such rational numbers. ಯಾವುದು? ಫಸ್ಟ್ ಒನ್ ಈಸಿಯಾಗಿ ಗೊತ್ತಾಗುತ್ತೆ, 1. ಯಾಕೆಂದರೆ 1 ಅಂದರೆ ಏನು? 1 ಇಸ್ ನಥಿಂಗ್ ಬಟ್ 1/1. ಇದರ ರೆಸಿಪ್ರೋಕಲ್ ಏನಾಗಿರುತ್ತೆ? ನ್ಯೂಮರೇಟರ್ ಡಿನಾಮಿನೇಟರ್ ಮಾಡಿಬಿಟ್ಟು ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಿದ್ರೆ ಇಟ್ಸ್ ನಥಿಂಗ್ ಬಟ್ 1/1 ಇಟ್ ಸೆಲ್ಫ್. ಸೊ 1 ಇದ್ ರೆಸಿಪ್ರೋಕಲ್ 1. ಇನ್ನೊಂದು ರ್ಯಾಷನಲ್ ನಂಬರ್ ಯಾವುದಿರ್ಬೋದು ಹೇಳಿ? ಇಟ್ ಕಾಂಟ್ ಬಿ 0, ಯಾಕಂದರೆ 0 ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಇಟ್ ಡಸ್ ನಾಟ್ ಈವನ್ ಹ್ಯಾವ್ ಅ ರೆಸಿಪ್ರೋಕಲ್ ಅಂತ. ಸೊ ದಿ ಅದರ್ ರ್ಯಾಷನಲ್ ನಂಬರ್ ಇಸ್ -1. ಯಾಕೆ? -1 is nothing but -1/1. ಇದರ ರೆಸಿಪ್ರೋಕಲ್ ಏನು? 1 ಡಿವೈಡೆಡ್ ಬೈ -1 ತಾನೆ. ಇಲ್ಲಿ ನ್ಯೂಮರೇಟರ್ ಇದ್ದಿದ್ದು ಇಲ್ಲಿ ಡಿನಾಮಿನೇಟರ್ ಆಯಿತು ಆ್ಯಂಡ್ ವೈಸ್ ವರ್ಸ. -1/1 ಇದು 1/-1. ಬೋತ್ ಆಫ್ ಇಟ್ ಇಸ್ ನಥಿಂಗ್ ಬಟ್ -1. ಇದು -1 ಇದು -1. ಸೊ ಫಾರ್ 1 ಆ್ಯಂಡ್ ಫಾರ್ -1 ಅವ್ರ ರೆಸಿಪ್ರೋಕಲ್ಸು 1 ಆ್ಯಂಡ್ -1 ರೆಸ್ಪೆಕ್ಟಿವ್ಲಿ. ಸೊ ಆನ್ಸರ್ ಏನು ಬರೀತೀನಿ? ಇದಕ್ಕೆ ನಾನು 0 ಅಂದೆ, ಇದಕ್ಕೆ 1 ಆ್ಯಂಡ್ -1. ಓಕೆ, ಥರ್ಡ್ ಒನ್ ನೋಡೋಣ. ದ ರ್ಯಾಷನಲ್ ನಂಬರ್ ದಟ್ ಈಸ್ ಈಕ್ವಲ್ ಟು ಇಟ್ಸ್ ನೆಗೆಟಿವ್. ಸೊ ಏನು ಹೇಳ್ತಿರೋದು ಅಂದರೆ
ಥಿಂಕ್ ಆಫ್ ಎನಿ ರ್ಯಾಷನಲ್ ನಂಬರ್ ವೇರ್ ಅದರ ಪಾಸಿಟಿವು ಮತ್ತು ಅದರ ನೆಗೆಟಿವು ಎರಡೂ ಸೇಮೇ ಇರುತ್ತೆ ಅಂತ. ಯಾವುದಿರ್ಬೋದು? ಸೊ ಲೆಟ್ಸ್ ಟೇಕ್ ದಿ ಎಕ್ಸಾಂಪಲ್ ಆಫ್ 0 ಅಂತ. 0 ಆ್ಯಕ್ಚುಲಿ +0 -0 ಆ ಥರ ಏನೂ ಇಲ್ಲ, ಬಟ್ ನಾವು ಯೋಚನೆ ಮಾಡಬೇಕು ಅಂದರೆ 0 ಇಸ್ ನಥಿಂಗ್ ಬಟ್ 0/1, ಅದು ನಮಗೆ ಗೊತ್ತು. ನೆಗೆಟಿವ್ ಏನಾಗಿರ್ಬೋದು? 0/-1. ಓಕೆ, ಬಟ್ 0 ಡಿವೈಡೆಡ್ ಬೈ ಎನಿ ನಂಬರ್ ಇಸ್ 0. ಸೊ 0 ಡಿವೈಡೆಡ್ ಬೈ 1 0ನೇ, 0 ಡಿವೈಡೆಡ್ ಬೈ -1 0ನೇ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀವಿ? ಈ ಪರ್ಟಿಕ್ಯುಲರ್ ರ್ಯಾಷನಲ್ ನಂಬರು ನಾವು ಇದನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಎನಿ ವಿಚ್ ವೇ ನಾವು ಯೋಚನೆ ಮಾಡಿದ್ರು ಸರಿ, ಅದ್ರ ಫೈನಲ್ ವ್ಯಾಲ್ಯೂ ಆ್ಯಕ್ಚುಲಿ 0ನೇ. ಸೊ 0 ಇಸ್ ದಿ ಓನ್ಲಿ ರ್ಯಾಷನಲ್ ನಂಬರ್ ದಟ್ ಈಸ್ ಈಕ್ವಲ್ ಟು ಇಟ್ಸ್ ನೆಗೆಟಿವ್. 11th ಕ್ವೆಶನ್ ನೋಡೋಣ. ಇದು ಆ್ಯಕ್ಚುಲಿ ವೆರಿ ಸಿಂಪಲ್ಲು. ಫಸ್ಟ್ ಒನ್, 0 ಹ್ಯಾಸ್ ಡ್ಯಾಶ್ ರೆಸಿಪ್ರೋಕಲ್. ನಾವು ಆಗಲೇ ನೋಡಿದ್ದೀವಿ ಪ್ರೀವಿಯಸ್ ಕ್ವೆಶನಲ್ಲಿ, ಸೊ ನೀವೇ ಟ್ರೈ ಮಾಡಿ. ಸೆಕೆಂಡ್ ಒನ್ನು ಅಷ್ಟೇ, ದ ನಂಬರ್ಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅದರ್ ಓನ್ ರೆಸಿಪ್ರೋಕಲ್ಸ್. ಇಲ್ಲಿ 10th ಒನ್ ಸೆಕೆಂಡ್ ಒನ್ ನೋಡಿದ್ವಿ, ಅದೇ ನೀವು ಆನ್ಸರ್ ಮಾಡಿ. ದ ರೆಸಿಪ್ರೋಕಲ್ ಆಫ್ -5 ಇಸ್ ಡ್ಯಾಶ್, ನಿಮಗೆಲ್ಲ ಗೊತ್ತು, ಇಟ್ ವಿಲ್ ಬಿ -1/5. The reciprocal of 1/x, very easy, it's equal to x. Product of two rational numbers is always a dash. ನಾವಿದು ನೋಡಿದ್ವಿ ಪ್ರಾಪರ್ಟೀಸ್ ಕಲಿತಿರುವಾಗ, is always a rational number. ನೀವು ಶಾರ್ಟ್ ಫಾರ್ಮಲ್ಲಿ ಬರಿಬೇಡಿ, ನಾನು ಜಸ್ಟ್ ಬರಿತಾ ಇದ್ದೀನಿ. The reciprocal of a positive rational number is dash. So positive rational number reciprocal, ಇವಾಗ ನಾನು 2ದ reciprocal ಏನು 1/2. So that is also positive. So ಇಲ್ಲಿ ಏನಾಗುತ್ತೆ, is a positive rational number. Okay. ಇವಾಗ ನಾವು ಒಂದು ಹೊಸ ಟಾಪಿಕ್ ಕಲಿಯೋಣ, ವಿಚ್ ಇಸ್ ರ್ಯಾಷನಲ್ ನಂಬರ್ಸ್ ಆನ್ ಅ ನಂಬರ್ ಲೈನ್. ಸೊ ಹಿಂದಿನ ಕ್ಲಾಸಸಲ್ಲಿ ನಿಮಗೆ ಹೋಲ್ ನಂಬರ್ಸ್ ಆನ್ ಅ ನಂಬರ್ ಲೈನ್, ಇಂಟೀಜರ್ಸ್ ಆನ್ ಅ ನಂಬರ್ ಲೈನ್ ಇದೆಲ್ಲ ಗೊತ್ತಿರುತ್ತೆ. ರ್ಯಾಷನಲ್ ನಂಬರ್ಸನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಸೊ ಲೆಟ್ಸ್ ಸಿ ಹೌ ಟು ಡೂ ಇಟ್. ಫಸ್ಟ್ ಎಕ್ಸಾಂಪಲ್ ನಾನು ತೊಗೊಳ್ಳೋದು 1/2 ಹಾಫ್. ಓಕೆ, ಇದು ನಮಗೆ ಆಗಲೇ ಗೊತ್ತು, ಇಟ್ ಈಸ್ 0.5 ಅಂತ. ಸೊ ವೆರಿ ಈಸಿಯಾಗಿ ನಮಗೆ ಗೊತ್ತು, ಇಟ್ ಲೈಸ್ ಬಿಟ್ವೀನ್ 0 and 1. ಬಟ್ ಸಪೋಸ್ ನಮಗೆ ಡೆಸಿಮಲ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿಲ್ಲ ಅಂದರೆ ದೀಸ್ ಆರ್ ದ ಸ್ಟೆಪ್ಸ್ ದಟ್ ವಿ ಯೂಶಲಿ ಫಾಲೋ. ಸೊ ಫಸ್ಟ್ ಏನು, ನ್ಯೂಮರೇಟರು ಡಿನಾಮಿನೇಟರ್ಗಿಂತ ಚಿಕ್ಕದಿದ್ದರೆ ವಿ ನೋ ಫಾರ್ ಅ ಫ್ಯಾಕ್ಟ್ ದ್ಯಾಟ್ ಇಟ್ ಲೈಸ್ ಬಿಟ್ವೀನ್ 0 and 1, ಪಾಸಿಟಿವ್ ನಂಬರ್ ಆಗಿದ್ದರೆ. ಇನ್ ದ ಕೇಸ್ ಆಫ್ ಅ ನೆಗೆಟಿವ್ ನಂಬರ್, ಇಫ್ ದ ನ್ಯೂಮರೇಟರ್ ಇಸ್ ಸ್ಮಾಲರ್ ದೆನ್ ದ ಡಿನಾಮಿನೇಟರ್, ಆವಾಗ ಇಟ್ ಲೈಸ್ ಬಿಟ್ವೀನ್ 0 and -1. ಸೊ ಇದು ಫಸ್ಟ್ ರೂಲು. ಓಕೆ, ಸೊ ಇಲ್ಲಿ 1 ಲೆಸ್ ದೆನ್ 2 ತಾನೆ. ಸೊ ಇಟ್ ಲೈಸ್ ಬಿಟ್ವೀನ್ 0 and 1. 0 and 1 ಮಧ್ಯದಲ್ಲಿ 1/2 ಇರುತ್ತೆ. ಓಕೆ, ಇದು ನಾವು ಜ್ಞಾಪಕ ಇಟ್ಕೊಳ್ಬೇಕು. ಸೊ ನಾನು ನನ್ನ ನಂಬರ್ ಲೈನಲ್ಲಿ 0 ಇಲ್ಲಿ ಹಾಕ್ತೀನಿ. ಓಕೆ, ಆ್ಯಂಡ್ 1ನ್ನು ಇಲ್ಲಿ ಹಾಕ್ತೀನಿ. ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ, ಆ್ಯಂಡ್ ಸೊ ಆನ್. ನಾನು ಅಪ್ರಾಕ್ಸಿಮೇಟ್ಲಿ ಡ್ರಾ ಮಾಡ್ತಿರೋದು, ನೀವು ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಮೆಷರ್ಮೆಂಟ್ಸ್ ಹಾಕಿ. ಓಕೆ, ಇಲ್ಲಿ ಏನು ಬರುತ್ತೆ, -1, -2 ಆ್ಯಂಡ್ ಸೊ ಆನ್. ಓಕೆ, ಇವಾಗ 1/2 ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಬಿಟ್ವೀನ್ 0 and 1 ಡಿನಾಮಿನೇಟರಲ್ಲಿ ಏನಿದೆಯೋ ಅಷ್ಟು ಪಾರ್ಟ್ಸ್ಗೆ ಡಿವೈಡ್ ಮಾಡಬೇಕು. ಸೊ ಇಲ್ಲಿ 2 ಇದೆ, ಸೊ 0 and 1 ಮಧ್ಯದಲ್ಲಿ ನಾನು 2 ಪಾರ್ಟ್ಸ್ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ನಾನು ಒಂದು ಲೈನ್ ಹಾಕ್ತಾರೆ, ಐ ಹ್ಯಾವ್ 2 ಪಾರ್ಟ್ಸ್. ಇಲ್ಲಿಂದ ಈ ಲೈನ್ ತನಕ ಮತ್ತು ಈ ಲೈನಿಂದ 1 ತನಕ 2 ಪಾರ್ಟ್ಸ್ ಇದೆ. 1/2 ಬೇಕಿದ್ರೆ ನನಗೆ ಇದರ ಅರ್ಥ ಏನು, ದಿಸ್ ಇಸ್ ನಥಿಂಗ್ ಬಟ್ 0/2. 2 ಪಾರ್ಟ್ಸ್ ಇದೆ, ಅದರಲ್ಲಿ ಇದು 0th ಪಾರ್ಟ್. ಇದು ನಂದು ಫಸ್ಟ್ ಪಾರ್ಟ್ ಔಟ್ ಆಫ್ ದ 2 ಪಾರ್ಟ್ಸ್, ಸೊ 1/2. ಆ್ಯಂಡ್ ಇದು ನಂದು ಸೆಕೆಂಡ್ ಪಾರ್ಟ್ ಔಟ್ ಆಫ್ ದ 2 ಪಾರ್ಟ್ಸ್. 2/2 ಇಸ್ ನಥಿಂಗ್ ಬಟ್ 1. 0/2 ಇಸ್ ನಥಿಂಗ್ ಬಟ್ 0. ಸೊ ನನ್ನ 1/2 ವಿಲ್ ಲೈ ಹಿಯರ್. ಓಕೆ, ಇನ್ನೊಂದು ಕ್ವೆಶನ್ ತೊಗೊಳ್ಳೋಣ, ಇನ್ನೂ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾನು -3/4 ತೊಗೊಳ್ತೀನಿ. ಓಕೆ, ಮತ್ತು ನಾನು ಇಲ್ಲಿ 0 ತೊಗೊಳ್ತೀನಿ, ಇಲ್ಲಿ -1 ತೊಗೊಳ್ತೀನಿ, -2 ತೊಗೊಳ್ತೀನಿ, ಆ್ಯಂಡ್ ಸೊ ಆನ್. ಇಲ್ಲಿ ಏನಾಗುತ್ತೆ 1 ಆ್ಯಂಡ್ ಸೊ ಆನ್. -3/4 ಅಂತಿದೆ, ಸೊ ಐ ನೋ ಇಟ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆಫ್ 0. ಇಲ್ಲಿ ಸೊ ಇವಾಗ ಮೈನಸ್ ಬಿಟ್ಬಿಟ್ಟು ಜಸ್ಟ್ 3/4 ನೋಡಿ. 3/4 ನೋಡಿದಾಗ ವಿ ನೋ ದ್ಯಾಟ್ 3 ಇಸ್ ಲೆಸರ್ ದ್ಯಾನ್ 4, ಅಥವಾ ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್. ಸೊ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಲೈ ಬಿಟ್ವೀನ್ 0 ಆ್ಯಂಡ್ -1. ಯಾಕೆ -1? ಬಿಕಾಸ್ ನೆಗೆಟಿವ್ ಫ್ರ್ಯಾಕ್ಷನ್ ಕೊಟ್ಟಿರೋದು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನಾನು ಡಿನಾಮಿನೇಟರ್ ನೋಡ್ತೀನಿ. ಡಿನಾಮಿನೇಟರ್ಲಿ 4 ಇದೆ, ಸೊ ನಾನು 0 ಆ್ಯಂಡ್ -1 ಮಧ್ಯದಲ್ಲಿ 4 ಭಾಗ ಮಾಡಬೇಕು. ಓಕೆ, ಐ ನೀಡ್ 4 ಪಾರ್ಟ್ಸ್. ಸೊ 4 ಪಾರ್ಟ್ಸ್ ಬೇಕು ಅಂದರೆ ನಾನು 3 ಡಿಫ್ರೆಂಟ್ ಲೈನ್ಸ್ ಹಾಕ್ತೀನಿ. 1, 2, 3 ಈಕ್ವಲ್ ಆಗಿರಬೇಕು. ಓಕೆ,
ಸೊ ಟೋಟಲಿ ಎಷ್ಟು ಪಾರ್ಟ್ಸ್ ಇದೆ? ಇದೊಂದು ಪಾರ್ಟು, ಇದೊಂದು ಪಾರ್ಟು, ಇದೊಂದು ಪಾರ್ಟು, ಇದೊಂದು ಪಾರ್ಟು, 4 ಪಾರ್ಟ್ಸ್ ಇದೆ. ಇವಾಗ ನಾವೇನು ತಿಳ್ಕೊಳ್ಬೇಕು ಅಂದರೆ ಇದು ಏನು ರೆಪ್ರೆಸೆಂಟ್ ಮಾಡ್ತಿದೆ? ಇದು ನಂದು 0 ಔಟ್ ಆಫ್ 4 ಪಾರ್ಟ್ಸ್ ರೆಪ್ರೆಸೆಂಟ್ ಮಾಡ್ತಿದೆ ತಾನೆ. ಇದೇನು ರೆಪ್ರೆಸೆಂಟ್ ಮಾಡ್ತಿದೆ? 1 ಔಟ್ ಆಫ್ 4 ಪಾರ್ಟ್ಸ್ ರೆಪ್ರೆಸೆಂಟ್ ಮಾಡ್ತಿದೆ. ಬಟ್ ನೆಗೆಟಿವ್ ಸೈಡ್ ಆಫ್ 0 ಇದೆ, ಅಂದರೆ ಲೆಫ್ಟ್ ಸೈಡ್ ಆಫ್ 0 ಇದೆ. ಸೊ ಇದು -1/4 ಆಯಿತು. ಓಕೆ, ಇದೇನು ರೆಪ್ರೆಸೆಂಟ್ ಮಾಡ್ತಿದೆ? -2/4. ಇದರ ಅರ್ಥ ಏನು? ಇದು ಎಂಟೈರ್ ಥಿಂಗ್ ಕನ್ಸಿಡರ್ ಮಾಡಿದ್ರೆ ಇಟ್ಸ್ 2 ಪಾರ್ಟ್ಸ್ ಔಟ್ ಆಫ್ ಟೋಟಲಿ 4 ಪಾರ್ಟ್ಸ್ ನಾವೇನು ಡ್ರಾ ಮಾಡಿದೀವೋ. ಬಟ್ ನೆಗೆಟಿವ್ ಸೈಡ್ಲಿದೆ, ಸೊ -2/4 ಆಯಿತು. ಇದೇನಾಗುತ್ತೆ? ಇದು -3/4. ಆ್ಯಂಡ್ ಲಾಸ್ಟ್ ಒನ್ ಏನಾಗುತ್ತೆ? -4/4. ಆ್ಯಂಡ್ ನಮಗೇನು ಗೊತ್ತು? -4/4 ಇಸ್ ನಥಿಂಗ್ ಬಟ್ -1. ಇದು -1ಆ? ಎಸ್. ಆ್ಯಂಡ್ ನಮಗೆ ಬೇಕಾಗಿರೋದು ಏನು? -3/4. ಸೊ ಇದು ನಮ್ಮದು -3/4. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ತೊಗೊಳ್ತೀನಿ. ಇವಾಗ ನಾನು 4/3 ಮಾಡ್ತೀನಿ ಆ್ಯಂಡ್ ಬೋರ್ಡನ್ನು ಕ್ಲಿಯರ್ ಮಾಡ್ತೀನಿ ಒಂದು ನಿಮಿಷ. ಓಕೆ, ಸೊ ನಾನು ಇವಾಗ 4/3 ತೊಗೊಳ್ತೀನಿ. ಫಸ್ಟ್ ಸ್ಟೆಪ್ ಏನು? ಈಸ್ ನ್ಯೂಮರೇಟರ್ ಲೆಸರ್ ದ್ಯಾನ್ ಡಿನಾಮಿನೇಟರ್? ನೋ. ಹಿಂದಿನ 2 ಎಕ್ಸಾಂಪಲ್ಸಲ್ಲಿ ನ್ಯೂಮರೇಟರ್ ವಾಸ್ ಸ್ಮಾಲರ್ ದೆನ್ ದ ಡಿನಾಮಿನೇಟರ್. ಹಿಯರ್ ನ್ಯೂಮರೇಟರ್ ಇನ್ನೂ ದೊಡ್ಡದಿದೆ. ಸೊ ನಮಗೇನು ಗೊತ್ತು? 0 ಆ್ಯಂಡ್ 1 ಮಧ್ಯ ಅಂತೂ ಇರಲ್ಲ. ಇಟ್ ವಿಲ್ ಬಿ ಅಬವ್ ದ್ಯಾಟ್, ರೈಟ್? ಸೊ ಆ್ಯಂಡ್ ಇದು ಪಾಸಿಟಿವ್ ನಂಬರ್ ಇದೆ. ಸೊ ನಾನು 0 ಎಲ್ಲೋ ಇಲ್ಲಿ ಹಾಕ್ಕೊಡ್ತೀನಿ. ಓಕೆ, ನೆಕ್ಸ್ಟು ನಮಗೆ ಗೊತ್ತಾಗಬೇಕು ವೇರ್ ಡಸ್ 4/3 ಲೈ ಅಂತ. 1ಗಿಂತ ದೊಡ್ಡದು ಅಂತ ಅಂತೂ ಗೊತ್ತಾಯಿತು. ಬಟ್ ವೇರ್ ಡಸ್ ಇಟ್ ಲೈ? ಬಿಟ್ವೀನ್ ವಿಚ್ 2 ಹೋಲ್ ನಂಬರ್ಸ್ ಅಥವಾ ಬಿಟ್ವೀನ್ ವಿಚ್ 2 ಇಂಟೀಜರ್ಸ್ ಡಸ್ 4/3 ಲೈ? ಅದನ್ನು ಗೊತ್ತಾಗೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಅಬ್ಸರ್ವ್ ಮಾಡಿ, ನಾನು ಡಿನಾಮಿನೇಟರ್ 3 ತೊಗೊಳ್ತೀನಿ. ನ್ಯೂಮರೇಟರ್ಲಿ ನಾನು 3/3 ಹಾಕ್ತೀನಿ. ಅದು ಲೆಸ್ ದ್ಯಾನ್ 4/3 ಅಂತ ನಮಗೆ ಗೊತ್ತು, ರೈಟ್? 3/3 ಹಾಕ್ತೀನಿ. ಇನ್ನೊಂದು ಏನು ಕನ್ಸಿಡರ್ ಮಾಡ್ತೀನಿ ಅಂದರೆ 6/3 ಕನ್ಸಿಡರ್ ಮಾಡ್ತೀನಿ. ಓಕೆ, 3/3 ಎಷ್ಟು? 3/3 ಇಸ್ ನಥಿಂಗ್ ಬಟ್ 1. ಆ್ಯಂಡ್ 4/3 ಇಲ್ಲಿ ಎಲ್ಲೋ ಬರುತ್ತೆ ಅಂತ ನಮಗೆ ಗೊತ್ತು. 3/3 ಇಸ್ 1, ಅದಾದಮೇಲೆ ಎಲ್ಲೋ 4/3 ಬರುತ್ತೆ, ಅದಾದಮೇಲೆ ಎಲ್ಲೋ 6/3 ಬರುತ್ತೆ. 6/3 ಎಷ್ಟು? 6/3 ಇಸ್ 3 × 1, 3 × 2. ಸೊ ಇದನ್ನು ನೋಡ್ಬಿಟ್ಟು ಏನು ಗೊತ್ತಾಗುತ್ತೆ? 4/3 ಲೈಸ್ ಬಿಟ್ವೀನ್ ದ 2 ಇಂಟೀಜರ್ಸ್ 1 ಆ್ಯಂಡ್ 2. ಯಾಕೆ ನಾನು 3/3, ಯಾಕೆ ನಾನು 6/3 ತೊಗೊಂಡಿದ್ದು? ನನಗೆ ಏನು ಬೇಕು ಅಂದರೆ ಡಿನಾಮಿನೇಟರನ್ನು ಹಾಗೆ ಬರ್ಕೊಳ್ತೀನಿ. 4/3 ಡಿನಾಮಿನೇಟರ್ ಇದ್ದದ್ದು 3. ಡಿನಾಮಿನೇಟರ್ ಹಾಗೆ 3 ಬರ್ಕೊಂಡ್ಬಿಟ್ಟು ನ್ಯೂಮರೇಟರಲ್ಲಿ ನಾನು ಹೇಗೆ ಬರೀತೀನಿ ನಂಬರ್ಸ್ ಅಂದರೆ ಸಚ್ ದ್ಯಾಟ್ 3 ಅದ್ರ ಜೊತೆ ಕ್ಯಾನ್ಸಲ್ ಆಗಿಬಿಟ್ಟು ಇಟ್ ಗಿವ್ಸ್ ಮಿ ಆ್ಯನ್ ಇಂಟೀಜರ್. ನನಗೆ ಇಂಟೀಜರ್ ಬೇಕು. ಸೊ 3 ನ್ಯೂಮರೇಟರಲ್ಲಿ ಹಾಕಿದಾಗ 3 ಕ್ಯಾನ್ಸಲ್ ಮಾಡ್ಬಿಟ್ಟು 1 ಸಿಗುತ್ತೆ. 6 ನ್ಯೂಮರೇಟರ್ ಹಾಕಿದಾಗ 3 × 2 ಮಾಡಿಬಿಟ್ಟು 2 ಅಂತ ಸಿಗುತ್ತೆ. ಓಕೆ, ಸೊ ನನಗೆ ಇವಾಗ ಏನು ಗೊತ್ತಾಯಿತು? 4/3 ಲೈಸ್ ಬಿಟ್ವೀನ್ 1 ಆ್ಯಂಡ್ 2. ಓಕೆ, ಸೊ ಇಲ್ಲಿ 1 ಹಾಕ್ಕೊಳ್ತೀನಿ, ಇಲ್ಲಿ 2 ಹಾಕ್ಕೊಡ್ತೀನಿ. ಓಕೆ, ಇದು ನನಗಾಗಲೇ ಗೊತ್ತು, ದಿಸ್ ಇಸ್ 3/3 ಅಂತ. ಆ್ಯಂಡ್ ದಿಸ್ ಐ ನೋ ಇಸ್ 6/3. ಇನ್ನೇನು ಮಾಡಬೇಕು? ನಂಗೆ ಆಗಲೇ ಡಿನಾಮಿನೇಟರ್ 3 ಇದೆ. ಸೊ ಬಿಟ್ವೀನ್ 1 ಆ್ಯಂಡ್ 2 ಮತ್ತೆ ಸೇಮ್ ಸ್ಟೆಪ್ ಫಾಲೋ ಮಾಡ್ತೀನಿ. ಐ ವಿಲ್ ಡಿವೈಡ್ ಇಟ್ ಇಂಟು 3 ಪಾರ್ಟ್ಸ್. ಸೊ 3 ಪಾರ್ಟ್ಸ್ ಡಿವೈಡ್ ಮಾಡಿದಾಗ ಹಿಂಗಾಗುತ್ತೆ. ಇದು 3/3 ಆಯಿತು, ಇದು 6/3 ಆಯಿತು. ಸೊ ನೀವೇ ಹೇಳಿ ಏನು ಮಧ್ಯದಲ್ಲಿ ಬರಬೇಕು? 4/3 ಬರುತ್ತೆ ಆ್ಯಂಡ್ 5/3 ಬರುತ್ತೆ. ಸಿಂಪಲ್. ಆ್ಯಂಡ್ ನಮಗೇನು ಲೊಕೇಟ್ ಮಾಡಬೇಕಾಗಿದ್ದು? 4/3. ಸೊ ದಿಸ್ ವಿಲ್ ಬಿಕಮ್ ಮೈ 4/3. ಓಕೆ, ಇನ್ನೊಂದು ಮೆಥಡ್ ಇದೆ ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ಐ ಟ್ರೈ ಟು ಎಕ್ಸ್ಪ್ಲೇನ್ ದ್ಯಾಟ್ ಆಲ್ಸೋ. ಅದಾದಮೇಲೆ ನೀವು ಡಿಸೈಡ್ ಮಾಡಿ ನಿಮಗೆ ಯಾವ್ದು ಈಸಿ ಅನಿಸುತ್ತೆ. ಸೆಕೆಂಡ್ ಮೆಥಡಲ್ಲಿ ಏನು ಮಾಡೋಣ ಅಂದರೆ 4/3 ಇದೆ. 4/3 ನಮ್ದೇನು? ಇಂಪ್ರಾಪರ್ ಫ್ರ್ಯಾಕ್ಷನ್. ವಾಟ್ ಆರ್ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್? ನ್ಯೂಮರೇಟರ್ ಇಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್. ಇಂಪ್ರಾಪರ್ ಫ್ರ್ಯಾಕ್ಷನ್ನ ನಾವು ಮಿಕ್ಸ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು? ನಮ್ಮ ಬೇಸಿಕ್ ವಿಡಿಯೋಸ್ ನೋಡಿ, ಅಲ್ಲಿ ಆ್ಯಕ್ಚುಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಮಿಕ್ಸ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನಾಗುತ್ತೆ? ಇದು 4/3 is equal to 1/3. ಆ್ಯಕ್ಚುಲಿ ನೀವು ಕನ್ವರ್ಟ್ ಮಾಡಿ ನೋಡಿದ್ರೆ ಇದು ಸಿಗುತ್ತೆ. 1/3 ವೆರಿಫೈ ಮಾಡಬೇಕು ಅಂದರೆ 3 × 1 + 4 4 ಡಿವೈಡೆಡ್ ಬೈ 3. ಸೊ ಇದು 1/3 ಅದು ನನಗೆ ಗೊತ್ತು. 1/3 ಅಂದರೆ ಏನು? 1 ಹೋಲ್ ಪಾರ್ಟ್ ಇದೆ. ದಿಸ್ ಇಸ್ ದ ಹೋಲ್ ಪಾರ್ಟ್ 1. ಅದಾದಮೇಲೆ 1/3 ಫ್ರ್ಯಾಕ್ಷನಲ್ ಪಾರ್ಟ್ ಇದೆ. ಸೊ ಇದರ ಅರ್ಥ ಏನು? ನನ್ನ 0 ಇರುತ್ತೆ, ನನ್ನ 1 ಎಲ್ಲೋ ಇದೆ, ನನ್ನ 2 ಎಲ್ಲೋ ಇದೆ. ಓಕೆ, 1/3 ಅರ್ಥ ಏನು? ದೇರ್ ಇಸ್ ಅ ಹೋಲ್ ಪಾರ್ಟ್. ಸೊ ಆ 1 ಆಗಲೇ ಇದೆ. ಸೊ 1 ಆದಮೇಲೆ ಇನ್ನೂ 1/3 ಫ್ರ್ಯಾಕ್ಷನಲ್ ಪಾರ್ಟ್ ಇದೆ. ಸೊ ಆ 1/3 ಫ್ರ್ಯಾಕ್ಷನಲ್ ಪಾರ್ಟ್ ಹೇಗೆ ಮಾಡ್ತೀನಿ? 1 ಆದಮೇಲೆ ಮತ್ತೆ 3 ಡಿಫ್ರೆಂಟ್ ಪಾರ್ಟ್ಸ್ ಡ್ರಾ ಮಾಡ್ತೀನಿ.
ಇದೇನಾಗುತ್ತೆ, ಇದು 1/3 ಆಗುತ್ತೆ, 2/3 ಆಗುತ್ತೆ, ಇದು 3/3 ಆಗುತ್ತೆ. ಆ್ಯಂಡ್ ನನಗೆ 1/3 ಇದೆ. ಸೊ ಇದು ನಾನು 1 ಆಯಿತು ಆ್ಯಂಡ್ ಇದು ನಾನು 1/3 ಆಯಿತು. ಸೊ 4/3 ಇಲ್ಲಿ ಬರುತ್ತೆ. ಸೊ ನಿಮಗೆ ಯಾವ್ದು ಈಸಿ ಅನ್ಸತ್ತೋ ನೀವು ಅದನ್ನು ಫಾಲೋ ಮಾಡ್ಬೋದು. ನಿಮಗೆ ಇಂಪ್ರಾಪರ್ ಟು ಮಿಕ್ಸ್ ಟು ಇಂಪ್ರಾಪರ್ ಟು ಮಿಕ್ಸ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬಿಟ್ಟು ಅರ್ಥ ಮಾಡ್ಕೊಳಕ್ಕಾಗತ್ತೆ ಅಂದರೆ ಯು ಕ್ಯಾನ್ ಟ್ರೈ ದಿಸ್ ಮೆಥಡ್ ಔಟ್. ಅದು ಇಲ್ಲೋದ್ರೆ ಯು ಕ್ಯಾನ್ ಟ್ರೈ ದ ಫಸ್ಟ್ ಮೆಥಡ್. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈ ಎರಡು ಮೆಥಡ್ಸಲ್ಲಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು 1/3 ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ವಿಚ್ ಇಸ್ ಈಕ್ವಲ್ ಟು 4/3. ಸೊ 1 ಎಲ್ಲಿಂದ ಬರ್ತಿದೆ, ಈ ಇಷ್ಟು ಏನು ಮಾಡ್ತಾ ಇವೋ ಅದು ನಮ್ಮ 1. ನೆಕ್ಸ್ಟು 1/3 ಇದೆ. ಸೊ ಅದಕ್ಕೆ ಈ ಪಾರ್ಟು ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡಿದ್ವಿ, ನಾವು ಇಲ್ಲಿ 3/3 ಇಂದ ಕೌಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ 3/3, 4/3, 5/3, 6/3. ದಿಸ್ ಇಸ್ ಆಲ್ಸೋ ದ ಸೇಮ್ ಆಸ್ ದಿಸ್, ಬಟ್ ಇಲ್ಲಿ ಇಂಪ್ರಾಪರ್ ಫ್ರಾಕ್ಷನ್ಸ್ ಯೂಸ್ ಮಾಡ್ತಾ ಇದ್ವಿ, ಇಲ್ಲಿ ಮಿಕ್ಸ್ ಫ್ರಾಕ್ಷನ್ಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ನಾವು ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ಟು ರ್ಯಾಷನಲ್ ನಂಬರ್ಸ್ ನೋಡೋಣ. ಸೊ ಯಾವುದಾದ್ರೂ ಎರಡು, ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೋಲ್ ನಂಬರ್ಸ್ ಎಕ್ಸಾಂಪಲ್ ತೊಳ್ತೀನಿ. ನಾನು 3 ಮತ್ತು 7 ಕೊಡ್ತೀನಿ ಆ್ಯಂಡ್ ಫೈಂಡ್ ಹೋಲ್ ನಂಬರ್ಸ್ ಬಿಟ್ವೀನ್ 3 ಆ್ಯಂಡ್ 7 ಅಂತ ಹೇಳಿದ್ರೆ ನೀವು ಈಸಿಯಾಗಿ ಹೇಳ್ತೀರಾ 4, 5 ಮತ್ತು 6 ಅಂತ. ಸೇಮ್ ವೇ ರ್ಯಾಷನಲ್ ನಂಬರ್ಸ್ ಎರಡು ಕೊಟ್ಟಾಗ ಹೌ ಡು ಯು ಫೈಂಡ್ ಅದರ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ಇಟ್, ಅದನ್ನು ಟ್ರೈ ಮಾಡೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಂಪಲಿಗೆ 2/3 ಆ್ಯಂಡ್ 1/4 ತೊಗೊಳ್ತಾ ಇದ್ದೀನಿ. ಟು ಕಂಪೇರ್ ಎನಿ ಟೂ ರ್ಯಾಷನಲ್ ನಂಬರ್ಸ್ ಆರ್ ಟು ಕಂಪೇರ್ ಎನಿ ಟೂ ಫ್ರ್ಯಾಕ್ಷನ್ಸ್ ನಾವು ಏನು ಮಾಡಬೇಕು, ಎರಡದು ಡಿನಾಮಿನೇಟರ್ ಸೇಮ್ ಇರಬೇಕು. ಆವಾಗಲೇ ನಾವು ನ್ಯೂಮರೇಟರ್ಸ್ನ ಕಂಪೇರ್ ಮಾಡ್ಬೋದು. ಸೊ 2/3 ಮತ್ತು 1/4. ಸೊ ಇದ್ರೆ ಹೇಗೆ ಡಿನಾಮಿನೇಟರ್ ಸೇಮ್ ಮಾಡ್ತೀವಿ, ವಿ ಟೇಕ್ ದೇರ್ LCM. ಸೊ 3 ಮತ್ತು 4 LCM ಎಷ್ಟು, 12. ಸೊ 2/3ನ ಅದರ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಏನು, ಸಚ್ ದಟ್ ಇಟ್ಸ್ ಡಿನಾಮಿನೇಟರ್ ಇಸ್ 12. 3ನ ನಾನು 4 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 2ನು 4 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ವಿಲ್ ಬಿಕಮ್ 8/12. ಸಿಮಿಲರ್ಲಿ ಇದಕ್ಕೂ 12 ಬೇಕು. ಡಿನಾಮಿನೇಟರ್ 3 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನ್ಯೂಮರೇಟರ್ನು 3 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಟ್ ಇಸ್ ಗೋಯಿಂಗ್ ಟು ಬಿಕಮ್ 3/12. ಸೊ ಏನು ಕಾಣಿಸ್ತಿದೆ ಇಲ್ಲಿ, 8/12 ಆ್ಯಂಡ್ 3/12. ಸೊ ನಂಬರ್ ಲೈನಲ್ಲಿ ಅಕಸ್ಮಾತ್ ತೋರಿಸ್ಬೇಕು ಅಂದರೆ ನನಗೆ ವಿ ನೋ ದ್ಯಾಟ್ 8 is less than 12 ಮತ್ತು 3 is also less than 12. ಸೊ ನ್ಯೂಮರೇಟರ್ is always less than denominator. ಸೊ ಬಿಟ್ವೀನ್ 0 ಆ್ಯಂಡ್ 1 ಇದೆ. ಸೊ ಇದು ನಾನು 0, ಇದು ನಾನು 1 ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದನ್ನು ನಾನು 12 ಪಾರ್ಟ್ಸಿಗೆ ಡಿವೈಡ್ ಮಾಡ್ತೀನಿ. ಸೊ 1, 2, 3, 4, 5, 6, 7, 8, 9, 10, 11, 12. 3/12 ಎಲ್ಲಾಗುತ್ತೆ. ಸೊ ಇದು 0/12, 1/12, 2/12, 3/12, 4/12, 5/12, 6/12, 7/12, 8/12, 9/12, 10/12, 11/12, 12/12. ಇದು 0/12. ಓಕೆ, ಸೊ ನೀವೆಲ್ಲದನ್ನು ಬರ್ಕೊಡ್ಬೋದು. ನಾನು ಜಸ್ಟ್ ಮೇನ್ ಪಾರ್ಟ್ಸ್ನ ಮಾತ್ರ ಮೆನ್ಷನ್ ಮಾಡೀನಿ. ಇದು ಎರಡರ ಮಧ್ಯ ಇನ್ನೆಷ್ಟು ರ್ಯಾಷನಲ್ ನಂಬರ್ಸ್ ಇದೆ, ವಿ ಕ್ಯಾನ್ ಸಿ ದಟ್ ದೇರ್ಸ್ 4/12, 5/12, 6/12, 7/12 ತಾನೆ. ಸೊ ವೆನ್ ದೇ ಆಸ್ಕ್ ಫಾರ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2/3 ಆ್ಯಂಡ್ 1/4 ನಾವೇನು ಹೇಳ್ಬೋದು, 4/12, 5/12, 6/12 and 7/12 are between 2/3 and 1/4. So that's one way of doing it. But 4 rational numbers ಇದೆಯಾ ಈ ಎರಡು rational numbers ಮಧ್ಯ ಇಲ್ಲ. ಯಾಕೆ ಅಂದರೆ ನಾನು ಇವಾಗ ಇಲ್ಲಿ ಡಿನಾಮಿನೇಟರ್ 12 ಅಂತ ತಗೊಂಡೆ. ವಾಟ್ ಇಫ್ ಐ ಟೇಕ್ ಡಿನಾಮಿನೇಟರ್ ಎಸ್ 24. ಸೊ ನಾನು 24 ಡಿನಾಮಿನೇಟರ್ ತಗೊಂಡ್ರೆ 2/3 ಇಸ್, ಸೊ ಇದನ್ನು 24 ಆಗಬೇಕು ಅಂದರೆ 8 ಜೊತೆ ಮಲ್ಟಿಪ್ಲೈ ಮಾಡಬೇಕು ತಾನೆ, 3 × 8. ಸೊ ಇದನ್ನು 8 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 16/24. ಓಕೆ, ಇದಕ್ಕೇನಾಗುತ್ತೆ, ಇಲ್ಲಿ 1/4 ಇದೆ. 1/4 ಇಸ್ ದ ಸೇಮ್ ಆ್ಯಸ್ ವಾಟ್ ಬೈ 24, 6 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 6/24. ಸೊ 6/24 ಆ್ಯಂಡ್ 16/24 ಮಧ್ಯ ಯಾವುದಾದಿದೆ, 7/24, 8/24, 9/24, 10/24 ಆ್ಯಂಡ್ ಸೊ ಆನ್ ಅಪ್ ಟಿಲ್ 15/24. ಅದೇ ಥರ ಸೊ ಇವಾಗ ಎಷ್ಟಾಯಿತು, ಇಲ್ಲಿ ಬರೀ 4 ಇತ್ತು, ಇವಾಗ 4ಗಿಂತ ಎಷ್ಟೋ ಜಾಸ್ತಿ ರ್ಯಾಷನಲ್ ನಂಬರ್ಸ್ ಇದೆ. ಸೊ ನಾನು ಅದೇ ಥರ ಡಿನಾಮಿನೇಟರ್ನ ನಾನು ಚೇಂಜ್ ಮಾಡ್ತಾ ಇದ್ದರೆ ನಾನು ಡಿಫ್ರೆಂಟ್ ಇಲ್ಲಿ ಫಸ್ಟ್ ಕೇಸಲ್ಲಿ LCM ತೊಗೊಂಡೆ, ನೆಕ್ಸ್ಟ್ ಕೇಸಲ್ಲಿ ಮಲ್ಟಿಪಲ್ಸ್ ತೊಗೊಳ್ತಾ ಇದ್ದೀನಿ. ಸೊ ಡಿನಾಮಿನೇಟರ್ ಚೇಂಜ್ ಮಾಡ್ತಾ ಮಾಡ್ತಾ ವಿ ಸಿ ದೆರ್ ಆರ್ more number of rational numbers between the same two rational numbers. So ಅದಕ್ಕೆ ಹೇಳ್ತೀವಿ between any two rational numbers there are infinite rational numbers. So question ಇಲ್ಲಿ ಎಷ್ಟು ಕೇಳ್ತೀಯಾರೋ ಅಷ್ಟಕ್ಕೆ ಸಾಲ್ವ್ ಮಾಡೋಣ. ಓಕೆ, ಇದು ಒನ್ ವೇ ಆಫ್ ಡೂಯಿಂಗ್ ಇಟ್. ಸೆಕೆಂಡ್ ವೇ ಆಫ್ ಡೂಯಿಂಗ್ ಇಟನ್ನು ತೋರಿಸ್ತೀನಿ. ನಿಮಗೆ ಯಾವ್ದು ಈಸಿ ಅನ್ಸತ್ತೋ ಅದನ್ನು ನೀವು ಎಕ್ಸಾಂಪಲ್ ಮಾಡಿ. ಸಪೋಸ್ ಕ್ವೆಶನ್ ಕೇಳ್ತಿರೋದ್ರಲ್ಲಿ
ಇಫ್ ದೇ ಸೇ ಫೈಂಡ್ ಒನ್ ರ್ಯಾಷನಲ್ ನಂಬರ್ ಬಿಟ್ವೀನ್ ಎನಿ ಟೂ ರ್ಯಾಷನಲ್ ನಂಬರ್ಸ್, ಅವಾಗ ನೀವು ಏನು ಮಾಡ್ಬೋದು, ನೀವು ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯ ಎಷ್ಟೆಷ್ಟು ನಂಬರ್ಸ್ ಇದೆ ಅಂತ ಕಂಡು ಹಿಡ್ಬಿಟ್ಟು ಯಾವುದಾದ್ರೂ ಒನ್ ಆನ್ಸರ್ ಮಾಡ್ಬೋದು. ಬಟ್ ಒನ್ನೇ ಬೇಕು ಅಂತ ಇದ್ದರೆ ಯು ಕ್ಯಾನ್ ಆಲ್ಸೋ ಡೂ ಮೀನ್. ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ಕಲ್ತಿರ್ತೀರಾ ಮುಂಚೆ. ಮೀನ್ ಏನು? ಮೀನ್ ಇಸ್ ಆಲ್ವೇಸ್ ಯಾವುದಾದ್ರೂ ನಂಬರ್ಸ್ ಸಿಕ್ಕಿದಾಗ, ರೇಂಜ್ ಆಫ್ ನಂಬರ್ಸ್ ಇದ್ದಾಗ ಮೀನ್ ಆಲ್ವೇಸ್ ಲೈಸ್ ಇನ್ ಬಿಟ್ವೀನ್ ಇಟ್. ಓಕೆ, ಅದಕ್ಕಿಂತ ದೊಡ್ಡದಂತೂ, ಲಾರ್ಜೆಸ್ಟ್ ನಂಬರ್ಗಿಂತ ದೊಡ್ಡದಂತೂ ಸಾಧ್ಯ ಇಲ್ಲ, ಸ್ಮಾಲೆಸ್ಟ್ ನಂಬರ್ಗಿಂತ ಚಿಕ್ಕದು ಸಾಧ್ಯ ಇಲ್ಲ. ಸೊ ವಾಟ್ ವಿಲ್ ದ ಮೀನ್ ಬಿ ಹಿಯರ್? ಮೀನ್ ಎಷ್ಟಾಗುತ್ತೆ? ನಮಗೆ ಗೊತ್ತು ಮೀನ್ ಇಸ್ ಆಲ್ವೇಸ್ 1/2 + 1/4 ಡಿವೈಡೆಡ್ ಬೈ 2. ಯಾವುದಾದ್ರೂ ಎರಡು ನಂಬರ್ಸ್ ಎಮ್ ಮತ್ತು ಎನ್ ಅದ್ರ ಮಧ್ಯ ಮೀನ್ ಬೇಕು ಅಂದರೆ m + n/2. ಸೊ 1/2 + 1/4/2 ಮಾಡಿದ್ರೆ ಏನಾಗುತ್ತೆ? ಸೊ 1/2 and 1/4 ಆ್ಯಡ್ ಮಾಡೋದಕ್ಕೆ ಮತ್ತೆ LCM ಬೇಕು. ಸೊ ಇಲ್ಲಿ 2/4 + 1/4 ಹೋಲ್ ಡಿವೈಡೆಡ್ ಬೈ 2. ಸೊ ಇದು 3/4 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಹೇಗೆ ಮಾಡ್ತೀರಾ ಅದನ್ನು? ಯು ವಿಲ್ ಕನ್ವರ್ಟ್ ಇಟ್ ಟು ಮಲ್ಟಿಪ್ಲಿಕೇಶನ್. ಸೊ 3/4 ಇಂಟು 1/2. ಸೊ ಇದು 3/8. ಸೊ ಮೀನ್ ಇಟ್ಕೊಂಡು ಕಂಡು ಹಿಡಿಬೋದು, ಅಥವಾ ಯು ಕ್ಯಾನ್ ಜಸ್ಟ್ ಕನ್ವರ್ಟ್ ಇದ್ರದ್ದು LCM ಕಂಡು ಹಿಡಿದ್ಬಿಟ್ಟು ಯು ಕ್ಯಾನ್ ಟ್ರೈ ಟು ಫೈಂಡ್ ದ ರ್ಯಾಷನಲ್ ನಂಬರ್ಸ್ ಇನ್ ಬಿಟ್ವೀನ್ ಇಟ್. ಸೊ ಮೀನ್ ಇಸ್ ಒನ್ ವೇ ಆಫ್ ಫೈಂಡಿಂಗ್ ಇಟ್. ಸೊ ಇವಾಗ ಎಕ್ಸಸೈಸ್ 2 ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್, ರೆಪ್ರೆಸೆಂಟ್ ದೀಸ್ ನಂಬರ್ಸ್ ಆನ್ ದ ನಂಬರ್ ಲೈನ್. 7/4 ಕೊಟ್ಟಿದ್ದಾರೆ. ಸೊ 7/4 ಕೊಟ್ಟಾದ್ಮೇಲೆ ನಾವು ಏನು ಮಾಡಬೇಕು? ಫಸ್ಟು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಚೆಕ್ ಮಾಡಬೇಕು. ವಿ ಸಿ ದ್ಯಾಟ್ ನ್ಯೂಮರೇಟರ್ is greater than the denominator ಇಲ್ಲಿ. So, and it's a positive number. So, ಎಲ್ಲಿರತ್ತೆ ನಂಬರ್ ಲೈನ್ಲಿ? ಇಟ್ ವಿಲ್ ಬಿ ಆಫ್ಟರ್ 1. 0 ಅಕಸ್ಮಾತ್ ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಚಿಕ್ಕದಿದ್ರೆ ಇಟ್ ಲೈ ಬಿಟ್ವೀನ್ 0 and 1. ಹಿಯರ್ ಇಟ್ಸ್ ಗ್ರೇಟರ್, ಸೊ ಇಲ್ ಬಿ ಆಫ್ಟರ್ 1. ಸೊ ನಾನು ಇಲ್ಲಿ 0 ಬರ್ಕೊಳ್ತೀನಿ. ಆ್ಯಂಡ್ ವಿ ನೋ ದ್ಯಾಟ್ 1 ಆದಮೇಲೆ ಎಲ್ಲೋ ಈ ನಂಬರ್ ಇರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಐ ಸೆಡ್ ಎನಿ ಟೈಮ್ ನಿಮಗೆ ಈ ಥರ ಇಂಪ್ರಾಪರ್ ಫ್ರ್ಯಾಕ್ಷನ್ ಸಿಕ್ಕಿದಾಗ ವಿ ವಿಲ್ ಟ್ರೈ ಟು ಫೈಂಡ್ ವಿಚ್ 2 ಇಂಟೀಜರ್ಸ್ ಇಟ್ ಲೈಸ್ ಬಿಟ್ವೀನ್ ಅಂತ. ಸೊ 7/4 ಎರಡು ಇಂಟೀಜರ್ ಮಧ್ಯ ಇದೆ ಅಂತ ಕಂಡುಹಿಡಿಬೇಕು. ಸೊ ನನ್ನ ಹತ್ರ 7/4 ಇದೆ. ನಾನು ಏನು 2 ಫ್ರ್ಯಾಕ್ಷನ್ಸ್ ಕನ್ಸಿಡರ್ ಮಾಡ್ಬೋದು ಸಚ್ ದ್ಯಾಟ್ 7/4 ಇಸ್ ಇನ್ ಬಿಟ್ವೀನ್ ದ್ಯಾಟ್? ಐ ವಿಲ್ ಕನ್ಸಿಡರ್ 4/4. 4/4 ಆಬ್ವಿಯಸ್ಲಿ 7/4ಗಿಂತ ಚಿಕ್ಕದಿದೆ. ಆ್ಯಂಡ್ ಐ ವಿಲ್ ಕನ್ಸಿಡರ್ 8/4. ಯಾಕೆ 4/4 and 8/4? We want to cancel 4 and 4 to get 1 here. 4 cancel out 1 ಆಯಿತು. ಇಲ್ಲಿ 4 into 1, 4 into 2. ಸೊ ನಮಗೇನು ಗೊತ್ತಾಗ್ತಿದೆ? 7/4 ಲೈಸ್ ಬಿಟ್ವೀನ್ 1 and 2. ಓಕೆ, ಸೊ ನಾನು ಇವಾಗ ನಂಬರ್ ಲೈನಲ್ಲಿ ಇಲ್ಲಿ 1 ಹಾಕೊಳ್ತೀನಿ, ಇಲ್ಲಿ 2 ಹಾಕೊಳ್ತೀನಿ. ಓಕೆ, ಆ್ಯಂಡ್ ಇದನ್ನೆಲ್ಲ ಜಸ್ಟ್ ಎರೇಸ್ ಮಾಡ್ತೀನಿ. ನಮಗೇನು ಗೊತ್ತು? 7/4 ಇಸ್ ಬಿಟ್ವೀನ್ 4/4, 7/4, 8/4 ಅಂತ ನಮಗೆ ಗೊತ್ತಾಯಿತು. ಸೊ ಇಟ್ ಲೈಸ್ ಬಿಟ್ವೀನ್ 1 and 2 ಅಂತ ನಾವು ಹೇಳಿದ್ವಿ. ನೆಕ್ಸ್ಟು ಡಿನಾಮಿನೇಟರಲ್ಲಿ ಏನಿದೆ? ಡಿನಾಮಿನೇಟರಲ್ಲಿ 4 ಇದೆ. ಸೊ ಬಿಟ್ವೀನ್ 1 and 2 ನಾವು 4 ಪಾರ್ಟ್ಸ್ ಡಿವೈಡ್ ಮಾಡ್ತೀವಿ. ಸೊ 1, 2, 3, 4. ಸೊ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್. 1 ಏನು? 1 ಇಸ್ ನಥಿಂಗ್ ಬಟ್ 4/4 ತಾನೆ. ಸೊ ಇದು ನಾನು 4/4 ಅಂತ ಹಾಕ್ಕೊಳ್ತೀನಿ. ಓಕೆ, ಆ್ಯಂಡ್ 2 ಎಷ್ಟು? 2 ಇಸ್ ನಥಿಂಗ್ ಬಟ್ 8/4. 8 ಡಿವೈಡೆಡ್ ಬೈ 4. ಓಕೆ, 4/4 ಆದಮೇಲೆ ಏನಾಗುತ್ತೆ? 5/4. ಇದೇನಾಗುತ್ತೆ? 6/4. ಆ್ಯಂಡ್ ದಿಸ್ ವಿಲ್ ಬಿಕಮ್ 7/4. ಸೊ ಇದೇ ನಮ್ಮ ರೆಪ್ರೆಸೆಂಟೇಷನ್ ಆಫ್ 7/4. ಸಿಂಪಲ್. ಸೊ ನೀವೇ ಇದನ್ನು ಟ್ರೈ ಮಾಡಿ. ನಿಮಗೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಮೆಸೇಜಸ್. ಬಟ್ ಹೀಗೆ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಸನ್ನ ರೆಪ್ರೆಸೆಂಟ್ ಮಾಡ್ತೀವಿ. -5/6 ಹೇಗೆ ಮಾಡೋದು? ನಾನು ಮಾಡಲ್ಲ, ಬಟ್ ನೀವೇ ಟ್ರೈ ಮಾಡಿ. -5/6 ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಮೈನಸ್ ಇರೋದ್ರಿಂದ ಇಟ್ ವಿಲ್ ಬಿ ಆನ್ ದ ಲೆಫ್ಟ್ ಸೈಡ್ ಆಫ್ 0. ಓಕೆ, ನೆಕ್ಸ್ಟು ಬರೀ ಮ್ಯಾಗ್ನಿಟ್ಯೂಡ್ ನೋಡಿದಾಗ ಇಟ್ ಈಸ್ 5/6. 5 ನ್ಯೂಮರೇಟರ್, 6 ಡಿನಾಮಿನೇಟರ್. ನ್ಯೂಮರೇಟರ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಸೊ ಬಿಟ್ವೀನ್ 0 ಆ್ಯಂಡ್ -1 ಇರುತ್ತೆ. ಯಾಕೆ -1? ಯಾಕಂದರೆ ಅದು -5/6. ಸೊ 0 ಆ್ಯಂಡ್ -1 ಮಧ್ಯದಲ್ಲಿ ಎಷ್ಟು ಪಾರ್ಟ್ಸ್ ಡಿವೈಡ್ ಮಾಡ್ತೀರಾ? 6 ಪಾರ್ಟ್ಸ್, ಬಿಕಾಸ್ ಡಿನಾಮಿನೇಟರ್ ಅದಿದೆ. ಸೊ ಫಸ್ಟ್ ಪಾರ್ಟ್ ಏನಾಗುತ್ತೆ? -1/6, -2/6, -3/6, -4/6 ಆ್ಯಂಡ್ -5/6 ಮಾರ್ಕ್ ಮಾಡ್ತೀರಾ. ಓಕೆ, ಸೆಕೆಂಡ್ ಕ್ವೆಶನಲ್ಲಿ ಏನು ಹೇಳ್ತಿರೋದು? ರೆಪ್ರೆಸೆಂಟ್ -2/11, -5/11 ಆ್ಯಂಡ್ -9/11 ಆನ್ ದ ನಂಬರ್ ಲೈನ್. ವೆರಿ ಸಿಂಪಲ್. ನೀವು ಟ್ರೈ ಮಾಡಿಬಿಟ್ಟು ಬೇಕಾದರೆ ಚೆಕ್ ಮಾಡಬೇಕು ಅಂದರೆ ನೀವು ನಮಗೆ ಫೋಟೋ ಕಳಿಸಿ ವಾಟ್ಸಾಪಲ್ಲಿ ಆ್ಯಂಡ್ ವಿ ವಿಲ್ ಚೆಕ್ ಇಟ್ ಔಟ್. ಥರ್ಡ್ ಕ್ವೆಶನು,
ರೈಟ್ 5 ರ್ಯಾಷನಲ್ ನಂಬರ್ಸ್ ವಿಚ್ ಆರ್ ಸ್ಮಾಲರ್ ದ್ಯಾನ್ 2. ಸೊ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ದೇರ್ ಆರ್ ಆಬ್ವಿಯಸ್ಲಿ ಇನ್ಫೈನೈಟ್ ಆನ್ಸರ್ಸ್ ಇದಕ್ಕೆ, ಬಟ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಲೆಸರ್ ದ್ಯಾನ್ 2 ಅಂದರೆ ನನಗೆ ಗೊತ್ತು 1 ಇಸ್ ಲೆಸರ್ ದ್ಯಾನ್ 2, 0 ಇಸ್ ಲೆಸರ್ ದ್ಯಾನ್ 2 ಅಂತ ಗೊತ್ತು. ಅದು ಬಿಟ್ಟು ನನಗೆ 1/2 ಇಸ್ ಲೆಸರ್ ದ್ಯಾನ್ 2 ಅಂತ ಗೊತ್ತು. ಅದು ಬಿಟ್ಟು -3/16 ಇಸ್ ಲೆಸರ್ ದ್ಯಾನ್ 2. ಸೊ ಈ ಥರ ಎಷ್ಟು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ಇನ್ನೊಂದು ಬರೆಯೋಣ, -1 ಇಸ್ ಆಲ್ಸೋ ಲೆಸರ್ ದ್ಯಾನ್ 2. ಓಕೆ, ಫೋರ್ತ್ ಒನ್ ನೋಡೋಣ. ಫೈಂಡ್ 10 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ -2/5 ಆ್ಯಂಡ್ 1/2. ಹೇಗೆ ಮಾಡೋದು? ಇಫ್ ಯು ವಾಂಟ್ ಟು ಫೈಂಡ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2 ರ್ಯಾಷನಲ್ ನಂಬರ್ಸ್, ನಮಗೆ ಡಿನಾಮಿನೇಟರ್ ಯಾವಾಗಲೂ ಸೇಮ್ ಇರಬೇಕು. ಸೊ ಡಿನಾಮಿನೇಟರ್ ಸೇಮ್ ಇರಬೇಕು ಅಂದರೆ ನಾನು LCM ತೊಗೊಳ್ತೀನಿ. -2/5 ಆ್ಯಂಡ್ 1/2. ಸೊ LCM ಆಫ್ 5 ಆ್ಯಂಡ್ 2 ಎಷ್ಟು? 10. ವೆರಿ ಸಿಂಪಲ್ ಇದು. ಸೊ ಇದು ಎಷ್ಟಾಗುತ್ತೆ? -4/10. ಇದೆಷ್ಟಾಗುತ್ತೆ? 5/10. ರೈಟ್? -4/10 ಮತ್ತು 5/10 ಮಧ್ಯ 10 ರ್ಯಾಷನಲ್ ನಂಬರ್ಸ್ ಬೇಕು. ಸೊ ಯಾವುದಾಗಿರ್ಬೋದು? ಆ್ಯಂಡ್ ಬಿ ವೆರಿ ಕೇರ್ಫುಲ್. ಇಲ್ಲಿ ನಂಬರ್ ಲೈನ್ ಬೇಕಾದರೆ ನೀವು ವಿಜುವಲೈಸ್ ಮಾಡ್ಕೊಂಡು ಮಾಡ್ಬೋದು. -4/10 ಎಲ್ಲೋ ಇಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ದೆನ್ ವೇರ್ ವಿಲ್ 5/10 ಬಿ? 0 ಎಲ್ಲೋ ಇಲ್ಲಿ ಬರುತ್ತೆ ಆ್ಯಂಡ್ 5/10 ಇಲ್ಲಿ ಎಲ್ಲೋ ಬರುತ್ತೆ. ಸೊ ಏನೇನು ಸಿಗ್ಬೋದು ನಮಗೆ? -3/10, -2/10, -1/10, 0, 1/10, 2/10, 3/10, 4/10, 5/10, 6/10. ಈ ಥರ ಯಾವುದಾದ್ರೂ 10 ರ್ಯಾಷನಲ್ ನಂಬರ್ಸ್ ತೊಗೊಳ್ಬೋದು. ಸಪೋಸ್ 20 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ಈ ಎರಡು ನಂಬರ್ಸ್ ಕೇಳಿದರೆ ಆ್ಯಂಡ್ ಬಿಟ್ವೀನ್ -4/10 ಆ್ಯಂಡ್ 5/10 ನಿಮಗೆ 20 ರ್ಯಾಷನಲ್ ನಂಬರ್ಸ್ ಸಿಗ್ತಿಲ್ಲ ಅಂದರೆ ಏನು ಮಾಡ್ಬೋದು? ಇದನ್ನು ಮತ್ತೆ ಕನ್ವರ್ಟ್ ಮಾಡ್ಬೋದು. ಏನು? ಡಿನಾಮಿನೇಟರ್ನ ಬೇಕಾದ್ರೆ 20 ಮಾಡ್ಕೊಳ್ಳಿ. ಡಿನಾಮಿನೇಟರ್ 20 ಮಾಡಿಕೊಂಡ್ರೆ ನ್ಯೂಮರೇಟರು ಚೇಂಜ್ ಆಗುತ್ತೆ, ಇಲ್ಲೂ ನ್ಯೂಮರೇಟರು ಚೇಂಜ್ ಆಗುತ್ತೆ. ಸೊ ನಿಮ್ಮ ರೇಂಜು ಇನ್ನೂ ದೊಡ್ಡದಾಗುತ್ತೆ. ಅವಾಗ ನಿಮಗೆ 20 ನಂಬರ್ಸ್ ಸಿಗ್ಬೋದು. ಸೊ ಅಕಾರ್ಡಿಂಗ್ಲಿ ನೀವು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸನ್ನು ಮಾಡ್ತಾ ಹೋಗ್ಬೋದು. ಓಕೆ, ಸೊ ಫಿಫ್ತ್ ಕ್ವೆಶನ್ ಸೇಮ್ ಆಸ್ ದ ಪ್ರೀವಿಯಸ್ ಒನ್. ಇಲ್ಲಿ ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಕೇಳ್ತಿರೋದು. ಸೊ ನೀವೇ ಮಾಡಿ ಫಸ್ಟ್ ಒನ್, ಥರ್ಡ್ ಒನ್. ನಾನು ಸೆಕೆಂಡ್ ಒನ್ನನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೆಕೆಂಡ್ ಒನ್ನಲ್ಲಿ ಏನಾಗುತ್ತೆ? ಮತ್ತು ಇದನ್ನು ನಾವು ಇದ್ರದ್ದು LCM ತೊಗೊಂಡ್ಬಿಟ್ಟು ಕಂಪೇರ್ ಮಾಡ್ತೀವಿ. ಸೊ LCM ಏನು? 6 ಆಗುತ್ತೆ. ಸೊ ಈ ನಂಬರ್ ಏನಾಗುತ್ತೆ? 2 × 3 ಮಾಡಿದಾಗ 6 ಆಗುತ್ತೆ. ಸೊ -3 × 3 ಮಾಡಿದಾಗ -9 ಆಯಿತು. ಆ್ಯಂಡ್ 5/3 ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? 10/6. ಓಕೆ, ಸೊ -9/6 ಆ್ಯಂಡ್ 10/6 ಮಧ್ಯ ಯಾವ ನಂಬರ್ಸ್ ಇದೆ? -8/6, -7/6, -6/6, 9/6, 8/6, 7/6, 6/6 ಇದೆಲ್ಲ ಇದೆ. ಸೊ ಯು ಕ್ಯಾನ್ ರೈಟ್ ಎನಿ 5 ನಂಬರ್ಸ್. ಸಿಮಿಲರ್ಲಿ ನೀವು ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್ನು ಟ್ರೈ ಮಾಡಿ. ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಮೆಸೇಜ್ ಅಸ್. ಸೊ ಎಕ್ಸಸೈಸ್ 2, 6th ಆ್ಯಂಡ್ 7th ಕ್ವೆಶನ್ ಸೇಮ್ ಇವಾಗ ಇಷ್ಟೊತ್ತಿಗೂ ಏನೇನು ಮಾಡಿವೋ ಅದೇ ಥರ ಇದೆ. 6th ಮತ್ತು 7th ಒನ್ ನೀವೇ ಟ್ರೈ ಮಾಡಿ. ಕಾಮೆಂಟ್ ಸೆಕ್ಷನ್ ಅಥವಾ ವಾಟ್ಸಾಪಲ್ಲಿ ಮೆಸೇಜ್ ಹಾಕಿ ಇಫ್ ಯು ಡೋಂಟ್ ಗೆಟ್ ಇಟ್. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರು ಮುಗಿಸಿದ್ದೀವಿ. ರ್ಯಾಷನಲ್ ನಂಬರ್ಸಲ್ಲಿ ಏನೇನು ಕಲ್ತಿದ್ದೀರಾ? ಸ್ಟಾರ್ಟಿಂಗಲ್ಲಿ ನಾವು ಡಿಫ್ರೆಂಟ್ ನಂಬರ್ ಸಿಸ್ಟಮ್ಸ್ ನೋಡಿದ್ವಿ. ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್. ಅದಾದಮೇಲೆ ನಾವು ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್ ನೋಡಿದ್ವಿ. ವಿ ಸಾ ಕ್ಲೋಷರ್ ಪ್ರಾಪರ್ಟಿ, ವಿ ಸಾ ಕಮ್ಯೂಟೇಟಿವಿಟಿ, ಅಸೋಸಿಯೇಟಿವಿಟಿ, ಡಿಸ್ಟ್ರಿಬ್ಯೂಟಿವಿಟಿ. ಆ್ಯಂಡ್ ದೆನ್ ವಿ ಆಲ್ಸೋ ಸಾ ಸಮ್ ಯುನೀಕ್ ಥಿಂಗ್ಸ್. ಏನದು? ಅಡಿಟಿವ್ ಐಡೆಂಟಿಟಿ, ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ರೆಸಿಪ್ರಾಕಲ್ಸ್. ಇದೆಲ್ಲ ಬಿಟ್ಟು ನಾವು ಸ್ವಲ್ಪ ಕ್ವೆಶನ್ಸ್ ಸಾಲ್ವ್ ಮಾಡಿದ್ವಿ ಅದ್ರ ಮೇಲೆ. ಆ್ಯಂಡ್ ದೆನ್ ವಿ ಟ್ರೈ ಟು ಸಿ ನಂಬರ್ ಲೈನಲ್ಲಿ ಹೇಗೆ ರ್ಯಾಷನಲ್ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ. ಆ್ಯಂಡ್ ದೆನ್ ವಿ ಸಾ ಹೌ ಡು ಯು ಫೈಂಡ್ ರ್ಯಾಷನಲ್ ನಂಬರ್ಸ್ ಇನ್ ಬಿಟ್ವೀನ್ 2 ರ್ಯಾಷನಲ್ ನಂಬರ್ಸ್. ಸೊ ಈ ಚಾಪ್ಟರ್ ಅಗೇನ್ ಫ್ರ್ಯಾಕ್ಷನ್ಸ್ ಇಸ್ ಸಮಥಿಂಗ್ ವಿಲ್ ಯೂಸ್ ಅಕ್ರಾಸ್ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್. ಎಷ್ಟೊಂದು ಡಿಫ್ರೆಂಟ್ ಚಾಪ್ಟರ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನಮಗೆ ರ್ಯಾಷನಲ್ ನಂಬರ್ಸ್ ಜೊತೆ ಹೇಗೆ ವರ್ಕ್ ಮಾಡೋದು ಅಂತ ಈಸಿಯಾಗಿ ಅರ್ಥ ಆದರೆ ಫರ್ದರ್ ಚಾಪ್ಟರ್ಸ್ ವಿಲ್ ಬಿಕಮ್ ಈಸಿಯರ್. ಸೊ ನಿಮಗೆ ಈ ಚಾಪ್ಟರ್ ಹೆಲ್ಪ್ಫುಲ್ ಇದೆ ಅಂತ ಅನಿಸಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಟು ಅಸ್. ನಾವು ಇನ್ನೂ ವಿಡಿಯೋಸ್ ಮಾಡ್ತೀವಿ 8th ಸ್ಟ್ಯಾಂಡರ್ಡ್ ಮ್ಯಾಥ್ ಮತ್ತು ಸೈನ್ಸ್ ಟಾಪಿಕ್ಸಲ್ಲಿ. ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನಿಸಿದ್ರೆ. ಆ್ಯಂಡ್ ಲಾಸ್ಟ್ಲಿ ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಅಸ್. ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಲೀವ್ ಮಾಡ್ಬೋದು ಅಥವಾ ನಮ್ಮ ವಾಟ್ಸ್ಆ್ಯಪ್ ನಂಬರಿಗೆ ಮೆಸೇಜ್ ಮಾಡ್ಬೋದು. ಓಕೆ, ಬಾಯ್.